ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮೊನ್ನೆಯ ರಾಮಾಯಣ ಮಹಾಮಂಗಳದ ಬಳಿಕ ಮುಂದೆ ರಾಮಾಯಣದ ಅವಧಿ ಅಂತ ಇದ್ದರೂ ಅಲ್ಲಿಂದ ಮುಂದಕ್ಕೆ ಉಳಿಸಿಕೊಂಡಂಥ ಪಂಚಮಹಾಕಾವ್ಯಗಳ ಪೈಕಿ 3 ಬಾಕಿ ಇವೆ. ಬಹಳ ಹಿಂದೆ ಕಾಳಿದಾಸನ ರಘುವಂಶ ಕುಮಾರ ಸಂಭವಗಳ ಬಗ್ಗೆ ಮಾತನಾಡಿದ್ದೆ. ಆಮೇಲೆ ಅನೇಕರು ಮಿಕ್ಕ 3 ಕಾವ್ಯಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಟ್ರೆ ಸಮಗ್ರವಾದ ಸಂಸ್ಕೃತದ ಪಂಚಮಹಾಕಾವ್ಯಗಳ ಪರಿಚಯ ಸಿದ್ಧವಾಗುತ್ತದೆ ಅಂತಂದರು. ಆ ಕಾರಣದಿಂದ ಒಂದು ಮಟ್ಟದ ಸಂಕ್ಷೇಪದಲ್ಲಿ ಅನತಿ ವಿಸ್ತರ ಅನತಿ ಸಂಕ್ಷೇಪದ ಹದದಲ್ಲಿ, ಅಂದರೆ ಕಾಳಿದಾಸನ ಕಾವ್ಯಗಳನ್ನು ಕುರಿತು ಮಾತನಾಡದಷ್ಟು ವಿಸ್ತಾರವಾಗಿ ಅಲ್ಲದೆ ಒಂದಿಷ್ಟು ಅಡಕವಾಗಿ ಭಾರವಿ, ಮಾಘ ಮತ್ತು ಶ್ರೀಹರ್ಷರ ಕಿರಾತಾರ್ಜುನೀಯ, ಶಿಶುಪಾಲವಧ ಹಾಗೂ ನೈಷಧೀಯ ಚರಿತವನ್ನು ಕುರಿತು ಪರಿಚಯ ಮಾಡಿಕೊಡಬೇಕು ಅಂತ ಅಂದುಕೊಂಡದ್ದಾಯಿತು. ಈ ಕಾರಣದಿಂದ ಇವತ್ತಿನಿಂದ ಮಹಾಕವಿ ಭಾರವಿಯ ಕಿರಾತಾರ್ಜುನೀಯವನ್ನು ಕುರಿತ ಪರಿಚಯ ಉಪನ್ಯಾಸ ಮಾಲೆ. ಈ 3 ದಿವಸಗಳು ಮತ್ತೆ ಇನ್ನೂ ಒಂದು ಸ್ವಲ್ಪ ದಿವಸಗಳ ಕಾಲ ಮುಂದೆ ಅವಕಾಶ ಸಿಕ್ಕಿದಂತೆ ಈ ಭಾಗಗಳನ್ನು ಮುಂದುವರಿಸುವಂಥದ್ದು. ಸಾಮಾನ್ಯವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಪಂಚಮಹಾಕಾವ್ಯ ಅನ್ನುವುದು ಲೋಕಪ್ರಸಿದ್ಧ. ಎಷ್ಟೋ ಜನ ಪ್ರಾಚೀನ ಪರಂಪರೆಯ ವಿದ್ವಾಂಸರು ಪಂಚಮಹಾಕಾವ್ಯಗಳ ಅಧ್ಯಯನ ಮಾಡದೆ ಸಾಹಿತ್ಯ ವ್ಯಾಸಂಗ ಪೂರ್ಣವಾಗುವುದಿಲ್ಲ ಅಂತ. ಆದರೆ ಆ ವ್ಯಾಸಂಗ ಪರಂಪರೆಯಲ್ಲಿ ಪಾಠ ಹೇಳಿಸಿಕೊಳ್ತಾ ಇದ್ದಿದ್ದು ಈ ರಘುವಂಶ ಕುಮಾರ ಸಂಭವಗಳನ್ನು ಒಂದು ಮಟ್ಟಕ್ಕೆ ಹೇಳಿಸ್ಕೊಂಡ ಮೇಲೆ ಭಾರವಿ, ಮಾಘ, ಶ್ರೀಹರ್ಷರ 1-2 ಸರ್ಗಗಳನ್ನು ಮಾತ್ರ ಪಾಠ ಹೇಳಿಸ್ಕೊಳ್ತಾ ಇದ್ದರು. ಆಮೇಲೆ ಅವರೇ ಕಾಲಕ್ರಮೇಣ ಓದಿಕೊಳ್ತಾ ಇದ್ದದ್ದಾಗಿತ್ತು. ಹಾಗಾಗಿ ಪಾಠಕ್ರಮದಲ್ಲಿ ಇದ್ದದ್ದು ಕೆಲವೇ ಸರ್ಗಗಳು. ಇವುಗಳು ಬಹಳ ವಿಸ್ತಾರವೂ ಪ್ರೌಢವೂ ಆದಂಥ ಕೃತಿಗಳು. ಅಂದರೆ ಕಾಳಿದಾಸನ 2 ಕಾವ್ಯಗಳ ಭಾಷೆ ಯಾವ ಮಟ್ಟದ ಸರಳವೋ, ಅಲ್ಲಿಯ ಕಲ್ಪನೆಗಳು ಎಷ್ಟು ಅಕೃತ್ರಿಮ ಸಹಜವೋ, ಇಲ್ಲಿ ಸ್ವಲ್ಪ ಪ್ರೌಢಿಮೆ, ವ್ಯುತ್ಪತ್ತಿ ಹೆಚ್ಚು, ವ್ಯಾಕರಣವಾಗಲಿ, ಶಬ್ದ ಪ್ರಯೋಗವಾಗಲಿ, ಅಥವಾ ಯಾವುದನ್ನು ನಾವು ಪದಸಂಪದ ಅಂತ ಹೇಳ್ತೀವಿ ಅದು, ಮತ್ತು ಇನ್ನಷ್ಟು ವಿಲಕ್ಷಣವಾದ ಅಲಂಕಾರಗಳ ಬಳಕೆ, ಆಮೇಲೆ ಇನ್ನು ಬೇರೆ ಬೇರೆ ಶಾಸ್ತ್ರಗಳ ಒಂದು ಪರಾಮರ್ಶೆ. ಉದಾಹರಣೆಗೆ ಅರ್ಥಶಾಸ್ತ್ರವನ್ನು ಕಾಳಿದಾಸ ಒಂದು ಕಡೆಯಂತೂ ರಘುವಂಶದಲ್ಲಿ ಹೇಳ್ತಾನೆ 17ನೇ ಸರ್ಗದಲ್ಲಿ. ಆದರೆ ಇವರು ಅದನ್ನು ಮತ್ತೂ ಸಂಕೀರ್ಣವಾಗಿ ಮಾಡುವುದುಂಟು. ಆಮೇಲೆ ಗಜಶಾಸ್ತ್ರ, ಸಂಗೀತಶಾಸ್ತ್ರ, ಈ ರೀತಿ ಬೇರೆ ಬೇರೆ ಶಾಸ್ತ್ರಗಳ ಪ್ರಸ್ತಾವವನ್ನು ತರುವುದುಂಟು. ಎಲ್ಲಕ್ಕಿಂತ ಮಿಗಿಲಾಗಿ ಸಣ್ಣ ಕಥಾತಂತುವನ್ನು ಇಟ್ಟುಕೊಂಡು ಅದನ್ನು ವ್ಯಾಪಕವಾಗಿ ವಿಸ್ತೃತವಾಗಿ ವರ್ಣನೆಗಳಿಂದ ಅಲಂಕಾರ ಮಾಡತಕ್ಕಂಥದ್ದು. ಅಂದರೆ 18 ವರ್ಣನೆಗಳಿಗೆ ಇದೊಂದು ಭಿತ್ತಿಪ್ರಾಯವಾದದ್ದು. 18 ವರ್ಣನೆಗಳೆಂಬ ಮಾಲೆಗಳನ್ನು ಹಾಕುವುದಕ್ಕೆ ಇದೊಂದು ಗೂಟ ಇದ್ದಂತೆ ಅನ್ನುವಂತೆ ಕಥೆಯನ್ನು ಭಾವಿಸಿಕೊಂಡರು. ಒಂದು 4-5 ವಾಕ್ಯಗಳಲ್ಲಿ ಹೇಳಬಹುದಾದ ಕಥೆಯನ್ನು 18, 20, 22 ಸರ್ಗಗಳಷ್ಟು ವಿಸ್ತಾರವಾಗಿ ಮಾಡುವಂಥದ್ದು ಉಂಟು. ಇದು ಈ 3 ಕೃತಿಗಳಲ್ಲಿ ಕಾಣುತ್ತವೆ. ಇದೇ ಮುಂದೆ ಎಲ್ಲರಿಗೂ ಒಂದು ಮೇಲ್ಪಂಕ್ತಿ ಕೂಡ ಆದದ್ದನ್ನು ನಾವು ನೋಡ್ತೀವಿ. ಸಂಸ್ಕೃತದ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯ ವ್ಯುತ್ಪತ್ತಿ ಅಂತ ಏನು ಹೇಳ್ತೀವಿ, ಎರುಡಿಷನ್, ಅದಕ್ಕೆ ದೊಡ್ಡ ನಿದರ್ಶನವಾಗಿ ಕಾಣತಕ್ಕಂಥವು ಈ ಬಗೆಯ ಕಾವ್ಯಗಳು. ಇವನ್ನೇ ಆಸ್ಥಾನ ವಿದ್ವಾಂಸರ ಒಂದು ವಿದ್ವದ್ರಂಜನೆಗಾಗಿ ಬಂದ ಕಾವ್ಯಗಳು ಅಂತ ಕೂಡ ಹೇಳ್ತಾರೆ. ವಿದ್ವತ್ಪ್ರಿಯವಾದ ಕಾವ್ಯಗಳು, ಪಂಡಿತಪ್ರಿಯವಾದ ಕಾವ್ಯಗಳು ಅಂತ. ಅವಯಃ ಕೇವಲ ಕವಯಃ ಕೇವಲ ಧೀರಾಸ್ತು ಕೇವಲಂ ಕೀರಾ ಕವಯೋ ವಿದ್ವತ್ ಕವಯಃ ಅಥವಾ ಕವಯಃ ಪಂಡಿತ ಕವಯಃ ತಾನವಮಂತಾಸ್ತು ಕೇವಲಂ ಗವಯಃ ಅನ್ನುವ ಮಾತು ಉಂಟು. ತಾನವಮಂತಹ ಅವಮಂತ ಅಂದರೆ ಅವಮಾನ ಮಾಡತಕ್ಕಂಥ ಅವನು ಕೇವಲಂ ಗವಯಃ. ವಿದ್ವಾಂಸರೇ ನಿಜವಾಗಿ ವಿದ್ವತ್ ಕವಿಗಳೇ ದೊಡ್ಡವರು. ಕವಯೋ ವಿದ್ವತ್ ಕವಯಃ ಅಥವಾ ಕವಯಃ ಪಂಡಿತ ಕವಯಃ. ಇನ್ನು ಮಿಕ್ಕ ಸಾಮಾನ್ಯ ಕವಿಗಳು ಅವಯಃ, ಕುರಿಗಳಿದ್ದಂತೆ. ಕೇವಲ ಧೀರಾಸ್ತು ಕೇವಲಂ ಕೀರಾಹ. ಸುಮ್ಮನೆ ವ್ಯಾಸಂಗ ಮಾಡಿದವರು ಗಿಣಿಯೋದು, ಗಿಣಿಪಾಠ ಅಷ್ಟೇ. ಇನ್ನು ಕವಯಃ ಪಂಡಿತ ಕವಯಃ, ವಿದ್ವಾಂಸರಲ್ಲಿ ಕವಿಗಳಾದಂಥ ವಿದ್ವಾಂಸರಾದ ಕವಿಗಳು ನಿಜವಾಗಿ ದೊಡ್ಡವರು. ಅವ್ರನ್ನ ಅವಮಂತ, ಉದಾಸೀನ ಮಾಡತಕ್ಕಂಥವನು ಕೇವಲಂ ಗವಯಃ, ದನ ಇದ್ದಂತೆ ಅಂತ ಹೇಳುವ ಮಾತುಗಳು ಉಂಟು. ಹಾಗಾಗಿ ಭಾರವಿಯ ಕಾವ್ಯವನ್ನು ಬಹಳ ದೊಡ್ಡದಾದಂಥದ್ದು. ಭಾರವೇರಿವ ಅಂತ. ರವಿಯ ಕಾಂತಿ ಹೇಗೋ ಹಾಗೆ ಭಾರವಿಯ ಕಾಂತಿ ಅಂತ. ಆದರೆ ಮಾಘ ಅವನಿಗಿಂತ ಮಿಗಿಲು.
ಎಲ್ಲಿವರೆಗೂ ಮಾಘನ ಒಂದು ಪ್ರಶಸ್ತಿ ಬರುವುದಿಲ್ಲವೋ ಅಲ್ಲಿವರೆಗೂ ಭಾರವಿಯ ಪ್ರಶಸ್ತಿ ಪ್ರಾಖರ್ಯ ಇರುತ್ತದೆ. ಆಮೇಲೆ ಮಾಘನ ಮುಂದೆ ಭಾರವಿಯದೇನೂ ಇಲ್ಲ ಅಂತ ಹೇಳುವಂಥ ಮಾತು ಪ್ರಸಿದ್ಧವಾದಂಥದ್ದು. ತಾವತ್ ಭಾರವೇರ್ಭಾತಿ ಯಾವನ್ ಮಾಘಸ್ಯ ನೋದಯ ಉದಿತೇ ನೈಷಧೇ ಕಾವ್ಯೆ ಕ್ವ ಮಾಘ ಕ್ವಚ ಭಾರವಿಹಿ ಅನ್ನುವ ಮಾತು ಕೂಡ ಉಂಟು. ಭಾರವಿಯ ಅಂದರೆ ಭಾರವಿ ಕವಿಯ ಭಾ ಬೆಳಕು, ಭಾರವೇರ್ಭಾತಿ ಬೆಳಕು ಎಲ್ಲಿವರೆಗೂ ಇರುತ್ತದೆ, ರವೇರ್ ಭಾ ಭಾತಿ ರವಿಯ ಕಾಂತಿ ಎಲ್ಲಿವರೆಗೆ ಅಂದರೆ ಯಾವನ್ ಮಾಘಸ್ಯ ನೋದಯ, ಮಾಘ ಮಾಸ ಬರದೇ ಇರೋವರೆಗೂ ಸೂರ್ಯನ ಕಾಂತಿ ಚೆನ್ನಾಗಿರ್ತದೆ. ಮಾಘ ಪಾಲ್ಗುಣಗಳು ಶಿಶಿರ ಋತು. ಶಿಶಿರ ಋತುವಿನಲ್ಲಿ ಸೂರ್ಯನ ಕಾಂತಿಗೆ ಅಂಥ ದೊಡ್ಡ ಬಲ್ಮೆ ಇರುವುದಿಲ್ಲ, ಬಲ ಇರುವುದಿಲ್ಲ. ಅದು ಎಂಥ ಒಂದು ಪ್ರಖರವಾದ ಮಧ್ಯಾಹ್ನದ ಬಿಸಿಲು ಅಂದರೂ ಅದು ಒಂದು ರೀತಿ ಹೂ ಬಿಸಿಲು, ಹೊಂಬಿಸಿಲು ಆ ಮಟ್ಟದಲ್ಲಿರುತ್ತದೆ. ಮಾಗಿಯ ಬಿಸಿಲಿಗೆ ಯಾವ ದೊಡ್ಡ ಬಲ ಇಲ್ಲ. ಆ ರೀತಿಯಲ್ಲಿ ಭಾರವಿಯ ಕಾವ್ಯ ಮಾಘನ ಕಾವ್ಯ ಬರುವವರೆಗೂ ದೊಡ್ಡದು. ಮಾಘನ ಕಾವ್ಯ ಬಂದ ಮೇಲೆ ಅದಕ್ಕೆ ನೆಲೆಬೆಲೆ ಇಲ್ಲ. ಇನ್ನು ನೈಷಧ ಕಾವ್ಯ ಬಂದ ಮೇಲೆ ಮಾಘ ಎಲ್ಲಿ, ಭಾರವಿಯಲ್ಲಿ ಅಂತ ಈ ಕವಿಗಳ ಹೆಸರಿನಲ್ಲಿಯೇ ಕೃತಿಗಳನ್ನು ಕರೆಯುವುದುಂಟು. ಭಾರವಿ ಅಂತಂದರೆ ಭಾರವಿಯ ಕಿರಾತಾರ್ಜುನೀಯ, ಮಾಘ ಅಂದರೆ ಮಾಘನ ಶಿಶುಪಾಲ ವಧ ಅನ್ನುವಂತೆ ಕೂಡ ಬಳಕೆ ಬಂದಿರುವಂಥದ್ದು ಉಂಟು. ಹಾಗೆ ಹೇಳ್ತಾರೆ, ಪ್ರಕೃತಿ ಮಧುರಾ ಭಾರವಿಗಿರಹ ಅಂತನ್ನುವ ಒಂದು ಸುಭಾಷಿತ ಸೂಕ್ತಿ ಇದೆ. ಭಾರವಿಯ ಮಾತುಗಳು ನಿಸರ್ಗ ಮನೋಹರವಾದವು ಅಂತ. ಅದು ಪ್ರಶ್ನಾರ್ಹ. ಏನೋ ಕೆಲವೊಮ್ಮೆ ಸ್ತುತಿ ಮಾಡುವಾಗ ಆ ಛಂದಸ್ಸಿಗೆ, ಆ ಪದಗಳಿಗೆ ಹೊಂದಾಣಿಕೆ ಆಗುವಂತೆ ಹೇಗೋ ಒಂದು ಮಾಡಿಬಿಡ್ತಾರೆ. ಭಾರವಿಯ ಕಾವ್ಯದಲ್ಲಿ ನಾನು ಯಾವ ಮಾಧುರ್ಯ ಗುಣವನ್ನು ಕಾಣಲಿಲ್ಲ. ಓಜಸ್ಸು ಮಿಗಿಲಾಗಿ ತೋರುತ್ತದೆ. ಅದು ಅರ್ಥಗತವಾದ ಓಜಸ್ಸು. ಇನ್ನು ಕೆಲವು ಕಡೆ ಶಬ್ದಗತವಾದ ಓಜಸ್ಸು. ಸಾಮಾನ್ಯ ಕೆಲವು ಕಡೆ ಪ್ರಸಾದ ಗುಣ ಇದೆ. ಮಾಧುರ್ಯ ಅನ್ನೋದು ಮೃಗ್ಯವಾದ ಗುಣ ಅಲ್ಲೇ. ಆದರೆ ಹೇಗೋ ಬಳಕೆ ಮಾಡಿಬಿಡ್ತಾರೆ ಕವಿಗಳು ಅಥವಾ ವಿದ್ವಾಂಸರು ಅಂತ ಅನಿಸಿಕೊಂಡವರು. ಅದನ್ನು ಸಾಬೀತು ಮಾಡೋದಕ್ಕೆ ಅಂತ ವಿಮರ್ಶಕರು ಶೀರ್ಷಾಸನ ಹಾಕಿ ಒದ್ದಾಡುವುದು ಉಂಟು. ಹಾಗೆ ನಾವು ನೋಡಬೇಕಾಗಿಲ್ಲ. ಇನ್ನು ಈ ಮೂರು ಕವಿಗಳಲ್ಲದೆ ಇವರ ದಾರಿನಲ್ಲಿ ಬಂದವರು ಬೇಕಾದಷ್ಟು ಜನ ಇದ್ದಾರೆ. ವಸ್ತುತಃ ಭಾರವಿ ಹೆಚ್ಚು ಕಡಿಮೆ 6-7ನೇ ಶತಮಾನಗಳಿಗೆ ಸೇರಿದವನು ಅಂತ ಹೇಳ್ಬೋದು. ಮಾಘ 7-8ನೇ ಶತಮಾನದವನು ಅಂತ ಹೇಳ್ಬೋದು. ಶ್ರೀಹರ್ಷ 11-12ನೇ ಶತಮಾನದವನು ಅಂತ. ಇವರ ನಡುವಿನಲ್ಲಿ ಎಷ್ಟೋ ಜನ ಆಗಿ ಹೋದರು. ಭಾರವಿಯ ಪ್ರಭಾವ ಆಮೇಲೆ ತುಂಬ ಆಯಿತು. ಭಾರವಿ ಒಂದು ರೀತಿ ಪ್ರಸ್ಥಾನಕಾರ, ಒಂದು ಹೆದ್ದಾರಿಯನ್ನು ತೆರೆದುಕೊಟ್ಟವನು. ಆಮೇಲೆ ನಾವು ನೋಡತಕ್ಕಂಥದ್ದು ಕುಮಾರದಾಸ, ಶ್ರೀಲಂಕಾ ಅಂತ ಹೇಳುವ ಪ್ರಾಚೀನ ಸಿಂಹಲದಲ್ಲಿ ಇದ್ದಂಥವನು. ಅವನು ಬರೆದಂಥ ಕಾವ್ಯದ ಕೆಲವೊಂದು ಸರ್ಗಗಳ ಪರಿಚಯ ಇಲ್ಲಿ ಮಾಡಿಕೊಟ್ಟದ್ದಾಗಿತ್ತು. ಜಾನಕಿ ಹರಣ. ಅದು ಒಳ್ಳೆಯ ರಸವತ್ ಕಾವ್ಯ, ಪ್ರೌಢಪಾಕದಿಂದ ಕೂಡಿದ್ದರೂ ಸೊಗಸಾದ ವರ್ಣನೆ, ಕಲ್ಪನೆಗಳಿಂದ, ಕಥಾಂಶದಿಂದ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ವ್ಯಾಕರಣವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಬರೆದಂಥ ಒಂದು ವೈಯಾಕರಣ ಕಾವ್ಯ ಭಟ್ಟಿ ಬರೆದಂಥ ರಾವಣ ವಧ. ಬಂಗಾಳದಿಂದ ದೊಡ್ಡ ವಿದ್ವಾಂಸ ಕವಿಯಾಗಿದ್ದವನು, ವೇದಾಂತವನ್ನು, ಅದ್ವೈತವನ್ನು ಚೆನ್ನಾಗಿ ಬಲ್ಲಂಥವನಾಗಿದ್ದ ಅಭಿನಂದ ಬರೆದ ರಾಮಚರಿತ. ಅವನು 7-8ನೇ ಶತಮಾನದ ಆಸುಪಾಸಿನವನಾಗ್ತಾನೆ. ತುಂಬ ವಿಸ್ತೃತವಾದಂಥ ಕಾವ್ಯ ಅದು. ಸುಮಾರು 40 ಸರ್ಗಗಳ ಕಾವ್ಯ ಅದು. ಹಾಗೆ 8ನೇ ಶತಾಬ್ದದ ಕಾಶ್ಮೀರದಲ್ಲಿ ಇದ್ದಂಥ ಇಬ್ಬರು ವಿದ್ವತ್ ಕವಿಗಳು, ಕಪ್ಪಿಣಾಭ್ಯುದಯ ಅನ್ನುವ ಕಾವ್ಯವನ್ನು ಬರೆದಂತಹ ಶಿವಸ್ವಾಮಿ, ಅವನು ಇದಲ್ಲದೆ ಇನ್ನೂ 6 ಕಾವ್ಯಗಳನ್ನು ಬರೆದಿದ್ದಂತೆ. ಆಮೇಲೆ ಮತ್ತೊಬ್ಬ ಮಹಾಕವಿ ಅಂತನ್ನುವ ಪ್ರೌಢಿಮೆಗೆ ಪಾತ್ರನಾದವನು ಹರವಿಜಯವನ್ನು ಬರೆದ ರತ್ನಾಕರ. ಅವನ ಹರವಿಜಯ 50 ಸರ್ಗಗಳ ಮಹಾಕೃತಿ. ಪ್ರಾಚೀನ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಅದಕ್ಕಿಂತ ದೊಡ್ಡ ಗಾತ್ರದ ಕಾವ್ಯ ಯಾವುದೂ ಇಲ್ಲ. ಈಚೆಗೆ ಒಂದು ತಿಂಗಳ ಕೆಳಗೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಒಂದು ಭಾಷಣವನ್ನು ಅದರ ಬಗ್ಗೆ ಮಾಡಿದ್ದಾಗಿತ್ತು. ಪ್ರಾಯಶಃ ಕನ್ನಡ ಭಾಷೆಯಲ್ಲಿ ಅದೇ ಮೊದಲು ಅದೇ ಕೊನೆಯೂ ಆಗ್ಬೋದು ಏನೋ ಹರವಿಜಯದ ಬಗ್ಗೆಗೆ ಅಂತ ಅನಿಸುತ್ತದೆ. ಅಲ್ಲಿ ಒಂದು ಮಹಾಕಾವ್ಯದ ಪರಿಚಯ ಮಾಲಿಕೆ ಆಗಿತ್ತು. ಆಮೇಲೆ ಕಾಶ್ಮೀರದ ಇನ್ನೂ ಹಲವರು ಬರ್ತಾರೆ. ಅದರೊಳಗೆ ಪ್ರಸಿದ್ಧನಾದಂಥವನು ಶ್ರೀಕಂಠ ಚರಿತ ಬರೆದಂಥ ಮಂಖ. ದಾಕ್ಷಿಣಾತ್ಯರು ಕೂಡ ಹಲವರು ಇದ್ದಾರೆ. ಅಂಥವರಲ್ಲಿ ಪ್ರಸಿದ್ಧರಾದವರು ನಿಗಮಾಂತ ದೇಶಿಕರು ಅಂತ ಹೆಸರಾದ ವೇದಾಂತ ದೇಶಿಕರು. ಈಚೆಗಷ್ಟೇ ಅವರ ಪ್ರೌಢ ಮನೋಹರವಾದ ಮಹಾಕಾವ್ಯ ಸದೃಶವಾದ ಪಾದುಕಾ ಸಹಸ್ರದ ಅನುವಾದವನ್ನು ಮಾಸ್ತಿಯವರ ಶ್ರೀಮತಿ ಪಂಕಜಮ್ಮನವರು ಮಾಡಿದ್ದನ್ನು ಅವರ ಸಂಸ್ಥೆಯಿಂದ ಹೊರಗೆ ಕನ್ನಡ ಅನುವಾದ ಮೂಲ ಪ್ರತಿಪದಾರ್ಥದ ಜೊತೆಗೆ ತಂದುಕೊಟ್ಟದ್ದು ಕೂಡ ಆಗಿದೆ. ಒಳ್ಳೆಯ ಕೆಲಸ ಆಗಿದೆ. ಅವರೇ ಬರೆದ ಮತ್ತೊಂದು ಪ್ರೌಢ ಮನೋಹರವಾದ ಕಾವ್ಯ ಕೃಷ್ಣನನ್ನು ಉದ್ದೇಶಿಸಿ ಮಾಡಿದಂಥ ಯಾದವಾಭ್ಯುದಯ.
ಅದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಬಂದಂಥದ್ದು ಉಡುಪಿಯ ಅಷ್ಟಮಠಗಳ ಯತಿಗಳಲ್ಲಿ ಅನನ್ಯರಾಗಿದ್ದಂಥವರು ವಾದರಾಜ ಸ್ವಾಮಿಗಳು 120 ವರ್ಷ ಬದುಕಿದಂಥವರು, ವೇದಾಂತ ದೇಶಿಕರು 101 ವರ್ಷ ಬದುಕಿದಂಥವರು, ವಾದರಾಜರು ಅವರಿಗಿಂತ ಹತ್ತತ್ರ 150 ವರ್ಷಗಳ ಈಚಿನವರು. ಅವರು ಬರೆದಂತಹ ವಿಸ್ತೃತ ಪ್ರೌಢವಾದ ಕಾವ್ಯ ಕೃಷ್ಣನನ್ನೇ ಕುರಿತಾದಂಥದ್ದು ರುಕ್ಮಿಣೀಶ ವಿಜಯ. ಅದಲ್ಲದೆ ವಿಜಯನಗರ ಸಾಮ್ರಾಜ್ಯದ ಒಂದು ಶ್ವೇತಛತ್ರ ಛಾಯೆಯಲ್ಲಿ ಅನೇಕ ಕಾವ್ಯಗಳು ಬಂದವು. ಅದರೊಳಗೆ ಅತ್ಯಂತ ಉತ್ತಮವಾದದ್ದು ಗಂಗಾದೇವಿಯ ಮಥುರಾ ವಿಜಯ. ಅವಳು ಅದ್ವಿತೀಯಳಾದ ಸಂಸ್ಕೃತ ಕವಯಿತ್ರಿ. ಹಿಂದೆ ಈ ವೇದಿಕೆಯಲ್ಲಿ ಆಕೆಯ ಕಾವ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಟ್ಟದ್ದಾಯಿತು. ಆಮೇಲೆ ಬೇರೆ ಕೆಲವು ಕವಿಗಳು, ವಿಶೇಷವಾಗಿ ಡಿಂಡಿಮ ಭಟ್ಟ ವಂಶದವರು ಅಂತ, ಡಿಂಡಿಮ ವಂಶದ ಕವಿಗಳು ಅಂತ ಅರುಣಗಿರಿನಾಥ, ರಾಜನಾಥ, ಮತ್ತು ರಾಜನಾಥನ ಪತ್ನಿಯಾದ ಅಭಿರಾಮ ಕಾಮಾಕ್ಷಿ ಬರೆದ ಅಭಿರಾಮ ರಾಮಾಭ್ಯುದಯ, ಸಾಳ್ವಾಭ್ಯುದಯ, ಈ ರೀತಿಯಾದಂಥ ಕಾವ್ಯಗಳು, ಕೆಲವೊಂದು ಐತಿಹಾಸಿಕ ಕಾವ್ಯಗಳು, ಕೆಲವು ರಾಮಾಯಣ ಮಹಾಭಾರತಗಳನ್ನು ಆಧರಿಸಿದಂಥದ್ದು ಬಂತು. ಮತ್ತು ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂತಹ ಶ್ರೀವಿದ್ಯಾ ಚಕ್ರವರ್ತಿ ಬರೆದಂಥ ರುಕ್ಮಿಣಿ ಕಲ್ಯಾಣ ಮಹಾಕಾವ್ಯ ಉಂಟು, ಕರ್ನಾಟಕದಿಂದ ಬಂದದ್ದು. ಹೀಗೆಲ್ಲ ಬೇರೆ 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 ಮಹಾಕಾವ್ಯಗಳು ಬೆಳೀತಲೇ ಹೋದವು. ಒಂದೊಂದು ಪ್ರಾಂತದಲ್ಲೂ ಕೂಡ ನಾವು ನೋಡಸಿಗುವಂಥದ್ದೇ ಆಗಿದೆ. ತಮಿಳುನಾಡಿನಲ್ಲಿ ಪತಂಜಲಿ ಮಹಾಚರಿತಂ ಅಂತ, ಪತಂಜಲಿ ಚರಿತ ಕಾವ್ಯ ಅಂತ ರಾಮಭದ್ರ ದೀಕ್ಷಿತ ಬರೆದ ಒಂದು ಕಾವ್ಯ ಪ್ರಸಿದ್ಧವಾದದ್ದು. ಆಮೇಲೆ ಆಂಧ್ರದಲ್ಲಿ ಹಲವರು ಬರೆದರು. ಹೀಗೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಮಹಾಕಾವ್ಯಗಳು ಅಂತ ಬೆಳೀತಾ ಬಂದವು. ಆದರೆ ಯಾವ ಮಹಾಕಾವ್ಯಗಳಿಗೂ ಈ ಪಂಚಮಹಾಕಾವ್ಯಗಳ ಪ್ರಸಿದ್ಧಿ ಬರಲಿಲ್ಲ. ಇವುಗಳಿಗೆಲ್ಲ ವ್ಯಾಖ್ಯಾನ ಬರೆದವನು ಭಟ್ಟಿಯ ರಾವಣವಧವನ್ನೂ ಸೇರಿಸಿಕೊಂಡು 6 ಮಹಾಕಾವ್ಯಗಳಿಗೆ ವ್ಯಾಖ್ಯಾನ ಬರೆದವನು, ವ್ಯಾಖ್ಯಾನ ಶಿರೋಮಣಿ ಅಂತಲೇ ಹೆಸರಾದಂಥ ವ್ಯಾಖ್ಯಾತೃ ಶಿರೋಮಣಿ ಅಂತ ಪ್ರಸಿದ್ಧಿಯನ್ನು ಪಡೆದ ಕೋಲಾಚಲದ ಮಲ್ಲಿನಾಥ ಮಹಾಮಹೋಪಾಧ್ಯಾಯ, ಅವನು ರಘುವೀರ ಚರಿತ ಅಂತ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಅದು ಟ್ರಿವೆಂಡ್ರಮ್ ಸಾಂಸ್ಕೃತಿಕ ಸೀರೀಸ್ನವರು ಪ್ರಕಾಶನ ಮಾಡಿದ್ದಾರೆ. ಹೀಗೆ ನಮ್ಮ ಕರಾವಳಿಯಲ್ಲಿ ತ್ರಿವಿಕ್ರಮ ಪಂಡಿತರು ಅಂತ ದೊಡ್ಡ ವಿದ್ವಾಂಸರಿದ್ದರು, ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು. ಅವರು ಬರೆದಂತಹ ಉಷಾಹರಣ ಅಂತ ಒಂದು ಖಂಡಕಾವ್ಯಾತ್ಮಕವಾದ ಮಹಾಕಾವ್ಯದ ಹತ್ತಿರ ಬರುವಂಥ ಗಾತ್ರಗಳನ್ನು ಹೊಂದಿದಂಥ ಒಂದು ಕೃತಿ ಉಂಟು. ಈಚೆಗೆ ಅದರ ಬಗ್ಗೆ ಕೂಡ ಸಂಶೋಧನೆಯಾಗಿದೆ. ನಮ್ಮ ವಿಶ್ವಾಸ ಅವರ ಪತ್ನಿ ಶಾಂತಲಾ ಹೆಗಡೆ ಅವರು ಬಹಳ ಸೊಗಸಾಗಿ ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ. ಅದಲ್ಲದೆ ತ್ರಿವಿಕ್ರಮ ಪಂಡಿತರ ಪುತ್ರ ನಾರಾಯಣ ಪಂಡಿತರು ಅವರು ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಆಧರಿಸಿಕೊಂಡು ಮಧ್ವವಿಜಯ ಬರೆದಿದ್ದಾರೆ. ಅದಕ್ಕೆ ಪ್ರಾಚೀನ ವ್ಯಾಖ್ಯಾನಗಳು ಬೇಕಾದಷ್ಟಿವೆ. ಈಚೆಗೆ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರು ಅದರ ಒಳ್ಳೆಯ ಒಂದು ಪರಿಷ್ಕೃತವಾದ ಆವೃತ್ತಿಯನ್ನು ಕೂಡ ವಿಸ್ತೃತವಾದ ಸಂಸ್ಕೃತದ ರಸಮಯ ಭಾಷೆಯ ಭೂಮಿಕೆಯ ಜೊತೆಗೆ ಪ್ರಕಾಶನ ಮಾಡಿದ್ದಾರೆ. ಈ ತರಹ ಅನೇಕರದು ಬಂದಿದೆ. ಅದೇ ಬಗೆಯಲ್ಲಿ ಮಾಧವೀಯ ಶಂಕರ ವಿಜಯ ಅಂತ, ಪ್ರಾಯಶಃ ಅದನ್ನು ಬರೆದದ್ದು ವ್ಯಾಸಾಚಲ ಕವಿ ಇರಬೇಕು. ಮಾಧವೀಯ ಅಂತ ಪ್ರಸಿದ್ಧಿ ಉಂಟು, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ರಚಿತವಾಗಿರಬೇಕು, ವಿದ್ಯಾರಣ್ಯರ ಕೃಪಾ ಪೋಷಿತವಾದದ್ದು. ಅದು ಒಂದು ಪ್ರೌಢವಾದಂಥ ಕಾವ್ಯ. ಹೀಗೆ ಯತಿವರ್ಯರ ಆಚಾರ್ಯರುಗಳ ಜೀವನ ಚರಿತ್ರೆಯನ್ನು ಆಧರಿಸಿಕೊಂಡು ಬಂದಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ರಾಮಭದ್ರಾಂಬೆ ಅಂತ ತಂಜಾವೂರಿನಲ್ಲಿ ಇದ್ದ ಮಹಾಕವಯಿತ್ರಿ, ವಿದ್ವತ್ ಕವಯಿತ್ರಿ, ಶತಾವಧಾನಿನಿ. ಆಕೆ ತನ್ನ ಗಂಡ ರಘುನಾಥ ನಾಯಕನನ್ನೇ ಕುರಿತು ಬರೆದಂತಹ ಕಾವ್ಯ ರಘುನಾಥಾಭ್ಯುದಯ ಅಂತ 13 ಸರ್ಗದ ಕಾವ್ಯ. ಅದು ಒಂದು ದಿವಸದ ಅವನ ಜೀವನ ಘಟನೆಗಳನ್ನು ವರ್ಣಿಸ್ತಕ್ಕಂಥ, ಅದರ ಮೂಲಕವಾಗಿ ಅವನ ಎಲ್ಲ ಜೀವನ ತೋರ್ಪಡಿಸುವಂಥ ಒಂದು ವಿನೂತನ ಶೈಲಿಯ ಕಾವ್ಯ. ಹೀಗೆ ಹಮ್ಮೀರವಧ ಮಹಾಕಾವ್ಯ ಇರಬಹುದು, ಮೂಷಕ ವಂಶ ಮಹಾಕಾವ್ಯ ಇರಬಹುದು, ಉತ್ತರ ನಿಷಧ ಅಂತ ಇರಬಹುದು. ಹೀಗೆ ಬೇಕಾದಂತೆ ಬಂದಿದೆ. ನರನಾರಾಯಣಾನಂದ, ಸಹೃದಯಾನಂದ, ಹೀಗೆ ಕೂಡ ಬೇಕಾದಷ್ಟು ಕಾವ್ಯಗಳನ್ನು ಕಾಣ್ತೀವಿ. ನಾನು ಪಟ್ಟಿ ಕೊಡೋದಕ್ಕೆ ಹೋಗೋಲ್ಲ. ಆದರೆ ಇಷ್ಟನ್ನು ಹೇಳಬಹುದು, ಇವೆಲ್ಲ ಕೂಡ ಬಂದದ್ದು ಭಾರವಿಯ ಪ್ರಭಾವದಿಂದ. ಅಂದರೆ ಭಾರವಿ ಒಂದು ಮಹಾ ಪಥ ಪ್ರದರ್ಶಕನಾದ. ಅಲ್ಲಿವರೆಗೂ ಸಂಸ್ಕೃತ ಮಹಾಕಾವ್ಯದ ದಿಕ್ಕು ಒಂದು ಬಗೆಯಲ್ಲಿ ಬಂದರೆ ಅವನು ಅದಕ್ಕೆ ಬೇರೆಯೇ ರೂಪವನ್ನು ಕೊಟ್ಟ. ತತ್ಪೂರ್ವದಲ್ಲಿ ನಮಗೆ ಉಪಲಬ್ಧಿ ಇರತಕ್ಕಂಥದ್ದು ಕಾಳಿದಾಸನ 2 ಕಾವ್ಯಗಳು, ಅಶ್ವಘೋಷನ 2 ಕಾವ್ಯಗಳು, ಇನ್ಯಾವುದೂ ಸಿಗುವುದಿಲ್ಲ. ಉಲ್ಲೇಖ ಮಾತ್ರವಾಗಿ ಬರತಕ್ಕಂಥದ್ದು ಪತಂಜಲಿ ಬರೆದಿದ್ದನಂತೆ, ಪಾಣಿನಿ ಬರೆದಿದ್ದನಂತೆ. ಪಾಣಿನಿ ಬರೆದಂಥ ಜಾಂಬವತಿ ಜಯ ಅನ್ನುವ ಸೊಗಸಾದ ಕಾವ್ಯ ಇತ್ತು ಅಂತ ಗೊತ್ತಾಗುತ್ತದೆ. ಕೆಲವೊಂದು ಪದ್ಯಗಳು ಸಿಗುತ್ತವೆ. ಅದು ಅತ್ಯಂತ ರಮಣೀಯವಾದ ಶೈಲಿ. ಅದು ವಸ್ತುತಃ
ಅಷ್ಟಾಧ್ಯಾಯಿಯನ್ನು ಬರೆದಂಥ ಮಹಾ ವಿದ್ವಾಂಸನಾದ ವೈಯಾಕರಣ ವರೇಣ್ಯನಾದ ಭಗವಾನ್ ಪಾಣಿನಿ ಮುನಿಯದೋ ಅಲ್ಲವೋ ಅಂತಲೂ ವಿದ್ವಾಂಸರು ಸಂದೇಹ ಪಡ್ತಾರೆ. ಹಾಗೆಯೇ ಧ್ವನ್ಯಾಲೋಕದಂಥ ಪಥಪ್ರದರ್ಶಕವಾದ ಮಹಾಕೃತಿಯನ್ನು ಬರೆದ ಆನಂದವರ್ಧನನ ಅರ್ಜುನ ಚರಿತ ಅಂತ ಒಂದು ಕಾವ್ಯ ಇತ್ತಂತೆ, ಅದು ನಮಗೆ ಸಿಕ್ಕಿಲ್ಲ. ಆ ಬಗೆಯಲ್ಲಿ ಅವನ ವ್ಯಾಖ್ಯಾತ್ರವಾದ ಅಭಿನವಗುಪ್ತನ ಶಿಷ್ಯವರೇಣ್ಯ ಕ್ಷೇಮೇಂದ್ರ ಬರೆದಂಥ ಶಶಿವಂಶ ಅನ್ನುವ ಒಂದು ಮಹಾಕಾವ್ಯ ಇತ್ತಂತೆ, ಅದು ನಮಗೆ ಸಿಕ್ಕಿಲ್ಲ. ಈ ಥರ ಲುಪ್ತವಾದ ಕಾವ್ಯಗಳು ಎಷ್ಟೋ. ಆದರೆ ಕಾಳಿದಾಸನ ಅಶ್ವಘೋಷನ ಕಾವ್ಯಗಳನ್ನು ಬಿಟ್ಟರೆ ನಾವಿನ್ಯಾವುದನ್ನೂ ಕೂಡ ಮಹಾಕಾವ್ಯದ ರೂಪದಲ್ಲಿ ನೋಡಲ್ಲ. ವ್ಯಾಸ ವಾಲ್ಮೀಕಿಗಳು ಮಹಾಕಾವ್ಯವಲ್ಲ, ಮಹಾಕಾವ್ಯ ಅವು. ಅವನ್ನು ಯಾರ ಜೊತೆಗೂ ಎಲ್ಲಿಗೂ ಹೋಲಿಸೋದಕ್ಕಾಗೋದಿಲ್ಲ. ಅದು ಋಷಿಗಳ ಸಾಕ್ಷಾತ್ ದರ್ಶನ, ಮಿಕ್ಕೆಲ್ಲ ಕವಿಗಳಿಗೂ ಆಧಾರಭೂತವಾದದ್ದು. ಆಮೇಲೆ ಬಂದ ಈ 4 ಕಾವ್ಯಗಳ ಬಳಿಕ ನಾವು ನೋಡುವುದು ಭಾರವಿಯನ್ನು. ಭಾರವಿಯ ಕಾಲದ ಬಗ್ಗೆ ಒಂದಿಷ್ಟು ಚರ್ಚೆ ನಡೆದಿದೆ. ಅವನು ಎಲ್ಲಿಂದ ಬಂದ, ಏನು ಎತ್ತ, ಒಂದಿಷ್ಟು ಊಹಾಪೋಹಗಳಿವೆ. ದಂಡಿ ಬರೆದದ್ದು ಅಂತ ಹೆಸರಾದ ಪ್ರಸಿದ್ಧಿ ಇರುವ ಅವಂತಿ ಸುಂದರಿ ಕಥಾ ಅಂತ ಒಂದು ಗದ್ಯ ಕಾವ್ಯ ಇದೆ. ಅಲ್ಲಿಯ ಪ್ರಸ್ತಾವನೆಯಲ್ಲಿ ಒಂದಿಷ್ಟು ವಿವರಗಳನ್ನು ನಾವು ನೋಡ್ತೀವಿ. ಅವನು 3 ರಾಜರ ಸಮಕಾಲೀನನಾಗಿದ್ದ ಅಂತ ಗೊತ್ತಾಗುತ್ತದೆ. ಮತ್ತು ಭಾರವಿಯ ಪೂರ್ವಜರ ಬಗೆಗೆ ಕೂಡ ಒಂದಿಷ್ಟು ಕಥಾವೃತ್ತಾಂತಗಳು ಉಂಟು. ಅವರು ಬಹಳ ಹಿಂದೆ ಉತ್ತರ ಭಾರತದಲ್ಲಿಯೋ ಮಧ್ಯ ಭಾರತದಲ್ಲಿಯೋ ಇದ್ದವರು ಅಂತ ಹೇಳ್ತಾರೆ. ಪಶ್ಚಿಮೋತ್ತರ ಭಾರತದಿಂದ ಪ್ರಾಯಶಃ ಬಂದಿದ್ದರು ಅಂತಲೂ ಹೇಳ್ತಾರೆ. ಅಂದರೆ ಗುರ್ಜರ ಪ್ರದೇಶ ಅತ್ತ ಕಡೆಯಿಂದ ಬಂದದ್ದು ಅಂತ. ಅಲ್ಲಿ ಆನಂದಪುರ ಅಂತ ಒಂದು ಪ್ರಾಂತದಿಂದ ದಕ್ಷಿಣ ಭಾರತದ ಅಚಲಪುರ ಅನ್ನುವ ಒಂದು ಪ್ರಾಂತಕ್ಕೆ ಭಾರವಿಯ ಪೂರ್ವಜರು ವಲಸೆ ಬಂದರು. ಕೌಶಿಕ ಗೋತ್ರದವರಾಗಿದ್ದರು. ಅಲ್ಲಿ ಭಾರವಿ ಹುಟ್ಟಿದ್ದು. ಅವನ ಜನ್ಮನಾಮ ದಾಮೋದರ ಅಂತ. ಇನ್ನು ಕೆಲವರು ಇಲ್ಲ, ಅವನ ಹೆಸರು ಭಾರವಿ ಅಂತಲೇ, ಅವನ ಸ್ನೇಹಿತನ ಹೆಸರು ದಾಮೋದರ ಅಂತ ಹೇಳ್ತಾರೆ. ಕಷ್ಟ ಅವನ್ನ ತೀರ್ಮಾನ ಮಾಡೋದು. ಅವನು ಮಹಾಪ್ರತಿಭಾಶಾಲಿಯಾಗಿದ್ದ. ಮತ್ತು ವಿಷ್ಣುವರ್ಧನ ಚಾಲುಕ್ಯ ರಾಜ ಅವನ ಸಹವಾಸ ಬಂತು ಅಂತ. ಅವನು ವಿಷ್ಣುವರ್ಧನ ಚಾಲುಕ್ಯ ರಾಜನಾಗಿದ್ದ ಅನ್ನೋದು ಪ್ರಶ್ನಾರ್ಹವಾಗುತ್ತದೆ. ಆತ ಗುಪ್ತರ ಸಾಮಂತನಾಗಿದ್ದ ಯಶೋಧರ್ಮ ವಿಷ್ಣುವರ್ಧನ ಆಗಿದ್ದಿರಬೇಕು ಅಂತ ವಿದ್ವಾಂಸರು ಆ ಬಗೆಗೆ ಸಂಶೋಧನೆ ಮಾಡಿ ಹೇಳ್ತಾರೆ. ಅವನು ತನ್ನ ಗೆಳೆಯನ ಜೊತೆಗೆ ಒಮ್ಮೆ, ಅಂದರೆ ಚಾಲುಕ್ಯ ವಿಷ್ಣುವರ್ಧನನ ಆಶ್ರಯದಲ್ಲಿದ್ದವನು ಪೇಟೆಗೆ ಹೋಗಿದ್ದು ಅಲ್ಲಿ ಮಾಂಸಭಕ್ಷಣ ಮಾಡಿದ. ಅದರ ಪ್ರಾಯಶ್ಚಿತ್ತಕ್ಕಾಗಿ ಅವನು ತೀರ್ಥಯಾತ್ರೆ ಕೈಗೊಂಡು ಮತ್ತು ದಕ್ಷಿಣಕ್ಕೆ ಬಂದ, ಕರ್ನಾಟಕಕ್ಕೆ ಬಂದ. ಅಲ್ಲಿ ತಲವನಪುರ ಅಂತ ಯಾವುದಿದೆ, ಈ ಹೊತ್ತಿನ ತಲಕಾಡು, ಅಲ್ಲಿದ್ದವನು ಗಂಗರಾಜ ದುರ್ವಿನೀತ, ಮಾಧವವರ್ಮ ಕೊಂಗಣಿವರ್ಮ ದುರ್ವಿನೀತ ಅಂತ ಹೆಸರಾದವನು. ಅವನು ಅವಿನೀತ ಅಂತಕ್ಕಂಥ ಮಹಾರಾಜನ ಮಗ. ಅವನ ಆಶ್ರಯದಲ್ಲಿದ್ದ. ಅವನ ಆಶ್ರಯದಲ್ಲಿರುವಾಗಲೇ ಕಿರಾತಾರ್ಜುನೀಯವನ್ನು ಬರೆದ. ಅದರ 15ನೇ ಸರ್ಗ ತುಂಬ ಪ್ರೌಢವಾದದ್ದು, ಚಿತ್ರಕವಿತಾ ಭೂಯಿಷ್ಠವಾದದ್ದು ಅಂತ. ಅದರ ವ್ಯಾಖ್ಯಾನವನ್ನು ಸಾಕ್ಷಾತ್ ರಾಜ ದುರ್ವಿನೀತನೇ ಬರೆದ. ಅದಕ್ಕೆ ಶಾಸನಗಳ ಆಧಾರವೂ ಕೂಡ ಉಂಟು. ಕಿರಾತಾರ್ಜುನೀಯ 15 ಸರ್ಗ ಟೀಕಾಕಾರ ಅಂತಲೇ ಹೇಳ್ತಾರೆ. ಹೀಗೆ ಅವನಿದ್ದ. ಅಲ್ಲಿತ್ತು. ಆಮೇಲೆ ಮತ್ತೂ ದಕ್ಷಿಣಕ್ಕೆ, ಅಂದರೆ ಕಾಂಚೀವರಂ ಅಂತ ಇವತ್ತೇನಿದೆ ಅಲ್ಲಿ ಕಾಂಚಿ ಪ್ರದೇಶಕ್ಕೆ ಬಂದ. ಅಲ್ಲಿ ಪಲ್ಲವ ಮಹಾರಾಜ ಇದ್ದ. ಪಲ್ಲವ ಮಹಾರಾಜ ಸಿಂಹವಿಷ್ಣುವಿನ ಆಶ್ರಯಕ್ಕೆ ಬಂದು ಅಲ್ಲಿ ನೆಲೆಸಿದ. ಅವನ ಮರಿಮಗ ದಂಡಿ ಮಹಾಕವಿ. ಅವನು ಇಮ್ಮಡಿ ಪುಲಕೇಶಿಯ ಸೊಸೆ ವಿಜಯಾಂಬಿಕೆ ಅಥವಾ ವಿಜ್ಜಿಕಾದೇವಿಯ ಹೆಚ್ಚು ಕಡಿಮೆ ಸಮಕಾಲೀನ ಇರಬೇಕು ಅಂತ ಹೀಗೆಲ್ಲ ಹೇಳ್ತಾರೆ. ಯಾವುದು ನಿಜವೋ ಯಾವುದು ಸುಳ್ಳೋ ಗೊತ್ತಾಗೋಲ್ಲ. ಅವಂತಿ ಸುಂದರಿ ಕಥೆಯ ಪ್ರಸ್ತಾವನೆಯಲ್ಲಿ ಬಂದಂಥ ಕೆಲವೊಂದು ವಿವರಗಳು ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಆದರೆ ಇಷ್ಟಂತೂ ಹೇಳಬಹುದು, ಈ ಎಲ್ಲ ಘಟನೆಗಳು ನಡೆದದ್ದು 5-6ನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಗೊತ್ತಾಗುತ್ತದೆ. ಅದರಿಂದ ಆ ಹೊತ್ತಿಗೆ ಇವನಿದ್ದಿರಬಹುದು ಅಂತ ನಾವು ಹೇಳಬಹುದು. ಒಟ್ಟಿನಲ್ಲಿ ಅವನನ್ನು ಕುರಿತು ಕಾಲದ ಅಳತೆಯಲ್ಲಿ ಹೇಳುವುದಿದ್ದರೆ ನಮಗೆ ಸಿಗುವಂಥ ಮೊದಲ ಪ್ರಮಾಣ ಕನ್ನಡದ ಮಹಾರಾಜನಾದ ಇಮ್ಮಡಿ ಪುಲಕೇಶಿ ದಕ್ಷಿಣಾಪಥೇಶ್ವರ ಪರಮೇಶ್ವರ ಅವನ ಐಹೊಳೆ ಶಾಸನ ಯಾವುದುಂಟು, ಅಲ್ಲಿ ಅವನ ಶಾಸನಕರ್ತ ಸ್ನೇಹಿತ ರವಿಕೀರ್ತಿ ಬರಿತಾನೆ. ಇಮ್ಮಡಿ ಪುಲಕೇಶಿಯ ಸ್ನೇಹಿತ ಅಂತ ಹೇಳ್ತಾರೆ. ಏನಾಯೋಜನ ವೇಶ್ಮ ಸ್ಥಿರಮರ್ಥ ವಿವೇಕಿನಾತು ಜಿನವೇಶ್ಮ ಸವಿಜಯತಾಂ ರವಿಕೀರ್ತಿ ಕವಿತಾಶ್ರಿತ ಕಾಳಿದಾಸ ಭಾರವಿ ಕೀರ್ತಿ ಅಂತ ಬರ್ತದೆ. ಅಲ್ಲಿ ಕವಿತಾಶ್ರಿತ ಕಾಳಿದಾಸ ಭಾರವಿ ಕೀರ್ತಿ ಅಂತ ಹೇಳಿದ್ರಿಂದ ಇಮ್ಮಡಿ ಪುಲಕೇಶಿಯ ಕಾಲ 7ನೇ ಶತಮಾನದ ನಡುವೆ ಅಂತ ಗೊತ್ತಿದೆ.
ಅದಕ್ಕಿಂತಲೂ ಮುಂಚೆಯೇ ಅವನು ಪ್ರಸಿದ್ಧನಾಗಿರಬೇಕು, ಅಂದರೆ ಒಂದು ಶತಮಾನವಾದರೂ ಹಿಂದಿದ್ದಿರಬಹುದು ಅಂತ. ಹಾಗೆ 6ನೇ ಶತಮಾನದ ಮಧ್ಯಭಾಗದಲ್ಲಿ ಇದ್ದಿರಬೇಕು ಅಂತ ಹೇಳ್ತಾರೆ. ಇದು ದೊಡ್ಡ ವಿಷಯ ಏನಲ್ಲ. ಕವಿ ದೇಶ ಕಾಲಗಳು ಏನಾದರೂ ಕಾವ್ಯ ಏನಿದೆ ಅದನ್ನು ನಾವು ನೋಡಬೇಕು ಅಂತನ್ನೋದ್ರೊಳಗೆ ಯಾವ ಪ್ರಶ್ನೆ ಕೂಡ ಇಲ್ಲ. ಅದಲ್ಲದೆ ಭಾರವಿಯ ಮೇಲೆ ಬೇಕಾದಷ್ಟು ಸ್ವಾರಸ್ಯಕಾರಿಯಾದ ಕಥೆಗಳೂ ಇವೆ. ಅಂತಹ ಕಥೆಗಳಲ್ಲಿ ಒಂದು, ಅವನು ಹುಟ್ಟುವಾಗ ಬುದ್ಧಿವಂತನಾಗಿದ್ದರೂ ಅವನ ತಂದೆ ಅವನನ್ನು ಮೆಚ್ಚುತ್ತಾ ಇರಲಿಲ್ಲ. ಬೆಳೀತಾ ಬಂದ, ಒಳ್ಳೆಯ ವ್ಯುತ್ಪನ್ನನಾದ, ವಿದ್ವಾಂಸನಾದ, ಚೆನ್ನಾಗಿ ಕಾವ್ಯ ಬರೆಯುವಂತೆಯೂ ಆದ. ಅವನಿಗೆ ಮದುವೆಯೂ ಆಗಿ ಹೆಂಡತಿ ಇನ್ನೂ ತವರು ಮನೆಗೆ ಬಂದಿರಲಿಲ್ಲ. ತಂದೆ ಮತ್ತೆ ಮತ್ತೆ ಬೈತಾ ಇದ್ದಿದ್ದನ್ನು ನೋಡಿ ಅವನಿಗೆ ಬೇಸರವಾಗಿ ಒಂದು ದಿನ ತಂದೆಯನ್ನು ಕೊಂದು ಬಿಡಬೇಕು ಅಂತ ಗುಟ್ಟಾಗಿ ಸಿದ್ಧ ಮಾಡಿಕೊಂಡಿದ್ದ. ಅಂದು ಇವನ ತಂದೆ ತನ್ನ ಹೆಂಡತಿ ಅಂದರೆ ಈತನ ತಾಯಿಯ ಜೊತೆಗೆ ಮಾತಾಡ್ತಾ ಮಗನ ಕೀರ್ತಿಯನ್ನು ತುಂಬ ಕೊಂಡಾಡಿದನಂತೆ. ಅಯ್ಯೋ, ನೀವು ಪರೋಕ್ಷದಲ್ಲಿ ಕೊಂಡಾಡ್ತೀರಾ, ಎದುರಿಗೆ ಹೇಳಿದರೆ ಇಷ್ಟು ಸಂತೋಷವಾಗ್ತಿತ್ತು, ಅವನಿಗೆ ತುಂಬ ಬೇಸರ ಇದೆ ಅಂತ. ಏನು ಮಾಡೋಣ, ಪ್ರತ್ಯಕ್ಷೇ ಗುರುವಸ್ತುತ್ಯಾಹ ಅಂತ ಗುರುಗಳನ್ನು ಎದುರಿಗೆ ಕೊಂಡಾಡಬೇಕು, ಮಕ್ಕಳನ್ನು ಪರೋಕ್ಷದಲ್ಲಿ ಕೊಂಡಾಡಬೇಕು, ಅವರಿಗೆ ಅಹಂಕಾರ ಬಂದುಬಿಡುತ್ತದೆ, ಅದು ಯುಕ್ತವಲ್ಲ ಅಂತ. ಈ ಕಾಲದ ಮಕ್ಕಳ ನಡವಳಿಕೆಗೆ, ಮಕ್ಕಳನ್ನು ನಡೆಸ್ಕೊಳ್ಬೇಕು ಹೇಗೆ ಎನ್ನುವ ತತ್ವಕ್ಕಿಂತ ತುಂಬ ವ್ಯತಿರಿಕ್ತವಾದ ದೃಷ್ಟಿ ಅದು. ಮಕ್ಕಳನ್ನೆಲ್ಲ ಬಡಿದು ಬೆಳೆಸಬೇಕು, ನುಗ್ಗೆ ಮರವನ್ನು ಮುರಿದು ಬೆಳೆಸಬೇಕು ಅಂತ ಒಂದು ಗಾದೆ ಉಂಟು ಕನ್ನಡದಲ್ಲಿ. ಹಾಗೆ ಅದು ಆ ಕಾಲದ್ದು. ಆಗ ಅದನ್ನು ಕೇಳಿದ ಭಾರವಿಗೆ ತುಂಬ ದುಃಖವಾಗಿ ತಂದೆಯನ್ನು ಮರುದಿನ, ತಂದೆಯೂ ಮಹಾವಿದ್ವಾಂಸನೆ, ಬೇಡ್ಕೋತಾನೆ. ತಂದೆಯನ್ನು ಕೊಲ್ಲಬೇಕು ಅಂತ ಮನೋನಿಶ್ಚಯ ಮಾಡಿಕೊಂಡ ಮಗನಿಗೆ ಏನು ಪ್ರಾಯಶ್ಚಿತ್ತ ಅಂತ. 6 ತಿಂಗಳು ಮಾವನ ಮನೆಯಲ್ಲಿ ವಾಸ ಮಾಡಬೇಕು ಅಂತಾನೆ. ತಂದೆಗೆ ಪ್ರಾಯಶಃ ಗೊತ್ತಾಯಿತೋ ಏನೋ, ಆದರೂ ಸರಿ ಅಂತ ಇವನು ಹೊರಟು ಬಿಡ್ತಾನೆ ಮಾವನ ಮನೆಗೆ, ಹೆಣ್ಣು ಕೊಟ್ಟ ಮಾವನ ಮನೆಗೆ. ಅಲ್ಲಿ ಕೆಲವು ದಿವಸ ಚೆನ್ನಾಗಿ ಉಪಚಾರ ನಡೆಯುತ್ತದೆ. ನಮ್ಮ ಕನ್ನಡದ ಗಾದೆ ಉಂಟಲ್ಲ, ಹಾಕು ಮಣೆ, ನೂಕು ಮಣೆ, ತಳ್ಳು ಮಣೆ ಅಂತ. ಮೊದಲು 2 ಕೈಯಲ್ಲೂ ಮಣೆಯನ್ನು ಮುಂದೆ ಇಟ್ಟು ಕೂತ್ಕೊಳ್ಳಿ ಅಳಿಯಂದರೆ ಅಂತಾನೆ. ಆಮೇಲೆ ಕೈಯಿಂದ ತಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತಾರೆ. ಮತ್ತು ಕಾಲಿಂದ ಒದ್ದು ಬಿಟ್ಟು ಇಲ್ಲಿ ಕೂತ್ಕೊಳ್ಳೋ ಅಂತಂತಾರೆ. ಹೀಗೆ ಹಾಕು ಮಣೆ, ನೂಕು ಮಣೆ, ತಳ್ಳು ಮಣೆ ಅಂತ ಈ ರೀತಿಯಾಗಿ ಹೇಳುವುದುಂಟು. ಹಾಗೆ ಆಗಿ ಅವನಿಗೆ ಎಲ್ಲ ಚಾಕರಿನೂ ಮಾಡುವ ಸ್ಥಿತಿ ಬಂತು. ಅದನ್ನು ಕಂಡು ತುಂಬ ಜುಗುಪ್ಸಿತನಾಗಿ ಒಂದು ಶ್ಲೋಕವನ್ನು ಹೇಳ್ದ. ಶ್ವಶುರ ಗೃಹನಿವಾಸ ಸ್ವರ್ಗತುಲ್ಯೋ ನರಾಣಾಂ ಯದಿ ವಸತಿ ದಿನಾನಿ ತ್ರೀಣಿವಾ ಪಂಚಸಪ್ತ ಮಧು ದಧಿ ಘೃತ ಸಾರ ಧಾರಾ ಕ್ಷೀರಸಾರ ಪ್ರವಾಹ ತದುಪರಿ ದಿನಮೇಕಂ ಪಾದರಕ್ಷಾ ಪ್ರವಾಹ ಅಂತ. ಅಂದರೆ ಮಾವನ ಮನೆಯಲ್ಲಿದ್ದಾಗ ಮನುಷ್ಯನಿಗೆ ಸ್ವರ್ಗ ಅನಿಸುತ್ತದೆ. ಇಲ್ಲಿ 1, 2, 3, 4 ದಿವಸಗಳಷ್ಟೇ. ಅದು ಆದ ಮೇಲೆ ತದುಪರಿ ದಿನಮೇಕಂ, ಅಲ್ಲಿ ಮೇಲೆ 1 ದಿವಸ ಇದ್ದರೆ ಏನಾಗುತ್ತದೆ, ಅಲ್ಲಿ ಮೊದಲಿದ್ದರೆ ಏನಾಗುತ್ತದೆ, ಉಪಚಾರ ಎಂಥದ್ದು. ಮಧು ದಧಿ ಘೃತ ಸಾರ ಧಾರ ಕ್ಷೀರಸಾರ ಪ್ರವಾಹ. ಮಧು ದಧಿ ಘೃತಧಾರ, ಜೇನು, ಹಾಲು, ತುಪ್ಪ ಇವುಗಳ ಸಾರ ಪ್ರವಾಹವೇ ಬರುತ್ತದೆ. ತದುಪರಿ ಅದಾದ ಮೇಲೆ ದಿನಮೇಕಂ, 1 ದಿನ ಇದ್ದರೂ ಪಾದರಕ್ಷಾ ಪ್ರವಾಹ ಪ್ರಯೋಗ ಅಂತ, ಅಂದರೆ ಪ್ರಹಾರ ಅಂತಲೂ ಪಾಠ ಉಂಟು. ಅಂದರೆ ಎಕ್ಕಡದಲ್ಲಿ ಬಡಿತಾರೆ. ಈ ರೀತಿಯಾಗಿ ಬೇಸರ ಪಟ್ಟುಕೊಂಡ. ಅದೇ ಹೊತ್ತಿಗೆ ಅವನಿಗೆ ಹೊಲ ಗದ್ದೆಗಳನ್ನು ನೋಡಿಕೊಳ್ಳುವ, ಅಲ್ಲಿ ದುಡಿಯುವಂಥ ಕೆಲಸಕ್ಕೂ ಹಾಕ್ತಾರೆ. ಅದೇ ಸನ್ನಿವೇಶದಲ್ಲಿ ಊರ ಹಬ್ಬ ಒಂದು ಬರುತ್ತದೆ. ಮಾವನ ಮನೆಯ ಭಾಮೈದಂದರು, ನಾದಿನೀರು, ಅವರ ಮಕ್ಕಳು ಎಲ್ಲರೂ ವೈಭವದ ಅಲಂಕಾರ ಮಾಡಿಕೊಂಡು ಮೆರೆಯೋದಕ್ಕೆ ಸನ್ನಾಹ ಮಾಡ್ತಿರ್ತಾರೆ. ಇವನ ಪತ್ನಿಗೆ ಮಾತ್ರ ಅದು ಯಾವುದೂ ಇಲ್ಲ. ನಿನ್ನ ಗಂಡ ಮನೆಯಲ್ಲಿ ದಂಡಪಿಂಡವಾಗಿದ್ದಾನಲ್ಲ ಅಂತ ಅವರಿಗೆ ಒಂದು ತಿರಸ್ಕಾರ. ಆಗ ಅವಳು ಬಹಳ ದುಃಖ ಪಟ್ಟುಕೊಂಡು, ಬೇಸರ ಪಟ್ಟುಕೊಂಡು, ಸಂಕಟ ಪಟ್ಟುಕೊಂಡು ಗಂಡನನ್ನು ಹೊಲದಲ್ಲಿ ಕಂಡು ಮಾತನಾಡಿಸಿದಾಗ ಅವನು ಅವಳಿಗೆ ಒಂದು ಶ್ಲೋಕವನ್ನು ಬರ್ಕೊಡ್ತಾನೆ ಅಂತ ಕಥೆ. ಅದು ಕಿರಾತಾರ್ಜುನಿದ 2ನೇ ಸರ್ಗದಲ್ಲಿರ್ತಕ್ಕಂಥದ್ದು. ಸಹಸಾ ವಿದದೀತ ನಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ಋಣತೇಹಿ ವಿಮರ್ಶಕಾರಿಣೋ ಗುಣಲಬ್ಧ ಸ್ವಯಮೇವ ಸಂಪದ ಅಂತ 2ನೇ ಸರ್ಗದ 30ನೇ ಶ್ಲೋಕ. ಹಿಂದು ಮುಂದೆ ನೋಡದೆ ಹೇಸ್ಟಿ ಅಂತಾರಲ್ಲ, ಆ ರೀತಿಯಾಗಿ ಕೆಲಸ ಮಾಡಬಾರ್ದು. ಒನ್ ಶುಡ್ ನಾಟ್ ಟೇಕ್ ಆ್ಯಕ್ಷನ್ಸ್ ಇನ್ ಎ ಹೇಸ್ಟಿ ಮ್ಯಾನರ್. ಅವಿವೇಕ ಪರಮಾಪದಾಂ ಪದಂ, ಅದು ಅವಿವೇಕ. ಪರಂ ಆಪದಾಂ ಪದಂ, ಅತಿಶಯವಾದ ಆಪತ್ತುಗಳಿಗೆ ಅದು ದಾರಿಯಾಗುತ್ತದೆ. ಯಾರು ವೃಣತೇಹಿ ವಿಮರ್ಶಕಾರಿಣ ಗುಣಲಬ್ಧ ಸ್ವಯಮೇವ ಸಂಪದ. ವಿಮರ್ಶಕಾರಿಣಂ ಅಂದರೆ ವಿಮರ್ಶಕಾರಿ ಅಂತಂದರೆ ಚೆನ್ನಾಗಿ ಆಲೋಚನೆ ಮಾಡಿ ಯೋಚನೆ ಮಾಡಿ ಮಾಡ್ತಕ್ಕಂಥ ವಿಮರ್ಶಕಾರಿ, ಅವಿಮರ್ಶಕಾರಿ ಅಂತ. ವಿಮರ್ಶಕಾರಿ ಅಂತೂ ಕೂಡ ಉಂಟು, ವಿಮರ್ಶಕಾರಿ ಅಂತೂ 2 ಪಾಠ ಉಂಟು. ಯಾರನ್ನ
ಸಂಪತ್ತು ವರಿಸುತ್ತದೆ, ಸಂಪತ್ತಿ ಯಾರಿಗೆ ಬಂದು ಸೇರುತ್ತದೆ ಅಂದರೆ ವಿಮರ್ಶಕಾರಿಯಾದವನಿಗೆ, ವಿಮರ್ಶನ ಪೂರ್ವಕವಾಗಿ ಕೆಲಸ ಮಾಡುವವನಿಗೆ. ಹಾಗಾಗಿ ಗುಣಲಬ್ಧ ಸ್ವಯಮೇವ ಸಂಪದ ಅಂಥವನಿಗೆ ಅವನ ಸದ್ಗುಣಗಳಿಂದಲೇ ಸಂಪತ್ತಿ ಒಲಿದು ಬರುತ್ತದೆ ಅಂತ. ನನಗೇನೂ ಈ ಪದ್ಯ ವಿಶೇಷವಾಗಿ ಕಾಣಿಸ್ತಿಲ್ಲ. ಇದರೊಳಗೆ ಯಾವ ಉಕ್ತಿ ವೈಚಿತ್ರ್ಯವೋ ಅಲಂಕಾರವೋ ಯಾವುದೂ ಕಾಣಿಸ್ತಾ ಇಲ್ಲ, ಸಾಮಾನ್ಯವಾದ ನೀತಿ. ಆದರೆ ಜನಗಳಿಗೆ ಯಾವ ಕಾಲದಿಂದಲೂ ಸಾಮಾನ್ಯ ನೀತಿಯ ಮೇಲಿರುವ ಮೋಹ ರಮಣೀಯವಾದ ರೀತಿಯ ಮೇಲೆ ಇಲ್ಲ. ಜನ ಯಾವತ್ತೂ ಡೈಡಕ್ಟಿಕ್ ಉಪದೇಶಪರವಾಗಿರಬೇಕು ಅಂತ ಭಾವಿಸ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಗುರುಗಳ ಹತ್ರ ಕೈ ಕಟ್ಟಿಕೊಂಡು ಉಪದೇಶ ಕೇಳಬೇಕು ಅಂತ. ಗುರುತ್ವ ದೊಡ್ಡದು ನಿಜ, ಆದರೆ ಕಂಡುಕೊಂಡವ್ರನ್ನೆಲ್ಲ ಗುರು ಒಂದು ಬಿಟ್ಟರೆ ಹೇಗೆ? ಈ ಕಾಲದಲ್ಲಿ ಇದರಷ್ಟು ಅಗ್ಗವಾದದ್ದು ಇನ್ಯಾವುದೂ ಇಲ್ಲ. ಚಲನಚಿತ್ರ ರಂಗದಲ್ಲಂತೂ ಈ ಗುರು ಶಬ್ದ ಎಷ್ಟು 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 ಚಂಡಾಲತರವಾಗಿ ಬಳಕೆ ಆಗ್ತಾ ಇದೆ ಅಂತ ಅನ್ನೋದನ್ನು ನೋಡಿದ್ದೀನಿ. ಅಂದರೆ ಚಲನಚಿತ್ರ ಪ್ರಪಂಚದ ಯಾರೂ ಬಂದರೂ ಅಷ್ಟೇ ಗುರುಗಾರು ಗುರುಗಳೇ ಅಂತಲೇ ಮಾತಾಡಿಸ್ತಕ್ಕಂಥದ್ದು. ಅದು ಏನು ಹೇಳೋವನಿಗೂ ಕೇಳೋವನಿಗೂ ಒಂದು ಮರ್ಯಾದೆ ಬೇಡವಾ? ಆ ಪದ ತುಂಬ ದೊಡ್ಡದಾದದ್ದು, ಅಗ್ಗ ಮಾಡಬಾರದು. ಕೆಲವು ಪದಗಳನ್ನು ಯಾರಿಗೂ ಕೂಡ ಸುಮ್ಮನೆ ಅನ್ವಯ ಮಾಡಬಾರದು. ಕವಿಕುಲಗುರು ಅಂದರೆ ಕಾಳಿದಾಸನೇ ಹೌದು. ಭಗವತ್ಪಾದರು ಅಂತನ್ನುವುದು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಬರೆದಂಥ ಆಚಾರ್ಯರುಗಳಿಗೆ ಮಾತ್ರ. ಆದಿಕವಿ ಅಂತ ವಾಲ್ಮೀಕಿಗಳಿಗಷ್ಟೇ ನಾವು ಹೇಳ್ತೀವಿ, ಕವಿಬ್ರಹ್ಮ ಅಂತ ವ್ಯಾಸರಿಗಷ್ಟೇ ಹೇಳ್ತೇವೆ. ಎಲ್ಲರಿಗೂ ಬಳಸೋದಕ್ಕೆ ಆರಂಭ ಮಾಡಿಬಿಟ್ರೆ ಗತಿಯಲ್ಲಿ ಕೆಲವರಿಗೆ ಮಾತ್ರ ಕೆಲವನ್ನು ಮೀಸಲಾಗಿಡಬೇಕು. ಅದೊಂದು ಮರ್ಯಾದೆ. ಹಾಗಿಲ್ಲದೆ ಎಲ್ಲರಿಗೂ ಎದರ್ಚ್ಛೆಯಾಗಿ ಮಾಡಿಬಿಟ್ರೆ ಕಷ್ಟವಾಗುತ್ತದೆ. ಇರಲಿ, ಈ ನೀತಿ ಉಪದೇಶದ ಪದ್ಯವನ್ನು ಆಕೆ ಅಂಗಡಿಗೆ ತೆಗೆದುಕೊಂಡೋಗಿ ಮಾರಿದಳಂತೆ. ಯಾರೋ ಒಬ್ಬ ಶ್ರೀಮಂತ ಹೆಚ್ಚಿನ ದುಡ್ಡಿಗೆ ಕೊಟ್ಟು ಕೊಂಡುಕೊಂಡ. ಆಮೇಲೆ ಇವನ ಕಾವ್ಯ ಇಷ್ಟು ದುಡ್ಡನ್ನು ಸಂಪಾದಿಸುತ್ತೆ ಅಂತ ಗೊತ್ತಾದ ಮೇಲೆ ಮಾವನ ಮನೆಯವರಿಗೆಲ್ಲ ತುಂಬ ಸಂತೋಷವಾಯಿತಂತೆ. ಆಮೇಲೆ ಅಷ್ಟೊತ್ತಿಗೆ 6 ತಿಂಗಳ ಆ ಒಂದು ಅವಧಿಯೂ ಮುಗಿದಿತ್ತು, ಪ್ರಾಯಶ್ಚಿತ್ತ ಅವಧಿ. ತನ್ನ ಪತ್ನಿಯನ್ನು ಕರೆದುಕೊಂಡು ತಂದೆಯ ಮನೆಗೆ ಹೋದ, ನೆಮ್ಮದಿಯಾಗಿದ್ದ. ಮುಂದೆ ರಾಜಸತ್ಕಾರ ಇತ್ಯಾದಿಗಳೆಲ್ಲ ಆಯಿತು ಅಂತನ್ನುವಂಥ ಕಥೆ ಮುಂದುವರಿಯುತ್ತದೆ. ಇತ್ತ ಅದನ್ನು ತೆಗೆದುಕೊಂಡಂಥ ವರ್ತಕ ಒಬ್ಬ ಅದನ್ನು ತನ್ನ ಮನೆಯಲ್ಲಿ ಶಯನಾಗಾರದಲ್ಲಿ ಕೆತ್ತಿಸಿದ್ದನಂತೆ. ಅವನು ಎಷ್ಟೋ ವರ್ಷ ವಿದೇಶದ ಯಾತ್ರೆ ಮಾಡ್ತಾ ಇದ್ದವನು, ಸಾರ್ಥವಾಹ. ಹಾಗೆ ಹೋಗಿ ವಾಪಸ್ ಬಂದಾಗ ಒಮ್ಮೆ ರಾತ್ರಿಯಾಗಿತ್ತು. ಮನೆಯ ಬಾಗಿಲು ಹಾಕಿದ್ದರಿಂದ ಬಗ್ಗಿ ನೋಡಿದನಂತೆ. ಹೆಂಡತಿ ಜೊತೆ ಯಾರೋ ತರುಣ ಮಲಗಿದ್ದಾನೆ ಅಂತ ಗೊತ್ತಾಗಿ ಕೊಂದು ಬಿಡಬೇಕು ಅಂತ ಅವನಿಗೆ ರೋಷ ಬಂತು. ಆಗ ಆ ಗೋಡೆಯ ಮೇಲೆ ಬರೆದ ಶ್ಲೋಕ ಕಾಣಿಸ್ತು. ಸಹಸಾ ವಿದಧೀತ ನ ಕ್ರಿಯಾಂ, ಡೋಂಟ್ ಟೇಕ್ ಆ್ಯಕ್ಷನ್ಸ್ ಇನ್ ಎ ಹೇಸ್ಟಿ ಮ್ಯಾನರ್ ಅನ್ನುವ ಉಪದೇಶ ಕಾಣಿಸ್ತು. ತಕ್ಷಣವೇ ಸಂಯತನಾಗಿ ಬಾಗಿಲು ತಟ್ಟಿದ. ಹೆಂಡತಿ ಎದ್ದು ಬಂದಳು. ಜೊತೆ ಇದ್ದವನು ಮಗ. ಅವನು ಚಿಕ್ಕ ಹುಡುಗನಾಗಿದ್ದ, ಈಗ ಬೆಳೆದು ತರುಣನಾಗಿದ್ದ. ಹಲವಾರು ವರ್ಷಗಳಲ್ಲಿ ತಾಯಿಯ ಜೊತೆ ಪಾಪ ಅವನು ಕಾಪಾಡಬೇಕು ಅಂತ ಮಲಗಿದ್ದ. ಅವನಿಗೆ ಒಂದು ಕ್ಷಣ ತಾನು ಏನು ಮಾಡಿಬಿಡ್ತಾ ಇದ್ದೆ ಅಂತ ಗೋಚರವಾಯಿತು. ಆಮೇಲೆ ಭಾರವಿಯನ್ನು ಹುಡುಕಿಕೊಂಡು ಹೋಗಿ ಮಹಾ ಸನ್ಮಾನ ಎಲ್ಲ ಮಾಡಿದ ಅಂತ. ಈ ಶ್ಲೋಕವನ್ನು ಕಂಡ ಮೇಲೆ ಕಾವ್ಯದಲ್ಲಿ ಈ ಕಥೆ ಬೆಳೆದದ್ದು ಅಂತ ಯಾರಿಗಾದರೂ ಗೊತ್ತಾಗುತ್ತದೆ. ಮತ್ತೆ ಒಂದು ಶ್ಲೋಕಗಳಿಗೆಲ್ಲ ಇಷ್ಟೆಲ್ಲ ದುಡ್ಡು ಕೊಳ್ತಕ್ಕಂಥವರು ಇಲ್ಲ, ಮಾರುವಂಥವರು ಇಲ್ಲ. ಪುಟ್ಟದಲ್ಲಿ ಕಥೆ ಚೆನ್ನಾಗಿದೆ, ನಂಬಬೇಕು, ಒಪ್ಪಿಕೊಳ್ಳೋಣ ಅಷ್ಟೇ. ಹೀಗೆ ಭಾರವಿಯನ್ನು ಕುರಿತು ಲೋಕಾದರಣೆ ಬೆಳೆದಿತ್ತು. ಈ ಬಗೆಯ ಶ್ಲೋಕಗಳನ್ನು ಕಥೆಗಳನ್ನು ಎಲ್ಲ ಕಂಡಾಗ ನಮಗೆ ಗೊತ್ತಾಗುವುದಿಷ್ಟೇ, ಇಂಥ ವ್ಯಕ್ತಿಗಳು ಲೋಕಕ್ಕೆ ಆದರಣೀಯರಾಗಿದ್ದರು. ವಿವೇಕಾನಂದರನ್ನ ಕುರಿತು, ಕೈಲಾಸಮ್ಮವ್ರನ್ನ ಕುರಿತು, ವಿಶ್ವೇಶ್ವರಯ್ಯನವ್ರನ್ನ ಕುರಿತು ಎಲ್ಲ ಬೇಕಾದಷ್ಟು ಕಥೆಗಳು ಬರ್ತವೆ. ಯಾಕೆಂತಂದರೆ ದೇ ಕ್ಯಾನ್ ಬೇರ್ ಆಲ್ ದೀಸ್ ಥಿಂಗ್ಸ್. ಆ ವ್ಯಕ್ತಿತ್ವ ಇಂಥದ್ದನ್ನೆಲ್ಲ ತಾಳಬಲ್ಲದು ಅಂತ ನಮ್ಮ ಪರಂಪರೆಯಲ್ಲಿ ಹಾಗೆ ಉಂಟು. ಯಾವುದೇ ವಿನೋದ ಇತ್ಯಾದಿ ಕಥೆಗಳು ಬಂದರೆ ಅದು ತೆನಾಲಿ ರಾಮಕೃಷ್ಣನಿಗೋ ಬೀರಬಲ್ಲನಿಗೋ ಮತ್ತಾರಿಗೋ ಇರುತ್ತದೆ ಅಂತ. ಹೀಗೆ ಆ ಪ್ರಖ್ಯಾತಿ ಬಂದಂತೆ ಕಥಾನಕಗಳು ಬೆಳೀತಾ ಹೋಗುತ್ತವೆ. ಭಾರವಿ ಪ್ರಖ್ಯಾತನಾದವನು ಅಂತ ತಿಳಿಯುತ್ತದೆ. ಅವನು ಪ್ರಾಯಶಃ ದಾಕ್ಷಿಣಾತ್ಯ ಅಂತ ಅನ್ನೋಣ. ಕಾಳಿದಾಸಾದಿಗಳು ನಮಗೆ ಗೊತ್ತಿರುವಂತೆ ನಮ್ಮ ಪ್ರಾದೇಶಿಕ ನೆಲವನ್ನು ಹೋಲಿಸಿದರೆ ಅವರು ಸ್ವಲ್ಪ ಉತ್ತರದವರು. ಕಾಳಿದಾಸ ಮಧ್ಯ ಭಾರತದವನು. ಅಶ್ವಘೋಷ ಸಾಕೇತ ಪುರವಾಸಿ, ಆರ್ಯ ಸುವರ್ಣಾಕ್ಷಿ ಪುತ್ರ ಅಂತ ಅವನೇ ಹೇಳ್ಕೊಳ್ತಾನೆ. ಹಾಗಾಗಿ ಅವನು ಉತ್ತರ ಭಾರತದವನು ಅಂತ ಅನ್ನಬಹುದು. ವ್ಯಾಸವಾಲ್ಮೀಕಿಗಳು ನಮಗೆ ಗೊತ್ತೇ ಇರುವಂತೆ ಉತ್ತರ ಭಾರತದವರು, ಹಿಮಾಲಯ ಪ್ರಾಂತದವರು. ಹೀಗೆ ಕಾವ್ಯ ಪ್ರವಾಹ ದಕ್ಷಿಣಕ್ಕೆ ಬರ್ತಾ ದಕ್ಷಿಣ ದಿಕ್ಕಿನಲ್ಲಿ ಕಂಡುಕೊಂಡ ಮೊದಲ ಮಹಾ ಆವಿರ್ಭಾವದಲ್ಲಿ ಭಾರವಿ ಒಬ್ಬ ಅಂತ ಹೇಳಬಹುದು. ಇವನು ಮಹಾಕಾವ್ಯದ ಒಂದು ರಚನೆಯನ್ನು ಅದೊಂದು ಬಗೆಯಲ್ಲಿ ಫಾರ್ಮುಲಾ ಆಗಿ ಮಾಡಿದ. ಆ ರೀತಿಯ ಸೂಚನೆ ಕಾಳಿದಾಸನಲ್ಲಿಯೇ ನಾವು ಕಾಣಬಹುದು. ಆದರೆ ಇನ್ನೂ ಹೆಚ್ಚು ಪರಿಷ್ಕೃತವಾದ ರೀತಿಯಲ್ಲಿ, ಇನ್ನೂ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ. ಒಂದೇ ಕಥೆ,
ಒಬ್ಬನೇ ನಾಯಕ, ನೇರವಾಗಿ ಇರತಕ್ಕಂಥ ಕಥಾತಂತು. ಅದಕ್ಕೆ ಸಂಕೀರ್ಣವಾದ 18 ವರ್ಣನೆಗಳು, ನಗರ, ಅರ್ಣವ, ಶೈಲ, ಋತು ಇತ್ಯಾದಿ ಎಲ್ಲ ಏನು ಹೇಳ್ತಾರೆ ದಂಡಿ ಮೊದಲಾದವರು, ಆ ಎಲ್ಲ ಋತುಗಳ ವರ್ಣನೆ ಮಾಡುವಂಥದ್ದು ಅಂತ. ಆ ವರ್ಣನೆಗಳು ಯಾಕೆ ಬೇಕು ಅಂದರೆ, ಕಾವ್ಯದಲ್ಲಿ ಜೀವನ ಸಮೃದ್ಧಿ ಬೇಕು ಅಂದರೆ ಆ ವರ್ಣನೆಗಳಿರಬೇಕು. ಪುತ್ರೋತ್ಸವ ಬೇಕು, ವಿವಾಹ ಬೇಕು, ವಿಯೋಗ ಬೇಕು, ಯುದ್ಧ ಬೇಕು, ಮಂತ್ರಾಲೋಚನೆ ಬೇಕು ಅಂದರೆ ಇಷ್ಟೆಲ್ಲ ಘಟನೆ ಇರಬೇಕು. ಘಟನೆ ಇಲ್ಲದೆ ಸುಮ್ಮನೆ ವರ್ಣಿಸಿದ್ರೆ ಆಗೋಲ್ಲ. ನಮ್ಮ ಎಷ್ಟೋ ಕಾವ್ಯಗಳಲ್ಲಿ ನೋಡ್ತೀವಿ, ಈ ಅಷ್ಟಾದಶ ವರ್ಣನೆಗಳನ್ನು ಗಮನಿಸಿಕೊಂಡೇನೆ ಕನ್ನಡದಲ್ಲಿ, ತೆಲುಗಿನಲ್ಲಿ ಎಲ್ಲ ಬಂದಿದೆ. ಅದು 24 ವರ್ಣನೆ ಅಂತ 24 ವರ್ಣನೆಗೆ ಬಂದಿದೆ. ಉದಾಹರಣೆಗೆ ನೋಡಿ, ನೀವು ನಮ್ಮ ಹರಿಶ್ಚಂದ್ರ ಕಾವ್ಯವಾಗಲಿ, ಶಬರಶಂಕರ ವಿಲಾಸವಾಗಲಿ, ಅಥವಾ ಷಡಕ್ಷರಿ ರಾಜಶೇಖರ ವಿಳಾಸವಾಗಲಿ, ಇವನ್ನೆಲ್ಲ ನೋಡಿದ್ರೆ ಮೊದಲು ಸಮುದ್ರ ವರ್ಣನೆ ಬರಬೇಕು ಅಂತ. ಎಲ್ಲೋ ಕಾವ್ಯ ಸನ್ನಿವೇಶಕ್ಕೆ ತಕ್ಕಂತೆ ವರ್ಣನೆ ಬರಲಿ ಅಂತಿಲ್ಲ, ಇದಾದ ಮೇಲೆ ಇದೇ ಬರಬೇಕು ಅನ್ನೋ ಮಟ್ಟಿಗೆ ಫಾರ್ಮುಲಾ ಬಂತು. ಸುಮ್ಮನೆ ಸಮುದ್ರವನ್ನು ಒಂದು 4 ಪದ್ಯದಲ್ಲಿ ವರ್ಣಿಸೋದು, ಅದು ಸಮುದ್ರದ ದಿಕ್ಕೇ ನೋಡಿಲ್ಲ, ಕೆರೆಯನ್ನು ಬಿಟ್ಟು ಅವರು ಸಮುದ್ರವನ್ನೇ ಕಂಡಿಲ್ಲ ಅಂತ ಅವರು ಸಮುದ್ರ ವರ್ಣನೆ ಮಾಡೋದು, ಹೀಗೆಲ್ಲ ಆಯಿತು. ಹಾಗಲ್ಲದೆ ಜೀವನ ಸಮೃದ್ಧಿಯಿಂದ, ಅನುಭವ ಶ್ರೀಮಂತಿಕೆಯಿಂದ ಕಾವ್ಯ ಬರೆಯುವಂತಾದರೆ ಉತ್ತಮ. ಆ ಬಗೆಯ ಕಾವ್ಯಗಳನ್ನು ನಾವು ಕಾಣುವುದು ವಿರಳವೇ. ಅಂಥದ್ದು ಯಾವತ್ತೂ ವಿರಳ ಕವಿಯೋ ಲೋಕೆ, ಅದನ್ನು ಬಾಣಭಟ್ಟನ ಮಾತಲ್ಲಿ ಹೇಳುವುದಿದ್ದರೆ ಅದೇ ಉತ್ಪಾದಕಾಸ್ತು ವಿರಲಾಹ ಕವಿಯ ಶರಭಾ ಇವ, ಸಂತಿಶ್ವಾನ ಇವಾ ಸಂಖ್ಯಾ ಜಾತಿಭಾಜ ಗೃಹೇ ಗೃಹೆ. ಜಾತಿಭಾಜ ಹೆಸರು ಮಾತ್ರಕ್ಕೆ ಕವಿಗಳಾದವರು ಮನೆ ಮನೆಯಲ್ಲೂ ನಾಯಿಗಳಂತೆ ಇರ್ತಾರೆ. ಆದರೆ ನಿಜವಾಗಿ ಪ್ರತಿಭಾ ವ್ಯುತ್ಪತ್ತಿ ಸಂಪನ್ನರಾದಂತಹ ಮಹಾಕವಿಗಳು ಶರಭಗಳಿದ್ದಂತೆ ಬಹಳ ವಿರಳ ಅಂತನ್ನುವುದು. ಹಾಗೆ ಆಗುತ್ತದೆ. ಇರಲಿ, ಆದರೆ ಭಾರವಿ ಮೊದಲಿಗೆ ಫಾರ್ಮುಲಾ ಕಂಡುಕೊಂಡ, ಅದನ್ನು ವ್ಯವಸ್ಥಿತವಾಗಿ ಬಳಸಿದ, ಅದನ್ನು ಪರಿಷ್ಕಾರ ಮಾಡಿದವರು ಬೇಕಾದಷ್ಟು ಜನ ಉಂಟು. ಈಗ ಪಾದುಕಾ ಸಹಸ್ರ ಅಂತ ಒಂದು ವಸ್ತುವಿನ ಮೇಲೆ 1000 ಶ್ಲೋಕಗಳನ್ನು ಬರೀಬಹುದು ಅಂತನ್ನುವ ಒಂದು ಕಲ್ಪನೆ ಮಾಡಿ ಬರೆದವರು ದೇಶಿಕರು, ವೇದಾಂತ ದೇಶಿಕರು. ಆಮೇಲೆ ಅದಕ್ಕೆ ಆ ಸ್ಫೂರ್ತಿಗೆ ಮೈ ಮನಸ್ಸನ್ನು ತೆತ್ತುಕೊಂಡು ಲಕ್ಷ್ಮೀ ಸಹಸ್ರ ಅಂತೆ, ಮತ್ತು ಶಿವಪಾದ ರೇಣು ಸಹಸ್ರವಂತೆ, ಕಾಳಿ ಸಹಸ್ರವಂತೆ, ಉಮಾ ಸಹಸ್ರವಂತೆ, ಈ ಥರ ಬೇಕಾದಷ್ಟು ಬಂತು. ಆದರೆ ಯಾವುದಕ್ಕೂ ಪಾದುಕಾ ಸಹಸ್ರದ ಒರಿಜಿನಾಲಿಟಿ ಬರೋದಿಲ್ಲ. ಅದೇ ರೀತಿಯಲ್ಲಿ ಭಾರವಿದು ಒಂದು ಒರಿಜಿನಾಲಿಟಿ, ಅವನದಾದ ಸ್ವೋಪಜ್ಞತೆ ಅಂತ ಉಂಟು. ಮುಂದಿನವ್ರದ್ದು ಆ ಜಾಡಿಗಿಂತ ಭಿನ್ನವಾಗಲಿಲ್ಲ. ಅದರೊಳಗೆ ಇನ್ನೂ ಸೊಫಿಸ್ಟಿಕೇಷನ್ಸ್. ಈಗ ದೋಸೆ ಅನ್ನೋದು ಮುಖ್ಯವಾಗಿ ಒರಿಜಿನಲ್ ಆದಂಥ ಪ್ಯಾಟರ್ನ್. ನೀವು ಮಸಾಲೆ ದೋಸೆ ಮಾಡಿ, ಖಾಲಿ ದೋಸೆ ಮಾಡಿ, ಬೆಣ್ಣೆ ದೋಸೆ ಮಾಡಿ, ತುಪ್ಪದ ದೋಸೆ ಮಾಡಿ, ಯಾವುದೇ ದೋಸೆ ಮಾಡಿದ್ರೂ ದೋಸೆಯೇ ಕಟ್ಟ ಕಡೆಗೆ ಬರುವುದು ಹಾಗೆ. ಅದಕ್ಕಿಂತ ಭಿನ್ನವಲ್ಲ. ಈಗ ರೊಟ್ಟಿ ಇಡ್ಲಿಯಿಂದ ಅದಕ್ಕಿಂತ ತುಂಬ ಭಿನ್ನವಾದದ್ದು. ಹಾಗೆ ಒಂದು ಒರಿಜಿನಲ್ ಪ್ಯಾಟರ್ನ್ ಅಂತ, ಒಂದು ಒರಿಜಿನಲ್ ಮಾಡೆಲ್ ಅಂತ ಕೊಡುವುದು ತುಂಬ ದೊಡ್ಡದು. ಆ ಮಟ್ಟಕ್ಕೆ ಭಾರವಿ ದೊಡ್ಡವನು. ಅದರಿಂದಲೇ ಎ.ಕೆ. ವಾರ್ಡರ್ ಅವರು ಹೇಳ್ತಾರೆ, ಭಾರವಿಯನ್ನು ಸಂಸ್ಕೃತದ ಯಾವ ಒಂದು ಮಹಾಕಾವ್ಯ ಪರಂಪರೆ ಕೋರ್ ಟೆಪಿಕ್ ಅಂತೀವಿ, ಆರ್ ಟೆಪಿಕ್ ಅಂತ ಕರಿತೀವಿ, ಅದರ ಮಾದರಿಯಲ್ಲಿ ಪರಮಾಚಾರ್ಯನಾಗಿ ನಿಲ್ತಕ್ಕಂಥವನು ಅಂತ. ಇಷ್ಟು ಪೂರ್ವಭಿತ್ತಿಯಿಂದ ನಾವು ಮುಂದೆ ಕಥೆಗೆ ಹೋಗ್ಬೋದು. ಇನ್ನೊಂದು ಕೆಲವು ಮಾತುಗಳನ್ನು ಹೇಳುವುದಿದ್ದರೆ, ಕಿರಾತಾರ್ಜುನೀಯ ಮಹಾಕಾವ್ಯ ಅಂತ, ಅಷ್ಟಾದಶ ವರ್ಣನೆಗಳು ಅಂತ, ಜೊತೆಗೆ ಪಂಚಸಂಧಿಗಳು ಅಂತ ಹೇಳ್ತಾರೆ ನಾಟಕಗಳಲ್ಲಿ, ಅವು ಸೇರಿಕೊಂಡಿರಬೇಕು. ಆ್ಯಕ್ಷನ್, ರಿಯಾಕ್ಷನ್, ಕನ್ಫ್ರಾಂಟೇಷನ್, ಕನ್ಫ್ಯೂಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತಾರಲ್ಲ, ಕ್ರಿಯೆ, ಪ್ರತಿಕ್ರಿಯೆ, ಸಂಘರ್ಷ, ಸಂಕ್ಷೋಭ ಮತ್ತು ಸಮನ್ವಯ, ಇಷ್ಟು ಆಗಬೇಕು ಅಂತ. ಅದಾದ ಮೇಲೆ ಒಂದೊಂದು ಸರ್ಗದಲ್ಲಿಯೂ ವಿಶೇಷವಾದಂಥ ವರ್ಣನೆಗಳು ಬರುತ್ತವೆ. ಸರ್ಗದ ಕೊನೆಯಲ್ಲಿ ಛಂದಸ್ಸಿನ ಬದಲಾವಣೆ ಇರಬೇಕು ಮತ್ತು ಮುಂದಿನ ಸರ್ಗದ ಸೂಚನೆ ಕಾಣಿಸಬೇಕು. ಒಂದು ಸರ್ಗದಲ್ಲಿ ಬಗೆ ಬಗೆಯ ಛಂದಸ್ಸುಗಳು ಬರಬಹುದು ಮತ್ತು ಒಂದು ಸರ್ಗದಲ್ಲಿ ಚಿತ್ರಕವಿತ್ವ ಅಂತ ಏಕಾಕ್ಷರ, ದ್ವ್ಯಕ್ಷರ, ತ್ರ್ಯಕ್ಷರ, ಖಡ್ಗಬಂಧ, ಚಕ್ರಬಂಧ, ಮುರಜಬಂಧ, ಗತಪ್ರತ್ಯಾಗತ, ಸಮಾನಪಾದ, ಈ ರೀತಿಯಾದ ಎಷ್ಟೆಷ್ಟೋ ಚಿತ್ರಕಾವ್ಯ ಸ್ವರೂಪಗಳಿವೆ, ಚಿತ್ರಕಾವ್ಯ ಪ್ರಭೇದಗಳಿವೆ. ಗತಿಚಿತ್ರ, ಬಂಧಚಿತ್ರ, ಅರ್ಥಚಿತ್ರ, ಭಾಷಾಶ್ಲಿ ಚಿತ್ರ, ವರ್ಣಚಿತ್ರ ಅಂತ ಅನೇಕ ಪ್ರಕಾರವಾಗಿ ಉಂಟು ಚಿತ್ರಕವಿತೆ. ಆ ಥರದ್ದನ್ನೆಲ್ಲ ಮೊದಲು ಬಳಸೋಕೆ ಶುರು ಮಾಡಿದವನು ಅವನು ಫಾರ್ಮುಲಾ. ಐಟಮ್ ಸಾಂಗ್ ಅಂತ ಸಿನಿಮಾದಲ್ಲಿ ಒಂದಿರಬೇಕು, ಇಷ್ಟು ಫೈಟಿಂಗ್ ಇರಬೇಕು, ಇಷ್ಟು ಡ್ರೆಸ್ ಚೇಂಜಲ್ಲಿ ಇಂತಿಂಥ ಲೊಕೇಶನ್ನಲ್ಲಿ ಇರಬೇಕು, ಹಾಡುಗಳು, ಡ್ಯುಯೆಟ್ಗಳು ಅಂತೆಲ್ಲ ಉಂಟಲ್ಲ, ಆ ಬಗೆಯಲ್ಲಿ ಇದನ್ನು ಹೀನೋಪಮಿ ಮಾಡ್ತಿದ್ದೀನಿ ಅಂತಲ್ಲ, ಆಯಾ ಪರಿಣತರಿಗೆ ಸಂವಾದಿ ಕಾಣಿಸುತ್ತದಲ್ಲ ಹಾಗೆ ಹೇಳ್ತಿದ್ದೀನಿ. ಆಮೇಲೆ ಇವನು ಇನ್ನೊಂದು ಸ್ಪೆಷಲೈಸೇಷನ್ ಮಾಡ್ದ. ಸರ್ಗದ ಕೊನೆಯಲ್ಲಿ ಯಾವುದೋ ಒಂದು ಪದವನ್ನು ತನ್ನ ಮುದ್ರಿಕೆ, ಸೀಲ್ ಅನ್ನುವಂತೆ
ಅಂಕ ಅನ್ನುವಂತೆ ಬಳಸುವಂಥದ್ದುಂಟು. ಈಗ ನಾವು ಗೀತಗೋವಿಂದದಿಂದ ಈಚೆಗೆ ಕವಿಯ ಮುದ್ರಿಕೆಯನ್ನು ಹಾಡುಗಳಲ್ಲಿ ನೋಡ್ತೀವಿ, ತತ್ಪೂರ್ವದಲ್ಲಿ ಕಾಣುವುದಿಲ್ಲ. ಜಯ ಜಯ ದೇವ ಹರೇ ಅಂತಕ್ಕಂಥದ್ದು ಶ್ರೀ ಜಯ ದೇವ ಕವೇರಿದ ಮುದಿತಂ ಇತ್ಯಾದಿಯಾಗಿ ಬಂದಿದೆಯಲ್ಲ. ಆಮೇಲೆ ನಮ್ಮ ಹರಿದಾಸರು ಮೊದಲಾದವರು ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ. ವಚನಕಾರರಲ್ಲಿ ಕೂಡ ನಾವು ಯಥೇಷ್ಟವಾಗಿ ನೋಡ್ತೀವಿ. ಹೀಗೆ ಅಂಕಿತ ಅಥವಾ ಮುದ್ರಿಕೆ ಸೀಲ್ ಅಂತ ಅನ್ನೋದು ಅದು ಮರಾಠಿ ಅಭಂಗಗಳಲ್ಲಿ ನೋಡ್ತೀವಿ, ತೆಲುಗಿನ ಸಂಕೀರ್ತನಗಳಲ್ಲಿ ಕೂಡ ನೋಡ್ತೀವಿ. ಎಲ್ಲ ಪ್ರಾಂತಗಳಲ್ಲೂ ಕಾಣಸಿಗುವಂಥದ್ದು. ತ್ಯಾಗರಾಜಾದಿಗಳಲ್ಲಿ ಕೂಡ ಮುಂದೆ ಬಂತು. ಇಂದಿಗೂ ಕೂಡ ಆ ಸಂಪ್ರದಾಯ ಉಂಟು. ಅಂಕಿತವನ್ನು ಸಾಂಪ್ರದಾಯಿಕವಾಗಿ ವಿಧಿವತ್ತಾಗಿ ಗುರುವಿನಿಂದ ಸ್ವೀಕಾರ ಮಾಡುವುದು ಅನ್ನೋದು ಹರಿದಾಸ ಪರಂಪರೆಯಲ್ಲಿದೆ. ವಚನಕಾರರು ಅಂತ ಆಧುನಿಕ ವಚನಕಾರರು ಒಂದೊಂದಿಷ್ಟ ಅಂಕಿತ ಇಟ್ಕೋತಾರೆ. ಇನ್ನು ವಾಗ್ಗೇಯಕಾರರು ಅಂತ ಅನಿಸ್ಕೊಂಡವರು ಈಗಲೂ ಕೂಡ ಹಾಕುವಂಥದ್ದು ಉಂಟು. ಆ ಎಲ್ಲ ಪರಂಪರೆಗೆ ಭಾರವಿಯೇ ಪ್ರವರ್ತಕ. ಅವನು ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಲಕ್ಷ್ಮೀ ಅನ್ನುವ ಪದವನ್ನು ಬಳಸಿದ್ದಾನೆ. ಅದನ್ನು ಮುಂದಿನ ಕವಿಗಳು ಹಾಗೆ ಅನುಸರಿಸಿದರು. ಮಾಗ ಶ್ರೀ ಅನ್ನುವುದನ್ನು ಬಳಸ್ತಾನೆ. ಶ್ರೀಹರ್ಷ ಆನಂದ ಅನ್ನುವಂಥದ್ದನ್ನು ಬಳಸ್ತಾನೆ. ಇನ್ನು ಕೆಲವು ಬೇರೆ ಬೇರೆ ಕವಿಗಳು ಬೇರೆ ಬೇರೆ ರೀತಿ ಬಳಸ್ತಾರೆ. ಉದಾಹರಣೆಗೆ ರತ್ನ ಅನ್ನುವಂಥ ಒಂದು ಪದವನ್ನು ರತ್ನಾಕರ ಬಳಸ್ತಾನೆ. ಶಿವ ಅನ್ನುವ ಪದವನ್ನು ಶಿವಸ್ವಾಮಿ ಬಳಸ್ತಾನೆ. ಈ ರೀತಿಯಾಗಿ ಬೆಳೆದು ಬಂದಿದೆ. ಹೀಗೆ ಒಂದು ಪಥ ಪ್ರದರ್ಶಕನಾದ ಕವಿಯಾಗಿ ಬೆಳೆದು ಬಂದ ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ಈ ಕಥೆಯಂತೂ ಲೋಕಪ್ರಸಿದ್ಧವಾದ ಕಿರಾತಾರ್ಜುನೀಯ ಅನ್ನುವ ಹೆಸರಿನಲ್ಲಿಯೇ ಗೊತ್ತಾಗುವಂತೆ ಅರ್ಜುನ ಶಿವನನ್ನು ಒಲಿಸಿಕೊಂಡದ್ದು, ತಾನು ದಿವ್ಯಾಸ್ತ್ರಗಳನ್ನು ಪಡೆದದ್ದು ಅಂತ ಗೊತ್ತಾಗುತ್ತದೆ. ಆ ಅರ್ಜುನ ಶಿವನಲ್ಲಿ ಹೋಗಿ ಆ ದಿವ್ಯಾಸ್ತ್ರವನ್ನು ಪಡೆದ ಕಥೆ ಮಹಾಭಾರತದ ವನಪರ್ವದಲ್ಲಿ ನಾವು ನೋಡ್ತೀವಿ. ಪಾಂಡವರು ಕಾಡಿಗೆ ಬಂದಾಗ ಅವರಿಗಿದ್ದ ದೊಡ್ಡ ಕಷ್ಟ, ದುರ್ಯೋಧನ ಪ್ರಬಲ, ಸಾಮ್ರಾಜ್ಯವನ್ನು ಉಳಿಸಿಕೊಂಡ, ಜನಬಲ, ಧನಬಲ, ಸೈನ್ಯ ಬಲ ಮತ್ತು ಇನ್ನೆಲ್ಲ ಮಿತ್ರವರ್ಗದ ಬಲ, ಅಲೀಸ್ ಅಂತ ಏನು ಕರೀತಾರೆ, ಅವರೆಲ್ಲರದು ಅವನಿಗೆ ಸೇರಿಕೊಳ್ಳುತ್ತದೆ. ಆದರೆ ಪಾಂಡವರು ಕಾಡಲ್ಲಿದ್ದವರಿಗೆ ಏನೂ ಇಲ್ಲ, ಅವರಿಗೆ ಗತಿ ಏನು ಅಂತ. ಆಗ ದ್ರೌಪದಿ ಧರ್ಮರಾಜನ್ನ ಅಷ್ಟಮಿಲಿ ಹಿಡಿದು ಪಂಚಮಿಲಿ ಹಾಕೋದು ಅಂತಾರಲ್ಲ, ಆ ರೀತಿ ಚಟ್ನಿ ಅರಿತಾ ಇದ್ದಳು. ಅದಕ್ಕೆ ಸರಿಯಾಗಿ ಭೀಮ ಅವಳಿಗೆ ಶಾಸ್ತ್ರದ ಪುಷ್ಟಿಯನ್ನು ಕೊಡ್ತಾ, ಧರ್ಮರಾಜನ ಅವಿವೇಕ ತಪ್ಪು, ಈಗಲೇ ಯುದ್ಧಕ್ಕೆ ಹೋಗಬೇಕು, ಕೌರವರನ್ನ ಇಲ್ಲ ಅಂತ ಮಾಡಬೇಕು. 13 ವರ್ಷ ಆದಮೇಲೆ, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಆದಮೇಲೆ ನಾವು ಇರ್ತೀವೋ ಇಲ್ವೋ, ಮತ್ತು ಅವರು ಎಷ್ಟು ಪ್ರಬಲರಾಗ್ತಾರೋ ಏನೋ, ಪ್ರಜೆಗಳಿಗೂ ನಾವು ಜ್ಞಾಪಕದಲ್ಲಿ ಇರ್ತೀವೋ ಇಲ್ವೋ, ಅದರಿಂದ ಈಗಲೇ ಹೋಗಬೇಕು ಅಂತ ಹೇಳ್ತಿರ್ತಾನೆ. ಮಾತಿಗೆ ಮೀರುವುದು ಹೇಗೆ, ಮಾತು ತಪ್ಪಿದ ಕಾರಣ ಲೋಕ ಸಹಾನುಭೂತಿ ಕೊಡದಿದ್ದರೆ ಹೇಗೆ, ಜೊತೆಗೆ ಅದು ಧರ್ಮವಾ ಅನ್ನುವ ಈ ಚಿಂತೆ ಧರ್ಮರಾಜನದು. ಆಗ ವ್ಯಾಸರು ಬಂದು, ನಿಜ ಧರ್ಮರಾಜನ ಸಂದೇಹ ಯುಕ್ತ, ನೀವು ಬಲ ಹೆಚ್ಚಿಸಿಕೊಳ್ಳಬೇಕು, ಮಾನವ ಬಲಕ್ಕಿಂತ ದೈವ ಬಲ ದೊಡ್ಡದು, ಅದರಿಂದ ಶಸ್ತ್ರಾಸ್ತ್ರ ವಿದ್ಯೆಗಳಿಗೆಲ್ಲ ಪರಮಾಚಾರ್ಯನಾದ ಮಹಾದೇವನ ಅನುಗ್ರಹ ಮಾಡಿಕೊಳ್ಳಬೇಕು ಅಂತ ಅರ್ಜುನನಿಗೆ ಧರ್ಮರಾಜನ ಮೂಲಕವೇ ತಾನೊಂದು ಮಂತ್ರವನ್ನು ಕೊಡಿಸ್ತಾನೆ. ಕೊಟ್ಟು ಪ್ರತಿಸ್ಮೃತಿ ಅಂತನ್ನುವ ವಿದ್ಯೆ, ಆ ವಿದ್ಯೆಯ ಮೂಲಕವಾಗಿ ಹಿಮಾಲಯ ಪ್ರಾಂತಕ್ಕೆ ಹೋಗಿ ಶಿವನನ್ನು ಆರಾಧನೆ ಮಾಡಬೇಕು. ಇಂದ್ರಕೀಲ ಅಂತ ಹಿಮಾಚಲ ಶ್ರೇಣಿಯ ಒಂದು ಪರ್ವತ, ಅಲ್ಲಿಗೆ ಹೋಗಬೇಕು ಅಂಥೇಳಿ ಒಬ್ಬ ಯಕ್ಷನನ್ನು ಜೊತೆ ಮಾಡ್ತಾನೆ. ಅದು ಕಾಳಿದಾಸನ ಒಂದು ಕಲ್ಪನೆ. ಅದನ್ನು ಮುಂದೆ ಕಾಳಿದಾಸ ಅಂತೀನಿ, ಭಾರವಿಯ ಕಲ್ಪನೆ. ಮುಂದೆ ಕುಮಾರವ್ಯಾಸಾದಿಗಳು ಕೂಡ ಸಾಕ್ಷಾತ್ ವ್ಯಾಸನನ್ನು ಅನುಸರಿಸುವಾಗಲೂ ಈ ಒಂದು ಅಂಶಗಳಲ್ಲಿ ನಮ್ಮ ಭಾರವಿಯನ್ನು ಅನುಸರಿಸ್ತಾರೆ. ಕನ್ನಡದ ಪಂಪ ಅಂತೂ ತನ್ನ 7ನೇ ಆಶ್ವಾಸದಲ್ಲಿ ಈ ಭಾರವಿಯ ಎಷ್ಟೆಷ್ಟೋ ಮಾತುಗಳನ್ನು, ಪದ್ಯಗಳನ್ನು ಹಾಗಾಗಿಯೇ ತೆಗೆದುಕೊಂಡು ಬಿಟ್ಟಿದ್ದಾನೆ. ಕನ್ನಡ ಕವಿಗಳು ಸಂಸ್ಕೃತ ಕವಿಗಳಿಗೆ ಎಷ್ಟು ಋಣಿಗಳು ಅಂತ ಅನ್ನೋದನ್ನು ಸಂಸ್ಕೃತ ಚೆನ್ನಾಗಿ ಬಲ್ಲವರು ಓದಿಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಪಾಪ ಎಷ್ಟೋ ಜನ ಕನ್ನಡದ ವ್ಯುತ್ಪನ್ನರಾದ ವಿದ್ವಾಂಸರಿಗೂ ಕೂಡ ಸಂಸ್ಕೃತದ ಮೂಲದ ಪರಿಚಯ ಸಾಕ್ಷಾತ್ತಾಗಿಲ್ಲದೆ ಇದ್ದರೆ ಇದಷ್ಟು ಒರಿಜಿನಲ್ ಅಂತ ಭಾವಿಸ್ಕೋತಾರೆ. ಇವರ ಕೈಗಳು ಯಾವ ಜೋಬ್ನಲ್ಲಿವೆ ಅಂತ ಅದನ್ನು ನೋಡಿದವರಿಗೆ ಗೊತ್ತಾಗುತ್ತದೆ. ಇರಲಿ. ಆಮೇಲೆ ಆ ಇಂದ್ರಕೀಲಕ್ಕೆ ಹೊರಟು ಅಲ್ಲಿ ತಪಸ್ಸು ಮಾಡ್ತಾನೆ. ಅರ್ಜುನ ತಪಸ್ಸಿಂದ ಕ್ಷುಬ್ಧರಾದ ತಪಸ್ವಿಗಳು ಇದು ಯಾಕೋ ಈ ತಪಸ್ಸು ವಿಚಿತ್ರವಾಗಿದೆಯಲ್ಲ ಅಂತ ಶಿವನಿಗೆ ಕಂಪ್ಲೇಂಟ್ ಮಾಡ್ತಾರೆ. ಆ ಮೊದಲೇ ಇಂದ್ರ ಬಂದು ಅರ್ಜುನನ ತಪೋಬಲವನ್ನು ಋಷಿವೇಶದಿಂದ ಪರೀಕ್ಷೆ ಮಾಡಿ ಅವನ ನಿಷ್ಠೆ ಎಂಥದ್ದು ಅಂತ ತಿಳ್ಕೊಳ್ತಾನೆ. ಆಮೇಲೆ ಶಿವ ತಪಸ್ವಿಗಳಿಗೆಲ್ಲ ಯೋಚನೆ ಮಾಡಬೇಕಾಗಿಲ್ಲ, ಇದನ್ನು ಅರ್ಜುನ ಬೇರೆ ತಪಸ್ಸಿಗಾಗಿ ಬಂದಿದ್ದಾನೆ ಅಂತಂತಾರೆ. ಇತ್ತ ಅರ್ಜುನನ ಮನೋಬಲವನ್ನು ಪರೀಕ್ಷೆ ಮಾಡಬೇಕು ಅಂತ ಮೊದಲಿಗೆ ಇಂದ್ರ ಅಪ್ಸರೋಗಣವನ್ನು, ಗಂಧರ್ವರನ್ನೆಲ್ಲ ಕಳಿಸಿ ನೋಡಿರ್ತಾನೆ. ಅಲ್ಲೆಲ್ಲ ಪಾಸಾಗಿ ಅರ್ಜುನ
ಅವನು ಈ ಫಲಿತಾಂಶಕ್ಕೆ ಬಂದಿರ್ತಾನೆ ಅಂತ ಭಾರವಿಯ ಕಲ್ಪನೆ. ಅದೇ ಮೂಲದಲ್ಲಿ ಹಾಗೇನೂ ಇಲ್ಲ. ದಾರಿಯಲ್ಲಿ ಹೋಗುವಾಗಲೇ ಇಂದ್ರ ಸಿಗ್ತಾನೆ, ಇಂದ್ರನಿಂದ ಸಂವಾದ ಆಗಿ ಅವನಿಗೆ ವಿಶ್ವಾಸ ಮೂಡುತ್ತದೆ, ಮತ್ತೆ ಮುಂದೆ ಹೋಗ್ತಾನೆ. ತಪಸ್ವಿಗಳು ಕ್ಷೋಭೆಯಿಂದ ಶಿವನಿಗೆ ಮೊರೆ ಇಡ್ತಾರೆ. ಹಾಗೆ ಕಥೆ ಇದೆ. ಇವನು ಎಲ್ಲ ವರ್ಣನೆಗಳು ಮಾಡಬೇಕು. ಸೂರ್ಯೋದಯ, ಚಂದ್ರೋದಯ, ಸೂರ್ಯಾಸ್ತ, ಜಲಕ್ರೀಡೆ, ಪುಷ್ಪಾವಚಯ, ಮಧುಪಾನ ಇವೆಲ್ಲ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಅರ್ಜುನನ ತಪೋಭಂಗಕ್ಕೆ ಅಪ್ಸರೆಯರದು ಎಲ್ಲವನ್ನು ಪ್ರಸ್ತಾಪ ತಂದುಕೊಂಡಿದ್ದಾನೆ. ಒಂದು 5-6 ಸರ್ಗ ಅದಕ್ಕೆ ಖರ್ಚು ಮಾಡ್ತಾನೆ. ಅದಾದ ಮೇಲೆ ಶಿವನೇ ಬರ್ತಾನೆ. ಅಲ್ಲಿ ಮೂಕಾಸುರ ಅಂತ ಒಬ್ಬ ದಾನವ, ಅವನು ವರಾಹ ರೂಪಿ, ಅವನನ್ನು ಕೊಲ್ಲಬೇಕಿರುತ್ತದೆ. ಇತ್ತ ಅರ್ಜುನನ್ನು ಕೊಲ್ಲಬೇಕು ಅಂತ ಅವನು ರಾಕ್ಷಸ ಬರ್ತಾನೆ. ಅವನಿಂದ ಕಾಪಾಡಬೇಕು ಅಂತ ಶಿವನು ಕಿರಾತ ವೇಷಧಾರಿಯಾಗಿ ಬಂದು ಇಬ್ಬರು ಬಾಣ ಬಿಡ್ತಾರೆ. ಆಮೇಲೆ ಆ ಹಂದಿಯನ್ನು ಕೊಂದದ್ದು ಯಾರು ಅಂತ ಅದಕ್ಕಾಗಿ ಮೇಲ್ಮೆಯ ಕಚ್ಚಾಟ. ಅರ್ಜುನನಿಗಿರುವ ಸ್ವಲ್ಪ ಕ್ಷಾತ್ರ ಪೌರುಷದ ಕೆಚ್ಚು, ಒಂದಿಷ್ಟು ಅಹಂಕಾರ, ಅದನ್ನು ಇಳಿಸುವಂತೆ ಶಿವನ ಜೊತೆ ಯುದ್ಧ ಮಾಡಿ ಶಸ್ತ್ರಾಸ್ತ್ರ ಬಲವನ್ನೆಲ್ಲ ಕಳ್ಕೊಳ್ತಾನೆ. ಕೊನೆಗೆ ಜ್ಞಾನೋದಯವಾಗುತ್ತದೆ. ಶಿವ ಅವನಿಗೆ ಅನುಗ್ರಹ ಮಾಡಿ ಪಾಶುಪಥವನ್ನು ಕೊಡ್ತಾನೆ. ಪಾರ್ವತಿ ಅಂಜಲಿಕಾ ಅಂತ ಮತ್ತೊಂದು ದಿವ್ಯಾಸ್ತ್ರವನ್ನು ಕೊಡ್ತಾಳೆ ಅಂತ ಹೀಗೆ ಕಥೆ ಮುಗಿಯುತ್ತದೆ. ಭಾರವಿ ಅದನ್ನೇ ಹೆಚ್ಚು ಕಡಿಮೆ ಈ ವರ್ಣನೆಗಳಿಗಾಗಿ ಬಂದಂಥ ಅಪ್ಸರೋಗಣದ ವೃತ್ತಾಂತ ಬಿಟ್ಟು ಮಿಕ್ಕಂತೆಯೆಲ್ಲ ಬಲುಮಟ್ಟಿಗೆ ವ್ಯಾಸರನ್ನೇ ಅನುಸರಿಸ್ತಾನೆ. ಕಥಾಚ್ಯುತಿ ಮಾಡೋಲ್ಲ. ಆನಂದವರ್ಧನ ಹೇಳಿದಂತೆ ಸಂತಿ ಸಿದ್ಧರಸ ಪ್ರಖ್ಯಾಹ ಏಷ ರಾಮಾಯಣಾದಯ ಕಥಾಶ್ರಯ ನತೇರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ಅಂತ ಇದೆಯಲ್ಲ. ರಾಮಾಯಣ ಮಹಾಭಾರತಗಳಂಥ ಸಿದ್ಧರಸಗಳಾದ ಕೃತಿಗಳಲ್ಲಿ ಮನಸ್ಸಿಚ್ಛೆ ಬಂದಂತೆ ಸ್ವೇಚ್ಛೆಯಿಂದ ಸ್ವೈರ ವೃತ್ತಿಯಿಂದ ನಾವು ಕಲ್ಪನೆಗಳನ್ನು ಬೆಳೆಸಬಾರದು ಅಂತ ಅದನ್ನು ಅವನು ಅನುಸರಿಸ್ತಾನೆ. ಇಲ್ಲಿ ಇಷ್ಟು ಸಣ್ಣ ಇತಿವೃತ್ತ ನಾನು ವಿಸ್ತರಿಸಿ ಹೇಳಿದೆ. ಅದನ್ನು 18 ಸರ್ಗಗಳ ಕಾವ್ಯವಾಗಿ ಬರೆದಿದ್ದಾನೆ. ಇದು ಅವನ ವರ್ಣನಾ ಕೌಶಲಕ್ಕೆ, ಕಥನ ಗುಂಫನಕ್ಕೆ ಒಳ್ಳೆಯ ಮಾದರಿ ಅಂತ ಅನ್ಬೋದು. ಇವನು ಅರ್ಥಗೌರವಕ್ಕೆ ಹೆಸರು ಅಂತ ಭಾರವೇರ್ ಅರ್ಥಗೌರವಂ ಅಂತ ಹೇಳ್ತಾರೆ. ದಂಡಿನ ಪದರಾಲಿತ್ಯಂ ಭಾರವೇರ್ ಅರ್ಥಗೌರವಂ ಉಪಮಾ ಕಾಳಿದಾಸಸ್ಯ ಮಾಘೇ ಸಂತಿ ತ್ರಯೋ ಗುಣ ಅಂತೆಲ್ಲ ಹೇಳ್ತಾರೆ. ಸುಧಾ ಇಂಥ ಮಾತುಗಳನ್ನೆಲ್ಲ ಪೂರ್ತಿ ನಚ್ಚಿಕೋಬಾರ್ದು. ಕಾಳಿದಾಸನ ಉಪಮೆಗಳು ಚೆನ್ನಾಗಿವೆ ಅಲ್ಲದೆ ಇನ್ನು ಬೇಕಾದಷ್ಟು ಚೆನ್ನಾಗಿದೆ. ಭಾರವಿ ಅರ್ಥಗೌರವ ಅದೊಂದು ಮಟ್ಟಕ್ಕೆ ಪರವಾಗಿಲ್ಲ. ಮಾಘೇ ಸಂತಿ ತ್ರಯೋ ಗುಣ ಖಂಡಿತ ಒಪ್ಪುವಂಥದ್ದಲ್ಲ. ಇನ್ನು ದಂಡಿನ ಪದಲಾಲಿತ್ಯಂ ಪರವಾಗಿಲ್ಲ. ಬಾಣಭಟ್ಟ ಅವನಿಗಿಂತಲೂ ತುಂಬ ತುಂಬ ಮೇಲ್ಮಟ್ಟದವನು. ಹಾಗೆ ನೋಡಿದ್ರೆ ಪದಲಾಲಿತ್ಯವೇ ಅಂತಂದರೆ ಶಬ್ದಾಲಂಕಾರವೇ ದೊಡ್ಡದು ಅಂತ ಅನ್ನೋದಿದ್ರೆ, ಶ್ಲೇಷಾದಿಗಳೇ ದೊಡ್ಡದು ಅಂತಂದರೆ ಸುಬಂಧುವು ದೊಡ್ಡವನಾಗ್ತಾನೆ. ಏನೋ ಕೆಲವೊಮ್ಮೆ ಕೊಡ್ತಾರೆ. ಆ ಮಾತುಗಳಿಗೆ ತುಂಬ ಹೆಚ್ಚಿನ ಬೆಲೆ ಕೊಡಬಾರ್ದು. ಮೂಲ ಕಾವ್ಯವನ್ನು ಓದದೆ ಈ ಸ್ಲೋಗನ್ ಮಾತ್ರ ಹಿಡ್ಕೊಂಡು ಹೋದರೆ ಬಹಳ ಕಷ್ಟವಾಗುತ್ತದೆ. ಒಮ್ಮೆ ಹಾಗೆ ಆಗಿತ್ತು. ದಂಡಿಯ ಬಗೆಗೆ ಒಂದು ನ್ಯಾಷನಲ್ ಸೆಮಿನಾರ್ನಲ್ಲಿ ಪಾಪ ದೊಡ್ಡ ವಿದ್ವಾಂಸರು, ಕನ್ನಡ ಸಾಹಿತ್ಯದವರು, ಅವರು ಉದ್ಘಾಟನಕ್ಕೆ ಬಂದುಬಿಟ್ರು. ಪಾಪ ಅವರು ತುಂಬ ಚೆನ್ನಾಗಿರ್ತಕ್ಕಂಥದ್ದು ದಂಡಿ ದಶಕುಮಾರ ಚರಿತ್ರೆ ಅಲ್ಲ, ಅದು ಏನಿದ್ರೂ ಕೂಡ ಅವಂತಿ ಸುಂದರಿ ಕಥಾ ಅಂದರು. ನನ್ನ ಸ್ನೇಹಿತರು ಮಹೇಶ್ ಅಡ್ಕೋಳಿಯವರು ನಾನು ಆ ವಿಚಾರಗೋಷ್ಠಿಗೆ ಹೋಗಿದ್ವಿ. ನಮ್ಮದು ಪ್ರಬಂಧ ಮಂಡನೆ ಇತ್ತು ಅಂತ ನಾವಿಬ್ಬರು ನೋಡಿಕೊಂಡು ಮುಖ ನೋಡ್ಕೊಂಡು ನಕ್ಕುವೆ. ಇಲ್ಲಿ ಅವಂತಿ ಸುಂದರಿ ಕಥಾ ಓದ್ದವ್ರು ಯಾರೂ ಇಲ್ಲ ಅನ್ನಿಸ್ತಾ ಇದೆ. ನಮಗೆ ಗೊತ್ತು ಬೇಳೆಕಾಳಿ ಅಂಥದ್ದು ಅಂತ. ದಶಕುಮಾರ ಚರಿತ್ರೆ ಅವಂತಿ ಸುಂದರಿ ಕಥಾಗಂತರೂ ತುಂಬ ರಸಮಯವಾದದ್ದು, ಕಥಾವೃತ್ತಾಂತ ತುಂಬ ಸೊಗಸಾದದ್ದು ಅಂತ. ಅಂದರೆ ಇದು ಯಾವುದೋ ಒಂದು ಸಿನಿಮಾ ಟೈಟಲ್ ನೋಡಿಬಿಟ್ಟು ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಹೇಳದಷ್ಟೇ ಗ್ಯಾಂಬ್ಲಿಂಗ್ ಆಗುತ್ತದೆ. ಈ ಥರದ ಉಕ್ತಿಗಳನ್ನು ನಮ್ಮ ಅನುಭವದಿಂದ, ವ್ಯಾಸಂಗದಿಂದ ಪ್ರಮಾಣೀಕರಿಸಿಕೊಳ್ಳಬೇಕು. ಹಾಗೆ ಕಂಡಾಗ ಮಾಘೇ ಸಂತಿ ತ್ರಯೋ ಗುಣ ಅಲ್ಲ. ಅದಕ್ಕೆ ಕೆಲವರು ಹೇಳೋದುಂಟು, ಓಜಸ್ಸು, ಪ್ರಸಾದ, ಮಾಧುರ್ಯ ಅನ್ನುವ 3 ಗುಣಗಳು ಮಾಘನಲ್ಲಿವೆ ಅಂತ. ಅದು ಕೂಡ ಮೃಗ್ಯವೇ ಆಗುತ್ತದೆ. ಯಾಕೆಂದರೆ ಮಾಘನದು ಸ್ವಯಂ ಪ್ರಕಾಶವಾದ ಪ್ರತಿಭೆಯಲ್ಲ, ಭಾರವಿಯ ಪ್ರತಿಭೆಯ ಛಾಯೆ ಆಗಿರ್ತಕ್ಕಂಥದ್ದು. ಇನ್ನು ಕಾಳಿದಾಸನಂತೆ ಅವನು ಅಪ್ಪಟ ಪ್ರತಿಭಾಶಾಲಿಯೂ ಅಲ್ಲ, ಲೋಕೈಕ ಪ್ರತಿಭೆ ಅವನದಲ್ಲವೇ ಅಲ್ಲ. ಕಾಳಿದಾಸ ಬಾಣಭಟ್ರಂತೆ ಮಾಘನ ಮಟ್ಟದ್ದು ಅಲ್ಲ. ಅವನು ವ್ಯಾಕರಣ ವಿದ್ವಾಂಸ, ಪಂಡಿತ, ಒಳ್ಳೆಯ ಸೊಗಸಾಗಿರ್ತಕ್ಕಂಥ ವೃತ್ತ ನಿರ್ವಾಹ ಕೌಶಲ, ಈ ಥರದ ಕ್ಯಾಪಬಿಲಿಟೀಸ್ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಇರಲಿ. ಹೀಗೆ ಈ ಬಗೆಯಲ್ಲಿ ಭಾರವಿಯ ಅರ್ಥಗೌರವವನ್ನು ತುಂಬ ದೊಡ್ಡದಾಗಿ ಹೇಳ್ತಾರೆ. ಅದರೊಳಗೆ ಒಂದಿಷ್ಟು ಸತ್ವ ಇದೆ. ಅವನದಾದ ಒರಿಜಿನಲ್ ಸ್ಟೈಲ್ ಅಂತೀವಲ್ಲ, ಸ್ವೋಪಜ್ಞವಾದ ಶೈಲಿ ಅದು ಕೂಡ ಉಂಟು. ಅದನ್ನು ನಾವು ಕ್ರಮಪ್ರಾಪ್ತವಾಗಿ ನೋಡೋಣ. ಈ ವ್ಯಾಖ್ಯಾನವನ್ನು ಇವರ ವ್ಯಾಖ್ಯಾನವನ್ನು ಮಲ್ಲಿನಾಥ ಮಾಡ್ತಾನೆ. ಅದಕ್ಕೆ ಅವನು ಘಂಟಾಪಥ ಅನ್ನುವ ಹೆಸರಿಟ್ಟಿದ್ದಾನೆ. ಘಂಟಾಪಥ ಅಂದರೆ ರಾಜಮಾರ್ಗ, ಮಹಾಮಾರ್ಗ, ಹೈವೇ ಅಂತ ಅರ್ಥ.
ಬಹಳ ಸೊಗಸಾದ ಹೆಸರುಗಳನ್ನು ಕೊಡ್ತಾನೆ ನಮ್ಮ ಮಲ್ಲಿನಾಥ. ಕಾಳಿದಾಸನ ಕಾವ್ಯಗಳು ದುರ್ವ್ಯಾಖ್ಯಾ ವಿಷಮೂರ್ಛಿತ, ಕೆಟ್ಟ ವ್ಯಾಖ್ಯಾನ ಅನ್ನುವ ವಿಷದಿಂದ ಮೂರ್ಛಿತವಾಗಿವೆ. ಅವನ್ನೆಲ್ಲವನ್ನು ಮತ್ತೆ ಉಜ್ಜೀವನಗೊಳಿಸೋದಕ್ಕೆ ನಾನು ಸಂಜೀವನಿ ಅನ್ನುವ ವ್ಯಾಖ್ಯಾನವನ್ನು ಬರೀತೀನಿ ಅಂತ ಹೇಳಿ ಸಂಜೀವನಿ ಅಂತಲೇ ಕಾಳಿದಾಸನ ಮೇಘದೂತ, ಕುಮಾರಸಂಭವ, ರಘುವಂಶಗಳಿಗೆ ವ್ಯಾಖ್ಯಾನ ಬರೆದ. ಕಿರಾತಾರ್ಜುನೀಯಕ್ಕೆ ಅದೇ ರೀತಿಯಲ್ಲಿ ಘಂಟಾಪಥ ಅಂತ ಹೇಳ್ತಾನೆ. ನಾನಾ ನಿಬಂಧ ವಿಷಮೈಕ ಪದೇ ನಿತಾಂತಂ ಸಾಶಂಕ ಚಂಕ್ರಮಣ ಖಿನ್ನ ಧಿಯಾಂ ಅಶಂಕಂ ಕರ್ತುಂ ಪ್ರವೇಶಮಿಹ ಭಾರವಿ ಕಾವ್ಯಬಂಧೆ ಘಂಟಾಪಥಂ ಕಮಪಿ ನೂತನ ಮಾತನಿಷ್ಯೆ ಅಂತ ಹೇಳ್ತಾನೆ. ಈ ಕಾವ್ಯ ಒಂದು ಕಗ್ಗಾಡಿನಂತೆ ಇದೆ. ಭಾರವಿ ಕಾವ್ಯಬಂಧ ಅಂತಕ್ಕಂಥದ್ದು ದುಷ್ಪ್ರವೇಶ್ಯವಾಗಿರತಕ್ಕಂಥದ್ದು, ಪ್ರವೇಶ ಮಾಡೋದಕ್ಕೆ ಕಷ್ಟ. ವಿಚಿತ್ರವಾದ ಪದಬಂಧಗಳು ಮತ್ತು ಅರ್ಥವೇ ಆಗದೇ ಇರತಕ್ಕಂಥ ದುರೂಹ್ಯ ಪದ ಪ್ರಯೋಗಗಳು, ಇವುಗಳಿಂದ ಮತ್ತೆ ಮತ್ತೆ ಸಹೃದಯರಾದವರು ಎಚ್ಚರದಿಂದ ಹೆಜ್ಜೆ ಇಡಬೇಕು. ಶ್ರಮ ಆಗುತ್ತದೆ ಒಂದೊಂದು ಸರ್ಗ ಒಂದೊಂದು ಪದ್ಯ ಓದುವಾಗಲೂ. ಅವರಿಗೆಲ್ಲರಿಗೂ ಈ ಕಾವ್ಯದಲ್ಲಿ ಪ್ರವೇಶ ಮಾಡುವುದಕ್ಕೆ ನಾನು ನಿಶ್ಶಂಕವಾದಂತಹ ಒಂದು ರಾಜಮಾರ್ಗವನ್ನು ಮಾಡ್ತೀನಿ ಅಂತ ಹೇಳ್ತೇನೆ, ಘಂಟಾಪಥ ಅಂತ. ಅದೇ ರೀತಿಯಲ್ಲಿ ಮಾಘನ ಕಾವ್ಯಕ್ಕೆ ಸರ್ವಂಕಷ, ಎಲ್ಲ ದಿಕ್ಕುಗಳಿಂದಲೂ ಉಜ್ಜಿಕೊಂಡು ಹೋಗ್ತಕ್ಕಂಥದ್ದು, ಇಟ್ಸ್ ಆಲ್ ಪರ್ವೇಡಿಂಗ್ ಅನ್ನುವ ಅರ್ಥದಲ್ಲಿ ಕಾವ್ಯಕ್ಕೆ ವ್ಯಾಖ್ಯಾನ ಬರೀತಾನೆ. ಅದೇ ರೀತಿಯಲ್ಲಿ ಜೀವಾತು ಅಂತ ಲೈಫ್ ಸೇವಿಂಗ್ ಅನ್ನುವ ಅರ್ಥದಲ್ಲಿ ಅವನು ಶ್ರೀಹರ್ಷನ ನೈಷಧೀಯ ಚರಿತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ. ಸರ್ವಪಥೀನ ಬೈ ಆಲ್ ವೇಸ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಹಾದಿಗಳಿಂದ ಅನ್ನುವ ಅರ್ಥ ಬರುವಂತೆ ಅವನು ಭಟ್ಟಿಯ ರಾವಣವಧ ಕಾವ್ಯಕ್ಕೆ ವ್ಯಾಖ್ಯಾನ ಬರೀತಾನೆ. ಇಲ್ಲಿ ಈ ಥರ ಬರೆದಿದ್ದಾನೆ. ಹೆಸರುಗಳು ನಮ್ಮ ಪರಂಪರೆಯಲ್ಲಿ ಎಷ್ಟು ಚೆನ್ನಾಗಿಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವನು ಮತ್ತೆ ಹೇಳ್ತಾನೆ, ನಾರಿಕೇಲ ಫಲ ಸಂಮಿತಂ ವಚೋ ಭಾರವೇ ಸಪದಿ ತದ್ವಿಭಜ್ಯತೆ ಸ್ವಾದಯಂತು ರಸ ಗರ್ಭ ನಿರ್ಭರಂ ಸಾರಮಸ್ಯ ರಥಿಕಾ ಯಥೆಪ್ಸಿತಂ ಅಂತಾನೆ. ನಾರಿಕೇಲ ಫಲ ಪಾಕ ಅಂತ. ಪಾಕ ಅಂತಂದರೆ ಕಾವ್ಯದ ರಚನಾ ಶಿಲ್ಪ, ಕಾವ್ಯದ ಹದ, ಇನಿ, ಬನಿ, ಅದು ಬೇರೆ ಬೇರೆ ರೀತಿ ಅಂತ ಪ್ರಾಚೀನ ವ್ಯಾಖ್ಯಾತೃಗಳು, ವಿದ್ವಾಂಸರು ಗುರುತು ಮಾಡಿದ್ರು. ವಿಶೇಷವಾಗಿ ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ ಬರುತ್ತದೆ. ಕೆಲವು ಕಾವ್ಯಗಳು ದ್ರಾಕ್ಷಾಪಾಕ, ದ್ರಾಕ್ಷಿಯ ಹಣ್ಣನ್ನು ಸಿಪ್ಪೆ ಸುಲಿಬೇಕಾಗಿಲ್ಲ, ಸೀಡ್ಲೆಸ್ ಆಗಿದ್ದರಂತೂ ಬೀಜವನ್ನು ಉಗಿಯಬೇಕಾಗಿಲ್ಲ, ಅದು ಹಾಗೆ ತೊಳೆದು ಬಾಯಿನಲ್ಲಿ ಹಾಕ್ಕೊಂಡು ಅಗದು ನುಂಗಬಹುದು. ಆ ರೀತಿಯಾದದ್ದು ದ್ರಾಕ್ಷಾಪಾಕ. ಬಾಳೆಹಣ್ಣನ್ನು ಸುಲಿದು ತಿನ್ನಬೇಕಾಗಿರುವಂತೆ, ಸಿಪ್ಪೆ ಸುಲಿದು ತಿನ್ನುವಂತೆ ಕದಳಿ ಪಾಕ, ಮಧ್ಯಮ ಕಾಠಿನ್ಯ, ಕಠಿಣತೆಯೇ ಇಲ್ಲದೇ ಇರೋದು, ವಾಲ್ಮೀಕಿ ರಾಮಾಯಣದಂತೆ ಇರತಕ್ಕಂಥ ದ್ರಾಕ್ಷಾಪಾಕವಾದರೆ ಕಾಳಿದಾಸಾದಿಗಳ ಕಾವ್ಯವಂಥದ್ದು ಕದಳಿ ಪಾಕ. ಇನ್ನು ಭಾರವಿಯದು ಪ್ರೌಢವಾದ ಪಾಕ, ಅದು ನಾರಿಕೇಳ. ಅಂದರೆ ತೆಂಗಿನ ಮರದ ಹತ್ತಿ ಅದರ ಕಾಯನ್ನು ಇಳಿಸಿ ಸಿಪ್ಪೆಯ ಅಂದರೆ ನಾರಿನ ಕವಚವನ್ನು ತೆಗೆದು ಕರಟವನ್ನು ಒಡೆದು ಆಸ್ವಾದಿಸಬೇಕಾದದ್ದು ಅಂತ. ಇನ್ನು ಕೆಲವರದು ಪಿಚುಮಂದ ಪಾಕ ಅಂತ, ಅಂದರೆ ಬೇವಿನ ಕಾಯಿಯ ಪಾಕ ಕಹಿ. ಮತ್ತು ಕೆಲವರದು ಖಾರವೇಲ ಪಾಕ ಅಂತ, ಹಾಗಲಕಾಯಿನಂಥದ್ದು. ಮತ್ತು ಕೆಲವರದು ತಿಂತ್ರಿಣಿ ಪಾಕ, ಹುಳಿ ಆದದ್ದು, ಹುಣಸೆ ಹಣ್ಣಿನ ಪಾಕ. ಇನ್ನು ಕೆಲವರದು ಕರ್ಕಟಿ ಪಾಕ ಅಂತ, ಸೌತೆಕಾಯಿನ ನೀರು ಜಾಸ್ತಿ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಖಾದ್ಯ ಪದಾರ್ಥಗಳನ್ನು ಇಟ್ಟುಕೊಂಡು ಕಾವ್ಯ ಪಾಕಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಈ ಮೂರು ಪ್ರಸಿದ್ಧ: ದ್ರಾಕ್ಷಾಪಾಕ, ಕದಳಿ ಪಾಕ, ನಾರಿಕೇಳ ಪಾಕ ಅಂತಕ್ಕಂಥದ್ದು. ಇವು ನಾರಿಕೇಳ ಪಾಕ. ಇದು ಆ ಸ್ವಾದವನ್ನು ನಾನು ಹೊರತೆಗೆದುಕೊಡ್ತೀನಿ, ನೀವು ನೋಡಿ. ತದ್ವಿಭಜ್ಯತೆ, ಬಿಡಿಸಿ ತೋರಿಸ್ತೀನಿ, ತೆಂಗಿನಕಾಯಿ ಒಡೆದು ನಿಮ್ಮ ಮುಂದೆ ಇಡ್ತೀನಿ ಅನ್ನುವಂತೆ ಹೇಳ್ತಾನೆ. ಆಮೇಲೆ ಈ ಕಾವ್ಯದ ಸ್ವರೂಪ ಏನು ಅನ್ನೋದನ್ನು ಕೂಡ ಮೊದಲನೇ ಸರ್ಗದ ಕೊನೆಯಲ್ಲಿ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾನೆ. ನೇತಾ ಮಧ್ಯಮ ಪಾಂಡವೋ ಭಗವತೋ ನಾರಾಯಣಸ್ಯಾಂಶಜಃ ತಸ್ಯೋತ್ಕರ್ಷ ಕೃತೆ ತ್ವವರ್ಣ್ಯತರಾಂ ದಿವ್ಯ ಕಿರಾತಃ ಪುನಃ ಶೃಂಗಾರಾದಿರಸೊಂಗಮತ್ರ ವಿಜಯೀ ವೀರ ಪ್ರಧಾನೋ ರಸಃ ಶೈಲಾದ್ಯಾನಿ ಚ ವರ್ಣಿತಾನಿ ಬಹುಶೋ ದಿವ್ಯಾಸ್ತ್ರಲಾಭ ಫಲಂ. ಇಲ್ಲಿ ನಾಯಕ ಮಧ್ಯಮ ಪಾಂಡವ ಅರ್ಜುನ. ಅವನು ಭಗವಂತನಾದ ನಾರಾಯಣನ ಅಂಶಜ. ನಾರಾಯಣ ನರ ಇಬ್ಬರು ಋಷಿಗಳಲ್ವ, ಹಾಗೆ ಅವೆರಡೂ ಕೂಡ ನಾರಾಯಣನ ಅವತಾರದ್ವಯ ಅಂತಲೇ ಹೇಳ್ತಾರೆ. ಇನ್ನು ಅವನ ಉತ್ಕರ್ಷವೇ ಇಲ್ಲಿಯ ವರ್ಣನೆ ಇರತಕ್ಕಂಥದ್ದು. ಅವನನ್ನು ಪರೀಕ್ಷೆ ಮಾಡಲು ಬಂದು ಅನುಗ್ರಹ ಮಾಡಿದ ದಿವ್ಯ ಕಿರಾತ ಮಹಾದೇವ. ಈ ಸಂದರ್ಭದಲ್ಲಿ ಅವನ ತಪೋಭಂಗಕ್ಕೆ ಬಂದ ಅಪ್ಸರೆಯರು, ಗಂಧರ್ವರು ಅವರನ್ನು ಕುರಿತು ವರ್ಣಿಸುವಾಗ ಶೃಂಗಾರಾದಿ ರಸಗಳಿದ್ದರೂ ಪ್ರಧಾನವಾದದ್ದು ವೀರರಸ, ಯುದ್ಧವೀರ, ಧರ್ಮವೀರ, ಇದೇ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಬೆಟ್ಟ, ಕಾಡು, ನದಿ, ಸೂರ್ಯೋದಯ, ಚಂದ್ರೋದಯ ಇತ್ಯಾದಿ ವರ್ಣನೆಗಳಿಂದ ಎಲ್ಲ ಕೂಡಿ ಈ ಕಾವ್ಯ ಅರ್ಜುನನ ದಿವ್ಯಾಸ್ತ್ರ ಲಾಭ, ಪಾಶುಪತಾಸ್ತ್ರ ಲಾಭದಿಂದ ಮುಗಿತಾಯವಾಗುತ್ತದೆ ಅಂತ ಹೇಳ್ತಾನೆ.
ಮೊದಲನೇ ಸರ್ಗ ದ್ವೈತವನದಲ್ಲಿ ಇದ್ದಂತಹ ಧರ್ಮರಾಜನನ್ನು ಕಾಣುವುದಕ್ಕೆ ಒಬ್ಬ ಕಾಡಿನ ಬೇಡ ಬರ್ತಾನೆ. ಅವನು ಧರ್ಮರಾಜನಿಂದಲೇ ಕಳಿಸಲ್ಪಟ್ಟಂಥ ದೂತ ಕೂಡ ಹೌದು. ಅಂದರೆ ಚರ, ಸ್ಪಶ ಅಂತಾರಲ್ಲ, ಗೂಢಚಾರ. ದುರ್ಯೋಧನ ರಾಜ್ಯವನ್ನು ಹೇಗೆ ಆಳ್ತಾ ಇದ್ದಾನೆ, ನಮ್ಮನ್ನು ಜನ ಮರೆತು ಬಿಡ್ತಾರ, ಅವನು ಕೆಟ್ಟದಾಗ ಆಳಿದ್ರೆ ನಮಗೆ ಅನುಕೂಲ, ಅವನು ಒಳ್ಳೆಯದಾಗ ಆಳಿದ್ರೆ ನಮಗೆ ಪ್ರತಿಕೂಲ, ಇವೆಲ್ಲವನ್ನು ತಿಳಿಯಬೇಕು ಅಂತ ಅಪೇಕ್ಷೆ ಇರುತ್ತದೆ. ಹಾಗಾಗಿ ಅವನು ಕಳಿಸಿಕೊಡ್ತಾನೆ. ಇದು ಮೂಲದಲ್ಲಿಲ್ಲ, ಅಂದರೆ ವ್ಯಾಸ ಭಾರತದಲ್ಲಿಲ್ಲ, ಇವನು ಮಾಡಿಕೊಂಡ ಕಲ್ಪನೆ. ಇದನ್ನು ಕುಮಾರವ್ಯಾಸನಂತವರು ಕಣ್ಣುಮುಚ್ಚಿಕೊಂಡು ಅನುಸರಿಸೋದನ್ನು ನಾವು ಕಾಣ್ತೀವಿ. ಮೊದಲನೇ ಪದ್ಯವೇ ಶ್ರೀಕಾರದಿಂದ ಆರಂಭವಾಗುತ್ತದೆ. ಅದು ಇವನು ತಂದಂಥ ಮತ್ತೊಂದು ಚಮತ್ಕಾರ, ಮತ್ತೊಂದು ಸುಧಾರಣೆ. ಅದು ಸಂಪ್ರದಾಯವಾಯಿತು. ಶ್ರೀ ಕುರುಣಾಮಧಿಪಸ್ಯ ಪಾಲನೀಂ ಪ್ರಜಾಸು ವೃತ್ತಿಂ ಯಮಯುಂಕ್ತ ವೇದಿತುಂ ಸವರ್ಣಿಲಿಂಗಿ ವಿದಿತ ಸಮಾಯಯೋ ಯುಧಿಷ್ಠಿರಂ ದ್ವೈತವನೇ ವನೇಚರಃ. ಅಲ್ಲಿ ದ್ವೈತವನೇ ವನೇಚರಃ ಅನ್ನೋಲ್ಲಿ ಶಬ್ದಾಲಂಕಾರ ಬಂದಿದೆ. ವನೆ ವನೆ ಅನ್ನೋದು ಪುನರುಕ್ತವಾಗಿ. ಬ್ರಾಹ್ಮಣ ವಟುವಿನ ವೇಷದಲ್ಲಿ ಬೇಡ ಹೋಗಿ ದುರ್ಯೋಧನನ ರಾಜ್ಯದಲ್ಲೆಲ್ಲ ಓಡಾಡಿ ಅದರ ಹಿತಾಹಿತಗಳನ್ನು ಆಗು ಹೋಗುಗಳನ್ನು ತಿಳ್ಕೊಂಡು ಬಂದನಂತೆ. ಅದಕ್ಕಾಗಿ ಅವನನ್ನು ಕಳಿಸ್ಕೊಂಡಿದ್ದು. ವರ್ಣಿಲಿಂಗಿ, ವರ್ಣಿ ಅಂದರೆ ಬ್ರಹ್ಮಚಾರಿ, ವರ್ಣಿಲಿಂಗಿ ಅಂತಂದರೆ ಬ್ರಹ್ಮಚಾರಿಯ ವೇಷದಲ್ಲಿದ್ದಿದ್ದು. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಬರೀತಾನೆ, ತಾಪಸ, ಉದಾಸ, ಕಾಪಟಿಕ, ಈ ಥರ ತೀಕ್ಷ್ಣ, ರಸದ, ಸತ್ರಿ ಮೊದಲಾಗಿ ಬೇರೆ ಬೇರೆ ಬಗೆಯಲ್ಲಿ ಗೂಢಚಾರರಿರಬೇಕು ಅಂತ. ಬೇರೆ ಬೇರೆ ಲಿಂಗ ಅಂತಂದರೆ ಲಾಂಛನ ಹಾಕಿಕೊಂಡಿರಬೇಕು ಅಂತ. ಲಿಂಗ ಅಂದರೆ ಶಿವಲಿಂಗ ಇತ್ಯಾದಿ ತಾತ್ಪರ್ಯವಲ್ಲ, ಗೈಸ್ ಅಂತೀವಲ್ಲ, ವೇಷ, ಆ ರೀತಿಯಾದದ್ದು ಅವನು ಹಾಕಿಕೊಂಡು ಹೋಗಿದ್ದ. ಇದನ್ನು, ಈ ಸರ್ಗವನ್ನು ಅವನಿಗೆ ತುಂಬ ಪ್ರಿಯವಾದ ವಂಶಸ್ಥ ಛಂದಸ್ಸಿನಲ್ಲಿ ವಿನ್ಯಾಸ ಮಾಡಿದ್ದಾನೆ. ಭಾರವಿಯ ವಂಶಸ್ಥ ಛಂದಸ್ಸು ಬಹಳ ಪ್ರಸಿದ್ಧವಾದದ್ದು ಅಂತ ಕ್ಷೇಮೇಂದ್ರ ತನ್ನ ಸುವೃತ್ತ ತಿಲಕದಲ್ಲಿ ವಿಖ್ಯಾತವಾಗಿ ವರ್ಣನೆ ಮಾಡಿದ್ದಾನೆ. ಈ ಛಂದಸ್ಸಿನಲ್ಲಿ ಇಡೀ ಸರ್ಗ ಬರ್ತದೆ. 4 ಸರ್ಗಗಳನ್ನು ಈ ಕಾವ್ಯದಲ್ಲಿ ವಂಶಸ್ಥ ಛಂದಸ್ಸಿನಲ್ಲೇ ಮಾಡಿದ್ದಾನೆ. 1, 4, ಆಮೇಲೆ 13, ಇನ್ನೂ ಒಂದು ಸರ್ಗದಲ್ಲಿ 8ನೇ ಸರ್ಗ. ಇಷ್ಟು ಸರ್ಗಗಳಲ್ಲಿ ಹಾಗೆ ಮಾಡ್ತಾನೆ. ಇರಲಿ, ಅವನು ಬಂದು ನಮಸ್ಕಾರ ಮಾಡಿ ಕೃತಪ್ರಣಾಮಸ್ಯ ಮಹೀಂ ಮಹೀಭುಜೆ ಜಿತಾಂಸ ಪತ್ನೇನ ನಿವೇದಯಿಷ್ಯತಃ ನ ವಿವ್ಯತೆ ತಸ್ಯ ಮನೋ ನಹಿ ಪ್ರಿಯಂ ಪ್ರವಕ್ತುಮಿಚ್ಛಂತಿ ಮೃಷಾ ಹಿತೈಷಿಣಃ. ಅವನು ಬಂದು ನಮಸ್ಕಾರ ಮಾಡಿ ಧರ್ಮರಾಜನಿಗೆ ಇದ್ದದ್ದನ್ನು ಇದ್ದಂತೆ ಹೇಳೋಕ್ಕೆ ಕೂತ್ಕೋತಾನೆ. ಎಷ್ಟೇ ಪ್ರಭುಭಕ್ತರಾಗಿದ್ದರೂ ಸೇವಕರು, ಪ್ರಾಮಾಣಿಕರಾದವರು ವಾಸ್ತವವನ್ನು ಹೇಳೋಕ್ಕೆ ಇಷ್ಟಪಡ್ತಾರಲ್ಲದೆ ಸುಳ್ಳನ್ನು ಅಲ್ಲ. ನವ್ಯತೆ ತಸ್ಯ ಮನೋ. ದುರ್ಯೋಧನ ಚೆನ್ನಾಗಿ ರಾಜ್ಯ ಆಳ್ತಾ ಇದ್ದಾನೆ, ಅವನ ಪ್ರಜೆಗಳು ಅವನನ್ನು ಮೆಚ್ಕೋತಾ ಇದ್ದಾರೆ ಅನ್ನುವ ಅಪ್ರಿಯ ಸತ್ಯವನ್ನು ಹೇಳೋದಕ್ಕೆ ಅವನು ಹಿಂಜರಿಯಲಿಲ್ಲ. ಯಾಕೆ? ನಹಿ ಮೃಷಾ ವಕ್ತುಂ ಪ್ರಭವಂತಿ ಇಚ್ಛಂತಿ ಹಿತೈಷಿಣಃ. ಆದರೆ ಪ್ರಿಯವಾಗಬೇಕು ಅಂತ ಸುಳ್ಳನ್ನು ಹೇಳೋಕ್ಕೆ ಇಷ್ಟಪಡೋಲ್ಲ. ಮನುಸ್ಮೃತಿಯಲ್ಲಿ ಬರುತ್ತದಲ್ಲ, ಸತ್ಯಂ ಬ್ರೂಯಾನ್ ಪ್ರಿಯಂ ಬ್ರೂಯಾನ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾದ್ ಯಶಧರ್ಮ ಸನಾತನಃ. ಸತ್ಯ ಹೇಳಬೇಕು, ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಹಾಗೆಂತ ಒಳ್ಳೆ ರೀತಿಯಲ್ಲಿ ಸುಳ್ಳನ್ನೇ ಹೇಳಬಾರದು, ಕಠೋರವಾದ ಸತ್ಯವನ್ನು ಹೇಳಬಾರದು. ಹಾಗಂತ ಈ ರೀತಿಯಾದದ್ದೇ ವ್ರತ, ಇದು ಸನಾತನ ಧರ್ಮ ಅಂತ. ಆ ಬಗೆಯಲ್ಲಿ ಇವನು ಅಪ್ರಿಯ ಸತ್ಯವನ್ನು ನಯವಾಗಿ ಹೇಳಬೇಕು ಅಂತ ಬಂದಿದ್ದಾನೆ. ದ್ವಿಷಾಂ ವಿಘಾತಾಯ ವಿಧಾತುಮಿಚ್ಛತೋ ರಹಸ್ಯನುಜ್ಞಾಂ ಅಧಿಗಮ್ಯ ಭೂಭೃತಃ ಸಸೌಷ್ಠವೌದಾರ್ಯ ವಿಶೇಷಶಾಲಿನಿಂ ವಿನಿಶ್ಚಿತಾರ್ಥಾಮತಿವಾಚಮಾದದೆ. ಅವನು ಒಳ್ಳೆ ಸೊಗಸಾಗಿರ್ತಕ್ಕಂಥ ಭಾವದಿಂದ ಬಂದು ಗೌರವದಿಂದಲೇ ಧರ್ಮರಾಜನಿಗೆ ಹೇಳೋದಕ್ಕೆ ತೊಡಗದ. ಆದರೆ ಹಾಗೆ ಹೇಳಬೇಕಾದ್ರೆ ಯಾವ ಒಳ್ಳೆಯ ಮಾತುಗಳನ್ನು ಬಳಸ್ದ, ಎಷ್ಟು ನಯವಾದ ಮಾತುಗಳನ್ನು ಬಳಸ್ದ, ಎಷ್ಟು ಹೃದಯಂಗಮವಾದ ಮಾತುಗಳನ್ನು ಬಳಸ್ದ ಅನ್ನೋದೆಲ್ಲದಕ್ಕೂ ಕೂಡ ಸೂಚನೆಯನ್ನು ಕವಿ ಕೊಟ್ಟಿದ್ದಾನೆ. ಅದು ತುಂಬ ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ. ಭಾರವಿ ಮತ್ತೆ ಮತ್ತೆ ಅರ್ಥಗೌರವ ಭರಿತವಾದಂತಹ ಮಾತುಗಳನ್ನು ಬಳಸೋದು ಅಂತ. ಜೊತೆಗೆ ಅವನು ಆ ಮಾತುಗಳಿಗೆಲ್ಲ ಪೀಠಿಕಾಪ್ರಾಯವಾಗಿ ಇದನ್ನು ಹೇಳ್ತಾನೆ. ಅಲ್ಲಿ ನೋಡಿ, ವಿನಿಶ್ಚಿತಾರ್ಥಾಂ ಇತಿ ವಾಚಮಾದದೆ. ವಿನಿಶ್ಚಿತವಾದ ಅರ್ಥವನ್ನು ಉಳ್ಳದ್ದು ಅಂದರೆ ಇಂಥ ಪದಕ್ಕೆ ಇಂಥ ಅರ್ಥವೇ ಅಂತ ನಿಶ್ಚಯ ಇರೋದು, ಆಂಬಿಗ್ಯುಟಿ ಇಲ್ಲದೆ ಇರೋದು, ಸಂದಿಗ್ಧತೆ ಇಲ್ಲದೆ ಇರೋವಂಥ ಮಾತುಗಳನ್ನು ಆಡದಂತ. ಈ ರೀತಿಯಾದ ಪದ ಪ್ರಯೋಗದಿಂದಲೇ ಭಾರವಿಗೆ ಅರ್ಥಗೌರವ ಅಂತ ಬಂದಿರೋದು. ಸೌಷ್ಠವ ಔದಾರ್ಯ ವಿಶೇಷ ಶಾಲಿನಿ. ಸೌಷ್ಠವ ಔದಾರ್ಯ ಅನ್ನುವ ವಿಶೇಷ ಗುಣಗಳನ್ನೆಲ್ಲ ಹೊಂದಿರತಕ್ಕಂಥದ್ದು. ಅಂದರೆ ಪದಗಳಲ್ಲಿ ವ್ಯಾಕರಣ ಶುದ್ಧಿ ಇರಬೇಕು,
ಸುಷ್ಠು ಪ್ರಯೋಗ ಸೌಷ್ಠವಯುತವಾದದ್ದು. ಇನ್ನು ಔದಾರ್ಯ, ಔದಾರ್ಯ ಅಂದರೆ ಕೈಯೆತ್ತಿ ಕೊಡ್ತಕ್ಕಂಥ ದಾನಗುಣ ಅಂತನ್ನುವಂಥದ್ದಲ್ಲ, ಮಾತುಗಳಲ್ಲಿ ಮರ್ಯಾದೆ ಇರಬೇಕು, ಅಶ್ಲೀಲತೆ ಇರಬಾರದು ಅನ್ನುವ ತಾತ್ಪರ್ಯ. ಅದಕ್ಕೆ ಮಲ್ಲಿನಾಥ ವ್ಯಾಖ್ಯಾನ ಮಾಡ್ತಾನೆ, ವಿಶೇಷತಃ ಪ್ರಮಾಣತಃ ನಿರ್ಣೀತಾಂ ಅರ್ಥಾಂ ವಿನಿಶ್ಚಿತಾರ್ಥಾಂ ಅಂತ ಕೂಡ ಹೇಳ್ತಾನೆ. ಸೌಷ್ಠವ ಅಂತಂದರೆ ಶಬ್ದ ಸಾಮರ್ಥ್ಯ, ಈ ಪದಕ್ಕೆ ಈ ಅರ್ಥವನ್ನೇ ಕೊಡುವ ಶಕ್ತಿ ಇದೆ ಅಂತಕ್ಕಂಥದ್ದು. ಔದಾರ್ಯ ಅನ್ನೋದಕ್ಕೆ ಅರ್ಥ ಸಮೃದ್ಧಿ ಅಂತ ಈ ಎಲ್ಲ ಅರ್ಥಗಳನ್ನು ವರ್ಣಿಸ್ತಾರೆ. ಆಮೇಲೆ ಕ್ರಿಯಾಸು ಯುಕ್ತೈರ್ನೃಪಚಾರ ಚಕ್ಷುಷೋ ನ ವಂಚನೀಯ ಪ್ರಭವೋನು ಜೀವಿಭಿ ಅಥೋರ್ಹಸಿ ಕ್ಷಂತುಮ ಸಾಧು ಸಾಧುವ ಹಿತಂ ಮನೋಹಾರಿ ವಚಸ್ಸು ದುರ್ಲಭಂ. ಹಿತಂ ಮನೋಹಾರಿ ಸುದುರ್ಲಭಂ ವಚಃ ಅಂತಲೂ ಕೂಡ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ ಹೀಗೆಲ್ಲ ಪಾಠಾಂತರಗಳಿವೆ. ಅವನು ಹೇಳ್ತಾನೆ, ಮೊದಲು ಬಾಯಿ ತೆಗೆದು ಅವನು ಹೇಳುವಂಥದ್ದು, ರಾಜ ಕರ್ತವ್ಯ ನಿರತನಾಗಿದ್ದಾಗ ಚಾರಚಕ್ಷು ಅಂತಾರೆ, ಗೂಢಚಾರರೇ ಅವನ ಕಣ್ಣಾಗಿರ್ತಾರೆ. ಅವರು ಯಾವತ್ತೂ ರಾಜನಿಗೆ ಸುಳ್ಳು ಹೇಳಿ ವಂಚನೆ ಮಾಡಬಾರ್ದು. ಇವರನ್ನೇ ನಚ್ಚಿಕೊಂಡಿದ್ದಾನೆ, ಅದರಿಂದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇದ್ದದ್ದನ್ನು ಇದ್ದಂತೆ ಹೇಳಬೇಕು. ಯಾಕೆ ಪ್ರಿಯವಾದದ್ದು ಮತ್ತು ನಿಜವಾಗಿ ಒಳ್ಳೆಯದು ಅಂತ ಅನಿಸಿಕೊಂಡದ್ದು ನಮಗೆ ಸಿಗೋಲ್ಲ. ಪ್ಲೆಸೆಂಟ್ ಆ್ಯಂಡ್ ಟ್ರೂ ಎರಡೂ ಒಟ್ಟಿಗಿರೋಲ್ಲ. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು ಅಂತ ರಾಮಾಯಣದ ಮಾತಿದೆಯಲ್ಲ, ಮಹಾಭಾರತದಲ್ಲೂ ಇದು ಬರ್ತದೆ. ಹಾಗಾಗಿ ಅಪ್ರಿಯವೂ ಪಥ್ಯವೂ ಆದದ್ದು ಇರಬಹುದು. ಆದರೆ ಪ್ರಿಯವಾದದ್ದು ಪಥ್ಯವಾಗಿರುವುದು ಎರಡೂ ಸೇರಿರುವುದು ಇರಲೇಬೇಕು ಸದಾ ಅಂತ ಹೇಳೋಕ್ಕಾಗಲ್ಲ. ಪಥ್ಯವಾದದ್ದು ಅಪ್ರಿಯವಾದರೂ ಪರವಾಗಿಲ್ಲ ಅಂತಿರಬೇಕು ಅಂತ ಅದನ್ನು ಹೇಳ್ತಾನೆ. ಸಖಿಂ ಸಖ ಸಾಧುನ ಶಾಸ್ತಿಯೋಧಿಪಂ ಹಿತಾನ್ನ ಯಶ್ ಸಂಶೃಣುತೆ ಸಖಿಂ ಪ್ರಭು ಸದಾ ಅನುಕೂಲೇಶು ಹಿ ಕುರ್ವತೆ ರತಿಂ ನೃಪೇಶ್ವ ಮಾತ್ಯೇಶು ಚ ಸರ್ವಸಂಪದಃ. ಯಾವನು ನಿಜವಾಗಿ ಪ್ರಭುಗಳಿಗೆ ಒಳ್ಳೆಯ ಮಾತನ್ನು ಹೇಳಲ್ವೋ ಅಂಥವನು ಕಿಂ ಸಖ ಕುತ್ಸಿತಃ ಸಖ, ಒಳ್ಳೆಯ ಸ್ನೇಹಿತನಲ್ಲ, ಒಳ್ಳೆಯ ಸೇವಕನಲ್ಲ. ಹಾಗೆ ನಿಜವಾದ ಪ್ರಾಮಾಣಿಕವಾದ ಮಾತನ್ನು ಉತ್ತೇಜಿಸಿ ಅಂಥ ಮಾತನ್ನು ಆಡಬೇಕು ಅಂತ ಸೇವಕರಿಗೆ ಮತ್ತೆ ಮತ್ತೆ ಪ್ರತಿಪಾದನೆ ಮಾಡದೇ ಇದ್ದವನು, ಮತ್ತೆ ಮತ್ತೆ ನಿರ್ದೇಶ ಕೊಡದೇ ಇದ್ದವನು ಕಿಂ ಪ್ರಭು, ಎಂಥ ರಾಜ. ಕಿಂ ಪ್ರಭು ಅಂದರೆ ಕುತ್ಸಿತ ಪ್ರಭು ಅಂತ. ಅಂದರೆ ಒಳ್ಳೆಯ ಮಾತು ತಮಗೆ ಪ್ರತಿಕೂಲವಾಗಿದ್ದರೂ ಸ್ವೀಕಾರ್ಯ ಅಂತನ್ನುವುದು ಪ್ರಭುವಿನಲ್ಲಿರಬೇಕು. ಎಂಥ ಕಠಿಣವಾದ ಮಾತಾದರೂ ಸತ್ಯವಾದ ಕಾರಣ ಅದು ಅವರಿಗೆ ಉತ್ತರೋತ್ತರ ಪ್ರಯೋಜನವಾಗುತ್ತದೆ ಅನ್ನೋ ಕಾರಣ ಹೇಳೋದಕ್ಕೆ ಹಿಂದೆಗೆದೇ ಇರತಕ್ಕಂಥವನೇ ನಿಜವಾದ ಸೇವಕ ಅನ್ನುವ ಮಾತನ್ನು ಹೇಳ್ತಾನೆ. ಇಲ್ಲೆಲ್ಲ ಒಂದು ಸ್ವಲ್ಪ ಮಾತಿನ ಬೆಡಗಿದ್ರೂ ಶುಷ್ಕತೆ ತಾಂಡವಿಸುತ್ತದೆ. ಈ ಕಾವ್ಯದ ಒಂದು ಲಕ್ಷಣ, ಅದರ ಅವಲಕ್ಷಣ ಅಂತ ಕೂಡ ನಾವು ಹೇಳಬಹುದು. ಆಮೇಲೆ ಅವನು ಮುಂದೆ ಹೇಳ್ತಾನೆ, ವಿಶಂಕಮಾನೋ ಭವತಃ ಪರಾಭವಂ ನೃಪಾಸನಸ್ಥೋಪಿ ವನಾಧಿವಾಸಿನಃ ದುರೋದರಚ್ಛದ್ಮಜಿತಾಂ ಸಮೀಹತೆ ನಯೇನ ಜೇತುಂ ಜಗತೀಂ ಸುಯೋಧನಃ. ದುರ್ಯೋಧನ ಎಷ್ಟು ಎಚ್ಚರ ವಹಿಸ್ತಾನೆ ಅಂದರೆ, ನೀವೀಗ ಸೋತು ಸೊಪ್ಪಾಗಿ ಕಾಡಲ್ಲಿದ್ದರೂ ಕೂಡ ತಾನು ಜೋಪಾನವಾಗಿ ನಿಮ್ಮ ಪ್ರಭಾವ ಇತ್ತ ಕಡೆಗೆ ಬರಬಾರದು ಅನ್ನುವಂತೆ ಮಾಡಿಕೊಂಡಿದ್ದಾನೆ. ನಿಮ್ಮಿಂದ ವಂಚನೆಯ ಮಾರ್ಗದಲ್ಲಿ ಗೆದ್ದುಕೊಂಡ ಆ ರಾಜ್ಯ ಸಂಪತ್ತಿಯನ್ನು ತನ್ನ ಪ್ರಜೆಗಳ ಅಂಗೀಕಾರದ ಮೂಲಕ ತನ್ನದನ್ನಾಗಿ ಮಾಡಿಸಿಕೊಳ್ಬೇಕು ಅಂತ ಹಿ ವಾಂಟ್ಸ್ ಟು ಲೆಜಿಟಮೈಸ್ ಆಲ್ ದಟ್ ಹಿ ಅಮಾಸ್ಡ್ ಥ್ರೂ ಇಲ್ಲೀಗಲ್ ಮೆಥಡ್ಸ್ ಆಫ್ ಗ್ಯಾಂಬ್ಲಿಂಗ್. ಇದು ಅವನಿಗೆ ಈಗ ಬಂದಿರುವಂಥದ್ದು ಅಂತ. ಅಂದರೆ ಯೋಗ ಬೈ ಚಾನ್ಸ್ ಸಿಕ್ಕಿಬಿಡ್ತು, ಅದನ್ನು ಕ್ಷೇಮ ಕಾಪಾಡಿಕೊಳ್ಳಬೇಕು ಅಂದರೆ ನಿನ್ನ ಇಂದ್ರಪ್ರಸ್ಥದ ಪ್ರಜೆಗಳಿಗೂ ಹಸ್ತಿನಾವತಿಯ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಆಹಾ ಪಾಂಡವರು ಕಾಡು ಹೋಗಿದ್ದೇ ಒಳ್ಳೆಯದಾಗುವಿತು, ಇವನು ಆಳೋದೇ ಚೆನ್ನಾಗಿದೆ ಅಂತ ಅನ್ನಿಸುವಂತೆ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಏನು, ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಎಲ್ಲ ರೀತಿಯಾದಂಥ ಸಾಲ ಮನ್ನಾ, ಶೂಲ ಮನ್ನಾ, ಲೋಲ ಮನ್ನಾ, ಈ ಥರದ್ದು ಎಲ್ಲ ಭಾಗ್ಯಗಳು, ತಾಳೆ ಭಾಗ್ಯ, ಓಲೆ ಭಾಗ್ಯ, ಎಲ್ಲ ಭಾಗ್ಯಗಳು, ಚಿತಾಭಾಗ್ಯ, ಮೃತಾಭಾಗ್ಯ, ಪಿಂಡಭಾಗ್ಯ, ದಂಡಭಾಗ್ಯ, ಸಕಲ ಭಾಗ್ಯಗಳು, ಈ ಥರದ್ದು. ಅಂದರೆ ಯಾವುದೆಲ್ಲ ಅಪೀಸ್ಮೆಂಟ್ ಅಂತ ಇದೆ ಅದನ್ನು ಕೈಗೊಂಡಿದ್ದಾನೆ ಎನ್ನುವ ತಾತ್ಪರ್ಯ. ಅದನ್ನು ಮತ್ತಷ್ಟು ವಿಸ್ತರಿಸಿ ಕೂಡ ಮುಂದೆ ಹೇಳ್ತಾನೆ. ತಥಾಪಿ ಜಿಂಹ ಸಭವಜ್ಜಿಗೀಷಯ ತನೋತಿ ಶುಭ್ರಂ ಗುಣಸಂಪದಾಯಶಃ ಸಮುನ್ನಯನ್ಭೂತಿಮನಾರ್ಯ ಸಂಗಮಾತ್ ವರಂ ವಿರೋಧೋಪಿ ಸಮಂ ಮಹಾತ್ಮಭಿ. ಒಟ್ಟಿನಲ್ಲಿ ಅವನು ಏನೋ ಒಂದಿಷ್ಟು ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದಾನಲ್ಲ, ಅದು ತುಂಬ ದೊಡ್ಡದಾದದ್ದು. ನಿನ್ನ ಗುಣಸಂಪತ್ತಿಯನ್ನು ತನ್ನ ದಕ್ಷತೆಯಿಂದ ಗೆಲ್ಲಬೇಕು ಅಂತ ನೋಡ್ಕೋತಾ ಇದ್ದಾನೆ. ನಿನ್ನ ಸದ್ಗುಣಗಳನ್ನೆಲ್ಲ
ತನ್ನ ಕೀರ್ತಿಯ ಮೂಲಕ ಗೆಲ್ಲಬೇಕು ಅಂತ ಅಂದ್ಕೋತಾ ಇದ್ದಾನೆ. ನಿಜವಾಗಲೂ ವೈರ ಮಾಡಿದ್ರೂ ದೊಡ್ಡವ್ರನ್ನ ವೈರ ಮಾಡಬೇಕು, ಉತ್ತಮರನ್ನು ವೈರ ಮಾಡಬೇಕು. ಹಾಗೆ ಮಾಡಿದ್ರೆ ವರಂ ವಿರೋಧೋಪಿ ಸಮಂ ಮಹಾತ್ಮಭಿ, ಅವರ ಗುಣವನ್ನು ಮೀರಿಸುವಂತೆ ನಾವಾಗಬೇಕು ಅನ್ನುವ ಒಂದು ಒಳ್ಳೆಯ ಪ್ರೇರಣೆಯಾದರೂ ಸಿಗುತ್ತದೆ, ಪಾಸಿಟಿವ್ ಮೋಟಿವೇಶನ್ ಬರುತ್ತದೆ ಅನ್ನುವ ಭಾವದ ಮಾತನ್ನು ಅವನು ಹೇಳ್ತಾನೆ. ಅವನು ಹಾಗಾಗಿ ವಿಭಜ್ಯ ನಕ್ತಂ ದಿವಮಸ್ತತಂದ್ರಿಣ ವಿತನ್ಯತೆ ತೇನ ಏನ ಪೌರುಷಂ, ಅವನು ಹಗಲು ರಾತ್ರಿ ಇತ್ಯಾದಿಗಳನ್ನೆಲ್ಲ ಅರ್ಥಶಾಸ್ತ್ರಾನುಸಾರವಾಗಿ ಕಾಲಕ್ಕೆ ತಕ್ಕಂತೆ ವಿಭಾಗ ಮಾಡಿಕೊಂಡು ಆ ಪ್ರಕಾರ ನಡೀತಾ ಇದ್ದಾನೆ. ಟೈಮ್ ಟೇಬಲ್ ಹಾಕ್ಕೊಂಡು ಬಿಟ್ಟಿದ್ದಾನೆ ಚೆನ್ನಾಗಿ. ಅವನು ಇಡೀ ಬ್ಲೂ ಪ್ರಿಂಟ್ ತರಿಸ್ಕೊಂಡು ಬಿಟ್ಟಿದ್ದಾನೆ. ಯಾವ ಪ್ರೋಗ್ರೆಸ್ ಆಗಬೇಕು, ಯಾವ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಆಗಬೇಕು ಅಂತ ಮಾಡ್ತಾರಲ್ಲ ಈಗ, ಆ ರೀತಿಯಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ತಕ್ಕಂತೆ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಾನೆ. ಕೃತಾರಿ ಷಡ್ವರ್ಗ ಜಯೇನ ಮಾನವೀಂ ಅಗಮ್ಯ ರೂಪಾಂ ಪದವೀಂ ಪ್ರಪಿತ್ಸುನ. ಮನು ಹೇಳಿದ್ದಾನೆ, ಅರಿಷಡ್ವರ್ಗಗಳನ್ನು ಗೆದ್ದೊರ್ತು ರಾಜ್ಯ ಆಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಮಾಡಬೇಕು ಅಂತ ನೋಡಿದ್ದಾನೆ. ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ, ಜ್ಞಾನಿನಾ ಚರಿತು ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅಂತ. ನಿನ್ನೆ ಭೈರಪ್ಪನವರು ಗೋಖಲೆಯವರ ಮಾತನ್ನು ಜ್ಞಾಪಿಸಿಕೊಂಡ್ರು, ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅಂತ. ಇವೆಲ್ಲ ಇದೇ ಅರ್ಥದಲ್ಲೇ ಬಂದಿರತಕ್ಕಂಥದ್ದು. ಆಮೇಲೆ ಅವನು ಸಖೀನಿವ ಪ್ರೀತಿ ಯುಜೋನುಜೀವಿನಃ ಸಮಾನ ಮಾನಾನ್ ಸುಹೃದಶ್ಚ ಬಂಧುಭಿ ಸಸಂತತಂ ದರ್ಶಯತೆ ಗತಸ್ಮಯ ಕೃತಾಧಿಪತ್ಯಾಮಿವ ಸಾಧು ಬಂಧುತಾಂ. ಅವನೀಗ ಭೃತ್ಯರನ್ನು ಕೂಡ ಮಿತ್ರರಂತೆ ಲೆಕ್ಕಿಸ್ತಾ ಇದ್ದಾನೆ, ಮತ್ತು ಮಿತ್ರರನ್ನ ಬಂಧುಗಳಿಗೆ ಸಮನಾಗಿ ಲೆಕ್ಕಿಸ್ತಾ ಇದ್ದಾನೆ, ಬಂಧುಗಳನ್ನು ಸ್ವಾಮಿಗಳಂತೆ ನೋಡ್ಕೊಳ್ತಾ ಇದ್ದಾನೆ ಅಂತನ್ನುವ ಮಾತು ಬರುತ್ತದೆ. ಇದು ತುಂಬ ಚೆನ್ನಾಗಿರ್ತಕ್ಕಂಥ ಬಂಧವೂ ಹೌದು. ಸಖೀನಿವ ಪ್ರೀತಿ ಯುಜಃ ಅನುಜೀವಿನಃ, ಸೇವಕರನ್ನ ಗೆಳೆಯರಂತೆ, ಸಮಾನಮಾನಾನ್ ಸುಹೃದಶ್ಚ ಬಂಧುಭಿ, ಇನ್ನು ರಕ್ತ ಸಂಬಂಧಿಗಳು ಎಂಬಷ್ಟು ಹತ್ತಿರವಾಗಿ ಗೆಳೆಯರನ್ನು. ಆಮೇಲೆ ಕೃತಾಧಿಪತ್ಯಾಮಿವ ಸಾಧು ಬಂಧುತಾಂ, ಬಂಧುವರ್ಗದಲ್ಲಿದ್ದವ್ರನ್ನ ತನ್ನ ಯಜಮಾನರು ಅನ್ನುವಂತೆ ಒಬ್ಬೊಬ್ಬರನ್ನು ಮೇಲ್ಮೇಲೆ ಕೇರಿಸ್ತಾ ಇದ್ದಾನೆ, ಉಬ್ಬಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಅಸಕ್ತ ಮಾರಾಧಯಿತೋ ಯಥಾಯತಂ ವಿಭಜ್ಯ ಭಕ್ತ್ಯ ಸಮಪಕ್ಷಪಾತಯ ಗುಣಾನುರಾಗಾದಿವ ಸಖ್ಯಮೀಯವಾನ್ ನಬಾಧತೆ ತ್ರಿಗಣ ಪರಸ್ಪರಂ. ಧರ್ಮಾರ್ಥ ಕಾಮ ಅನ್ನುವ ತ್ರಿಗುಣಗಳು, ತ್ರಿವರ್ಗ ಯಾವುದಿದೆ ಅರ್ಥ ಒಂದು ಮಧ್ಯದ್ದಾದರೆ ಆ ಅರ್ಥ ಇತ್ತ ಧರ್ಮದಿಂದ ಬರಬೇಕು, ಅತ್ತ ಕಾಮಕ್ಕೆ ಸಹಕಾರಿಯಾಗಬೇಕು. ಹೀಗೆ ತ್ರಿವರ್ಗ ಉಂಟು. ಆ ತ್ರಿವರ್ಗವನ್ನು ಅವನು ಯಾವುದೇ ವ್ಯತಿರೇಕಗಳಿಲ್ಲದೆ ನ ಬಾಧತೆ, ಒಂದನ್ನು ಮತ್ತೊಂದು ಬಾಧಿಸುವಂತೆ ನೋಡ್ಕೋತಾ ಇಲ್ಲ ಅಂತ. ರಾಮಾಯಣದ ಕಚ್ಚಿತ್ ಸರ್ಗದಲ್ಲಿ ಬರುತ್ತದೆ, ಅಯೋಧ್ಯ ಕಾಂಡದಲ್ಲಿ, ಒಂದನ್ನು ಮತ್ತೊಂದರಿಂದ ಬಾಧೆಯಾಗುವಂತೆ ನಡೆಸ್ಕೊಳ್ತಾ ಇಲ್ಲ ತಾನೆ ಅಂತ. ನೋ ವ್ಯಾಲ್ಯೂ ಶುಡ್ ಬಿ ಕಾನ್ಫ್ಲಿಕ್ಟಿಂಗ್ ಆ್ಯಂಡ್ ಕಾಂಟ್ರಡಿಕ್ಟಿಂಗ್ ಅಂತ. ಹಾಗಾಗಿ ಆ ಥರ ಮಾಡಿಕೊಂಡಿದ್ದಾನೆ. ದುರ್ಯೋಧನಲ್ಲಿ ಆ ಬೆಳವಣಿಗೆ ಆಗಿದೆ. ನಿರತ್ಯಯಂ ಸಾಮನ ದಾನವರ್ಜಿತಂ ನ ಭೂರಿ ದಾನಂ ವಿರಹಯ್ಯ ಸತ್ಕ್ರಿಯಾಂ ಪ್ರವರ್ತತೆ ತಸ್ಯ ವಿಶೇಷಶಾಲಿನಿ ಗುಣಾನುರೋಧೇನ ವಿನಾನ ಸತ್ಕ್ರಿಯಾಂ. ದುರ್ಯೋಧನನ ಈ ಚತುರುಪಾಯಗಳಿವೆಯಲ್ಲ, ಅವು ಹಾಗೆ ಇವೆ. ಸಾಮ ದಾನ ಭೇದ ದಂಡ ಅಂತಕ್ಕಂಥದ್ದು. ದಾನ ಇಲ್ಲದೆ ಸಾಮ ಇಲ್ಲ. ಅಂದರೆ ಒಳ್ಳೆ ಮಾತಾಡಿದ್ರೆ ಯಾರು ತಕ್ಷಣ ಕರಗೋಲ್ಲ, ಅದರ ಮೇಲೊಂದಿಷ್ಟು ದುಡ್ಡು ಇಡಬೇಕು ಅಂತ. ಆಫೀಸ್ಗಳಲ್ಲಿ ಫೈಲ್ ಮೂವ್ ಆಗಬೇಕು ಅಂದರೆ ಅದ್ರ ಮೇಲಿರೋ ಪೇಪರ್ ಹಾರೋಗದಿರೋಷ್ಟು ಭಾರನೂ ಇಡಬೇಕು ಅಂತಾರೆ. ಆ ರೀತಿಯಲ್ಲಿ ಒಳ್ಳೆಯ ಮಾತಿನ ಜೊತೆಗೆ ಒಂದಿಷ್ಟು ಮೇಲಿನ ಕಾಣಿಕೆಯನ್ನೂ ಇಡಬೇಕು. ಇನ್ನು ಅವನ ದಾನ ಯಾವುದಿದೆ, ಆ ದಾನವು ನ ಭೂರಿ ದಾನಂ ವಿರಹಯ್ಯ ಸತ್ಕ್ರಿಯಾಂ, ಸತ್ಕಾರ್ಯ ಮಾಡದೆ ದಾನ ಕೊಟ್ಟರೆ ಪ್ರಯೋಜನವಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇದು ತುಂಬ ಒಳ್ಳೆಯ ಪಾಯಿಂಟ್. ಈಗ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂತ ಮಾಡಿದ್ದಾರೆ. ಡೆವಲಪ್ಮೆಂಟಲ್ ಸ್ಕೀಮ್ಸ್ಗೆ ಸತ್ಕ್ರಿಯ ಅಂತ ಕರೀತಾರೆ, ಪಾಪ್ಯುಲಿಸ್ಟ್ ಸ್ಕೀಮ್ಗೆ ದಾನ ಅಂತ ಕರೀತಾರೆ. ದಾನ ಮಾಡಿ ಹಂಚಿಬಿಡೋದು ದೊಡ್ಡದಲ್ಲ, ಅದು ನಿರಂತರವಾಗಿ ಪರ್ಪೆಚ್ಯೂಟ್ ಆಗಬೇಕು, ನಿರಂತರವಾಗಬೇಕು, ಪ್ರವರ್ತಿತವಾಗಬೇಕು ಅಂತಂದರೆ ಅದಕ್ಕಾಗಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ದೇ ಶುಡ್ ಬಿ ಸೆಲ್ಫ್ ಸ್ಪಾನ್ಸರಿಂಗ್ ಆಗಬೇಕಾಗುತ್ತದೆ, ಸೆಲ್ಫ್ ಪ್ರಮೋಟಿಂಗ್ ಆಗಬೇಕಾಗುತ್ತದೆ ಅಂಥದ್ದು ಅಂತ. ಹಾಗೂ ಅವನು ಮಾಡ್ತಾನಿದ್ದಾನೆ. ಪ್ರವರ್ತೇತೆ ತಸ್ಯ ವಿಶೇಷ ಶಾಲಿನಿ ಗುಣಾನುರೋಧೇನ ವಿನಾ ನ ಸತ್ಕ್ರಿಯ. ಮತ್ತು ಅವನ ಸತ್ಕ್ರಿಯ, ಸತ್ಕಾರ ಯಾವುದಿದೆ ಅದು ಗುಣವಂತರ ಪಕ್ಕದಲ್ಲಿದೆ ಅಂತ. ಅಂದರೆ ಯಾರು ಗುಣವಂತರು ಅವರನ್ನು ನೋಡಿಕೊಂಡು ಅವರಿಗೆ ಬೇಕಾಗುವಂತೆ ಸತ್ಕಾರ್ಯ ಮಾಡ್ತಾ ಇದ್ದಾನೆ. ಅಂದರೆ ದಿ ರಿಯಲ್ ಗುಡ್ ಆ್ಯಂಡ್ ದಿ ನೀಡಿ ಆ ಥರ ಯಾರಿದ್ದಾರೆ ಅವರಿಗೆ ಬೇಕಾಗುವಂತೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ.
ತಾನು ಯಾವುದೋ ಕಾಂಟ್ರಾಕ್ಟ್ಗಳ ಜೊತೆಗೆ ಬೇರೆ ಬೇರೆ ವಿದೇಶಿಯ ವರ್ತಕರ ಜೊತೆಗೆ ಶಾಮೀಲಾಗಿ ಮಾಡ್ತಾ ಇಲ್ಲ ಅನ್ನುವ ಭಾವ. ಈ ಬಗೆಯ ತುಂಬ ಅರ್ಥಪೂರ್ಣವಾದಂಥ ಸಮಕಾಲೀನ ಸ್ಪಂದವನ್ನು ಕೂಡ ತಂದುಕೊಡುವ ಅರ್ಥಶಾಸ್ತ್ರೀಯ ಚಿಂತನೆ ಭಾರವಿದಾಗಿದೆ ಅನ್ನೋದು ಒಂದು ವಿಶೇಷ. ಆಮೇಲೆ ಅವನು ಶತ್ರುಮಿತ್ರ ಭೇದವಿಲ್ಲದೆ ಸ್ಪಷ್ಟವಾಗಿ ದಂಡ ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ವಸೂನಿ ವಂಚನ್ ನವಶೀನ ಮನ್ಯುನ ಸ್ವಧರ್ಮ ಇತ್ಯೇವ ನಿವೃತ್ತ ಕಾರಣ ಗುರು ಉಪದಿಷ್ಟೇನ ರಿಪೌ ಸುತೇಪಿವಾ ನಿಹಂತಿ ದಂಡೇನ ಚ ಸ ಧರ್ಮ ವಿಪ್ಲವಂ. ಅವನು ಸ್ವಂತ ಮಗನೇ ಆಗಿದ್ದರೂ ಕೂಡ ಅದನ್ನು ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಶತ್ರುವೇ ಆಗಿದ್ದನು ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅವನು ಸ್ವೀಕಾರ್ಯ ಅಂತ ಹೀಗೆ ಧರ್ಮದಂಡವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾನೆ ಹೊರತು ನ ವಸೂನಿ ವಾಂಛನ್ ನ ಮನ್ಯುನ, ಅಂದರೆ ಲೋಭ ಮತ್ತು ಕ್ರೋಧಗಳಿಂದ ತೀರ್ಮಾನ ತೆಗೆದುಕೊಳ್ತಾ ಇಲ್ಲ ಅಂತನೂ ಮಾತನ್ನು ಹೇಳ್ತಾನೆ. ಅದೇ ರೀತಿಯಲ್ಲಿ ಅವನು ಎಲ್ಲ ಕಡೆಯಲ್ಲಿಯೂ ಆತ್ಮೀಯರನ್ನ ವಿಧಾಯ ರಕ್ಷನ್ ಪರಿತಃ ಪರೇತರಾನ್ ಅಶಂಕಿತಾಕಾರಂ ಉಪೈತಿ ಶಂಕಿತಃ ಕ್ರಿಯಾಪವರ್ಗೇಶ್ವನುಜೀವಿ ಸತ್ಕೃತಾ ಕೃತಜ್ಞತಾಮಸ್ಯ ವದಂತಿ ಸಂಪದಃ. ಅವನು ಎಲ್ಲ ಕಡೆಗೂ ಆತ್ಮೀಯರಾದಂಥವ್ರನ್ನೇ, ಅಂದರೆ ತನಗೆ ಹೃದಯಕ್ಕೆ ಹತ್ತಿರವಾದವರನ್ನೇ ರಕ್ಷಕರನ್ನಾಗಿ ಇಟ್ಟುಕೊಂಡಿದ್ದರೂ ಕೂಡ ಎಲ್ಲಿಯೂ ಕೂಡ ನಿಶ್ಶಂಕೆಯಿಂದ ವರ್ತಿಸ್ತಾನೆ ಅಂತ. ಆತ್ಮೀಯರನ್ನು ಇಟ್ಕೊಂಡಿದ್ದಾನೆ, ಆದರೂ ಅವ್ರ ಮೇಲೆ ಸೂಪರ್ವೈಸ್ ಮಾಡಬೇಕು, ಆದರೂ ಅವ್ರನ್ನ ಸ್ಪೈ ಮಾಡಬೇಕು ಅಂತ ಹಾಗೆ ಅಂದುಕೊಂಡಿಲ್ಲ. ಮತ್ತು ಅವನ ಸಂತೋಷ ಕೃತ್ಯಾಂತದಲ್ಲಿ, ಕಾರ್ಯಾಂತದಲ್ಲಿ ಸೇವಕರಿಗೆ ಕೊಡುವ ಸಂಪತ್ನಿ, ಅವರಿಗೆ ಮಾಡುವ ಸನ್ಮಾನದ ಮೇಲಿದೆ. ಅದು ತುಂಬ ಭರ್ಜರಿಯಾಗಿ ಉದಾರವಾಗಿದೆ, ಸಮೃದ್ಧವಾಗಿದೆ ಅಂತ ಗೊತ್ತಾಗುತ್ತದೆ. ಅದೇ ರೀತಿ ಚತುರುಪಾಯಗಳನ್ನು ತುಂಬ ಚೆನ್ನಾಗಿ ಬಳಸಿಕೊಂಡು ಮಾಡತಕ್ಕಂಥ ಕೆಲಸಗಳು ಎಲ್ಲ ಸೊಗಸಾದ ಫಲವನ್ನು ಕೊಡ್ತಾ ಇವೆ. ಅನಾರತಂ ತೇನ ಪದೇಶು ಲಂಭಿತಾ ವಿಭಜ್ಯ ಸಮ್ಯಗ್ ವಿನಿಯೋಗ ಸತ್ಕ್ರಿಯಾ ಫಲಂತ್ಯುಪಾಯ ಪರಿಬೃಂಹಿತಾಯತಿ ರೂಪೇತ್ಯ ಸಂಘರ್ಷಮಿವ ಅರ್ಥ ಸಂಪದ. ಹಾಗಾಗಿ ಅವನು ಮಾಡಿದಂತಹ ಸತ್ಕಾರ್ಯಗಳ ಫಲವಾಗಿ ಸಾಮ ದಾನ ಉಪಾಯಗಳು ಪರಸ್ಪರ ಸ್ಪರ್ಧೆಯಿಂದ ಸಂಪತ್ತಿಯನ್ನು ಅವನಿಗೆ ತಂದು ಕೊಡ್ತಾ ಇವೆ. ಸುಖೇನ ಲಭ್ಯ ದತ್ತ ಕೃಷಿವಲೇ ಅಕೃಷ್ಟಪಚ್ಚ ಇವ ಸಸ್ಯ ಸಂಪದ ಪಿತನ್ವತಿ ಕ್ಷೇಮ ಮದೇವ ಮತ್ರಕಾಶ್ಚಿರಾಯ ತಸ್ಮಿನ್ ಕುರವಶ್ಚ ಕಾಸತಿ. ಮತ್ತು ಅವನು ಕೃಷಿಕರನ್ನ ನೋಡ್ಕೊಳ್ತಾ ಚೆನ್ನಾಗಿ ನದಿ ಮಾತೃಕೆಗಳನ್ನೇ ಬಳಸ್ತಾ ಇದ್ದಾನೆ, ಬರೀ ದೇವಮಾತೃಕೆಯಾಗಿ ಬಿಟ್ಟಿಲ್ಲ ಅಂತ. ದೇವಮಾತೃಕ ಮತ್ತು ಅದೇವ ಮಾತೃಕ ಅಂತ ಎರಡು ಪದಗಳನ್ನು ಅರ್ಥಶಾಸ್ತ್ರಕಾರರು ಬಳಸ್ತಾರೆ. ಯಾವುದು ನ್ಯಾಚುರಲಿ ಇರಿಗೇಟೆಡ್ ಅಂತೀವಲ್ಲ, ರೈನ್ ವಾಟರ್ ಇರಿಗೇಟೆಡ್ ಅಂತ, ಮಳೆ ನೀರಿಂದಲೇ ಬೆಳೆಯುವಂಥ ಸಸ್ಯಾದಿಗಳನ್ನು ಉಳ್ಳ ಜಮೀನುಗಳು, ಅವನ್ನು ನಾವು ದೇವಮಾತೃಕ ಅಂತೀವಿ. ದೇವರೇ ಗತಿ ಅಂತ ಇರತಕ್ಕಂಥದ್ದು. ಅದೇವ ಮಾತೃಕ ಅಂದರೆ ಮನುಷ್ಯ ಪ್ರಯತ್ನದಿಂದ ನದಿ, ಸರೋವರ, ತಡಾಕ, ಕೂಪ, ವಾಪಿ ಇತ್ಯಾದಿಗಳನ್ನು ಮಾಡಿಕೊಂಡು ಆ ಮೂಲಕ ನೀರಾವರಿ ಮಾಡುವಂಥದ್ದು ಯಾವುದಿದೆ ಅದನ್ನು ಅದೇವ ಮಾತೃಕ ಅಂತ. ಈ ಕುಷ್ಕಿ ತರಿ ಜಮೀನು ಅಂತಾರೆ, ಹೊಲ ಮತ್ತು ಗದ್ದೆ ಅಂತಾರೆ. ಗದ್ದೆಯನ್ನು ಅದೇವ ಮಾತೃಕ ಅನ್ಬೋದು, ಹೊಲವನ್ನು ದೇವಮಾತೃಕ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವನು ಅದನ್ನೆಲ್ಲವನ್ನು ಚೆನ್ನಾಗಿ ಮಾಡಿಕೊಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ನದಿ ಮಾತೃಕ ಮಾಡಿದ್ದಾನೆ ಅಂತ. ಅಂದರೆ ಇರಿಗೇಷನಲ್ ಪ್ಲಾನ್ಸ್ಗೆಲ್ಲ ತುಂಬ ಒಳ್ಳೆಯ ಬೆಲೆಯನ್ನು ಕೊಡ್ತಾ ಇದ್ದಾನೆ. ಮತ್ತು ಎಷ್ಟೋ ಜನ ರಾಜರುಗಳು ಬಂದು ಇವನಿಗೆ ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು ಇವನ ನೆಲೆ ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ ಅಂತ ಹೇಳ್ತಾನೆ. ಎಲ್ಲ ರೀತಿಯಾದ ಸದ್ಗುಣ ಹೊಂದಿದ ಕಾರಣ ದುರ್ಯೋಧನನಿಗೆ ಉದಾರ ಕೀರ್ತಿಯ ಹೃದಯಂ ದಯಾವತ ಪ್ರಶಾಂತ ಬಾಧಂ ದಿಶತೋಭಿರಕ್ಷಯ ಸ್ವಯಂ ಪ್ರದುಗ್ಧೇಸ್ಯ ಗುರು ಉಪಸ್ನುತ ವಸೂಪಮಾನಸ್ಯ ವಸೂನಿ ಮೇದಿನಿ. ಇವನು ದೇವತೆಯ ಸದೃಶನಾಗ್ಬಿಡ್ತಾ ಇದ್ದಾನೆ ದುರ್ಯೋಧನ. ಅದಕ್ಕೆ ಭೂದೇವಿ ಒಳ್ಳೆ ಗೋಮಾತೆಯಾಗಿ ಕರುವಿಗೆ ಸೊರೆ ಬಿಟ್ಟುಕೊಳ್ಳೋ ಹಾಗೆ ತಾನೇ ತಾನಾಗಿ ಧಾರಾಕಾರವಾಗಿ ಸಂಪತ್ತಿಯನ್ನು ಕೊಡ್ತಾ ಇದ್ದಾಳೆ. ಅದು ಅವನಿಂದ ಆಗ್ತಾ ಇರತಕ್ಕಂಥ ಅನುಕೂಲತೆ ಅಂಥೇಳಿ ಅವನು ತಿಳಿಸ್ತಾನೆ. ಅಂದರೆ ಎಷ್ಟರ ಮಟ್ಟಿಗೆ ಅವನ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ದೊಡ್ಡದಾಗಿದೆ ಅಂತ. ಆಮೇಲೆ ಅವನು ಇದೆಲ್ಲ ಮಾಡುವಾಗಲೇ ತುಂಬ ವಿಶೇಷವಾದಂಥ ದೂರಾಲೋಚನೆಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಅವನಿಗೆ ಅಲೀಸ್ ಅಂತಾರಲ್ಲ, ಮಿತ್ರವರ್ಗವೂ ಚೆನ್ನಾಗಿದೆ. ಮಹೋಜಸೋ ಮಾನಧನ ಧನಾರ್ಚಿತ ಧನುರ್ಭೃತ ಸಂಯತಿ ಲಬ್ಧ ಕೀರ್ತಯ ನ ಸಂಹತಾಸ್ತಸ್ಯ ನ ಭಿನ್ನ ವೃತ್ತಯ ಪ್ರಿಯಾಣಿ ವಂಚಂತಿ ಅಸುಭಿ ಸಮೀಹಿತು. ಅವನ ಗೆಳೆಯರು, ಬಂಧುವರ್ಗದವರು, ಅವನ ಆತ್ಮೀಯರಾದ ರಾಜವರ್ಗ ಇವೆಲ್ಲ ಅವನಿಗೆ ಪ್ರಾಣವನ್ನಾದರೂ ಕೊಟ್ಟು ತಾವು ಹಿತವನ್ನು ಸಾಧಿಸಬೇಕು, ಅವನ ಉಪ್ಪಿನ ಋಣ ತೀರಿಸಬೇಕು ಅಂತ ಅಂದುಕೊಂಡಿದ್ದಾರೆ. ಅವರು ಯಾರೂ ಕೂಡ ಸ್ವಾರ್ಥೈಕ ದೃಷ್ಟಿಗಳನ್ನು ಹೊಂದಿಲ್ಲ. ಎಲ್ಲರೂ ಕೂಡ ಒಂದೇ ದೃಷ್ಟಿ, ನಿಸ್ವಾರ್ಥ ದೃಷ್ಟಿ ಮತ್ತು ಒಂದೇ
ಲಕ್ಷ್ಯ ಇವನ ಅಭಿವೃದ್ಧಿ. ಅವರಿಗೆ ಬೇರೆ ಬೇರೆ ಲಕ್ಷ್ಯ ಇಲ್ಲ, ಅವರು ಅನೈಕಾಂತಿಕವಾಗಿಲ್ಲ. ಆಲ್ ಹ್ಯಾವ್ ಎ ಯುನೈಟೆಡ್ ಕಾಮನ್ ಅಜೆಂಡಾ ಆಫ್ ಅಪೀಸಿಂಗ್ ದುರ್ಯೋಧನ ಅಂತನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಮಹೀಭೃತಾಂ ಸಚ್ಚರಿತೈಶ್ಚರೈ ಕ್ರಿಯಾ ಸವೇದ ನಿಶೇಷಮಶೇಷತಃ ಕ್ರಿಯ ಅಶೇಷಿತ ಮಹೋದಯೈಸ್ತಸ್ಯ ಹಿತಾನುಬಂಧಿಭಿ ಪ್ರತೀಯತೆ ಧಾತುರಿವೇಹಿತಂ ಫಲೈ. ಅವನ ಕೆಲಸಗಳು ಎಷ್ಟು ಸೂಕ್ಷ್ಮವಾಗಿ ಸಾಗ್ತಾ ಇವೆ ಅಂತಂದರೆ ಗೂಢಚಾರರಿಂದ ಎಲ್ಲವನ್ನೂ ನೋಡ್ಕೋತಾ ಇದ್ದಾನೆ. ಅವನಾಗಿ ಮಾಡ್ತಾ ಇರೋದು ಏನೂ ಗೊತ್ತಾಗ್ತಾ ಇಲ್ಲ. ಬ್ರಹ್ಮನ ನಿರ್ಧಾರಗಳು ಹೇಗೋ, ಕೆಲಸಗಳು ಹೇಗೋ ಆ ರೀತಿಯಲ್ಲಿ ಫಲಗಳಿಂದ ಮಾತ್ರ ಗೊತ್ತಾಗ್ತಾ ಇದೆ. ಪ್ರತೀಯತೆ ಧಾತುರಿವ ಇಹಿತಂ ಫಲೈಹಿ ಅಂತ. ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಾಕ್ತನ ಇವ ಅಂತ ಕಾಳಿದಾಸ ರಘುವಂಶದಲ್ಲಿ ಹೇಳಿದ್ದನ್ನೇ ಇಲ್ಲಿ ಅವನು ಬೇರೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆದರೆ ದಿಲೀಪ ಮಹಾರಾಜ ಮಾಡಿದ ತೀರ್ಮಾನ ಎಂಥದ್ದು ಅನ್ನೋದು ಅವನ ಕೆಲಸದ ಪರಿಣಾಮದಿಂದ ಊಹೆ ಮಾಡಬೇಕಾಗಿತ್ತು. ರಿವರ್ಸ್ ಇಂಜಿನಿಯರಿಂಗು ಇದು ಯಾವ ಥರ ಅಂತಂದರೆ, ಅನುಮಾನದಲ್ಲಿ ಒಂದು ಪದ್ಧತಿ ಇದೆ. ಇನ್ಫರೆನ್ಸ್ನಲ್ಲಿ ಒಂದು ಘಟನೆ ನಡೆದ ಮೇಲೆ ಅದು ಹೇಗಾಯಿತು ಅಂತ ಊಹೆ ಮಾಡೋದು. ನದಿ ಪ್ರವಾಹ ಬರ್ತಾ ಇದ್ದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಜಾಸ್ತಿ ಆಯಿತು ಅಂತ ಹೇಳುವಂತೆ. ಹೀಗೆ ಊಹೆ ಮಾಡಬೇಕಾಗಿದೆಯೇ ಹೊರತು ಮೋಡ ಇದ್ದಾಗ ನೋಡಿ ಮಳೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಒಂದು ಬಗೆಯ ಅನುಮಾನ. ಆ ಥರ ಅಲ್ಲ, ಹೀಗೆ ಅಂತ. ಅಂದರೆ ಅವನು ಏನು ಮಾಡ್ದ ಅಂತ ನೋಡಿದ ಮೇಲೆ ಗೊತ್ತಾಗುತ್ತದೆ ಯಾಕೆ ಏನು ಎತ್ತ ಅಂತ. ಅವನು ಏನು ಮಾಡ್ತಾನೆ ಅಂತ ನನ್ ಕೆನ್ ಗೆಸ್ ಇಸ್ ಮೂವ್ಸ್, ಓನ್ಲಿ ದೇ ಹ್ಯಾವ್ ಟು ಇನ್ಫರ್ ದ ಕಾಸ್ ಬೈ ಲುಕಿಂಗ್ ಅಟ್ ದಿ ರಿಸಲ್ಟ್ ಆರ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾನೆ ಕವಿ. ಇಲ್ಲಿ ದುರ್ಯೋಧನ ಹೀಗೆ ಆದರ್ಶವಾಗಿ ನಡ್ಕೊಂಡೋ ಬಿಟ್ನೋ, ರಾಜನೊಬ್ಬ ಆದರ್ಶನಾಗಿರಬೇಕು, ಹೀಗೆ ಅವನ ಆಳ್ವಿಕೆ ಹೀಗಿರಬೇಕು ಅನ್ನೋದು ಕವಿಯ ತಾತ್ಪರ್ಯ. ಎಲ್ಲ ಗ್ರಂಥಗಳನ್ನು ರಾಜಕುಮಾರ ಶಿಕ್ಷೆ ಅಂತಲೇ ಹೇಳ್ತಾ ಇದ್ರು. ಅರಸುಕುವರರು ಒಳ್ಳೆ ರೀತಿಯಲ್ಲಿ ಶಿಕ್ಷಿತರಾಗಬೇಕಾದ್ರೆ ಇಂಥ ಟ್ರೈನಿಂಗ್ ಬೇಕು. ಅವರಿಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ತಿಳುವಳಿಕೆ ಪಡ್ಕೊಳ್ಳೋದು ಕಷ್ಟ. ಇಂಥ ಒಳ್ಳೆಯ ಮಹಾಕಾವ್ಯ ಒಂದಿದ್ದರೆ ಅದನ್ನು ಒಂದು ಓದಿಕೊಂಡ್ರೆ ಸಾಕು, ಸುಮಾರೆಲ್ಲ ತಿಳುವಳಿಕೆ ಬರ್ತದೆ ಅನ್ನುವುದು ಇಲ್ಲಿಯ ಮೂಲೋದ್ದೇಶವಾಗಿತ್ತು ಅಂತ ಗೊತ್ತಾಗುತ್ತದೆ. ನತೇನ ಸಜ್ಜಂ ಕ್ವಚಿದುದ್ಯತಂ ಧನು ಕೃತಂ ನವ ಕೋಪ ವಿಚಿಂಹ ಮಾನಸಂ ಗುಣಾನುರಾಗೇಣ ಶಿರೋಭಿರುಗ್ಯತೆ ನರಾಧಿಪೈರ್ಮಾಲ್ಯಮಿವಾಸ್ಯ ಶಾಸನಂ. ಅವನು ಯಾರ ಮೇಲೂ ದಂಡ ಪ್ರಯೋಗ ಮಾಡಲಿಲ್ಲ, ಧ್ವನಿ ಏರಿಸಲಿಲ್ಲ, ಧ್ವನಿಯನ್ನು ಏರಿಸಲೇ ಇಲ್ಲ. ಧ್ವನಿ ಏರಿಸದೆ, ಬಿಲ್ಲ ಹೆದೆ ಕಟ್ಟದೆ, ಆಯುಧವನ್ನು ಪ್ರಯೋಗ ಮಾಡದೆ ಎನ್ನುವ ತಾತ್ಪರ್ಯ. ಎಲ್ಲ ರಾಜರನ್ನು ವಶ ಮಾಡಿಕೊಂಡ. ಪ್ರತಿಯೊಬ್ಬರೂ ಅವನ ಆಜ್ಞೆಯನ್ನು ತುಂಬ ಹಗುರವಾದ ರೀತಿಯಲ್ಲಿ ಹೊತ್ತರು. ಒಳ್ಳೆ ಮಾಲೆಯನ್ನು ತಲೆಯಲ್ಲಿ ಹೊತ್ತಂತೆ ಆನಂದದಿಂದ ಅವನ ರಾಜ್ಯವನ್ನು, ರಾಜಶಾಸನವನ್ನು ಒಪ್ಪಿಕೊಂಡ್ರು. ಸಯೌವ ರಾಜ್ಯೇ ನವಯೌವನೋದ್ಧತಂ ನಿಧಾಯ ದುಶ್ಶಾಸನಮಿದ್ಧ ಶಾಸನ ಮಕೇಶ್ವ ಖಿನ್ನೋನುಮತಃ ಪುರೋಧಸ ಧಿನೋತಿ ಹವ್ಯೇನ ಹಿರಣ್ಯರೇತಸಂ. ಹೀಗೆ ವೈರಿಗಳೂ ಇಲ್ಲ, ಮಿತ್ರರೇ ಎಲ್ಲ ಅಂತ ಆಗಿರುವ ವ್ಯವಸ್ಥೆಯಲ್ಲಿ, ದಕ್ಷತೆ ಇರುವಲ್ಲಿ ಅವನು ಯುವರಾಜನಾದ ದುಶ್ಯಾಸನನಿಗೆ ಹೆಚ್ಚಿನ ನಿತ್ಯದ ಆಗುಹೋಗುಗಳನ್ನು ಕೊಟ್ಟು ತಾನು ಪುರೋಹಿತಾದಿಗಳನ್ನು ಕೂಡಿಸಿಕೊಂಡು ಯಜ್ಞ ಮಾಡ್ತಾ ಇದ್ದಾನೆ, ದೇವತೆಗಳನ್ನು ಹವ್ಯ ಕವ್ಯಾದಿಗಳಿಂದ ತೃಪ್ತಿಪಡಿಸ್ತಾ ಇದ್ದಾನೆ ಅಂತ. ಇದಲ್ವೇ ಅವನು ಯಾವ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ ಅಂತ. ನಮ್ಮಲ್ಲಿ ಈಗ ನಡೆಯುತ್ತದೆ ದೇವತಾ ಪೂಜೆಗಳು, ಹೋಮಗಳು, ಹವನಗಳು, ಬೇಕಾದಂತೆ ಅಧಿಕಾರಸ್ಥರು. ಇದು ಮಾಡ್ತಾ ಇದ್ದಾನೆ ದುರ್ಯೋಧನ. ಆದರೆ ಈ ದೃಷ್ಟಿ ಇದೆ. ಆದರೂ ಇಷ್ಟೆಲ್ಲ ಅನುಕೂಲ ಇದ್ದರೂ ಒಂದು ಕಡೆ ದೈವಾನುಗ್ರಹವೂ ಬರ್ತಾ ಇದೆ, ಒಂದು ಕಡೆ ಲೋಕಾನುಗ್ರಹವೂ ಇದೆ, ಒಂದು ಕಡೆ ಮಿತ್ರಾನುಗ್ರಹವೂ ಇದೆ. ಸಮಸ್ತವೂ ಇದ್ದರೂ ಅವನಿಗೆ ಪಾಂಡವರ ಮೇಲೆ ಭಯ ಇದೆ. ನಿಶಮ್ಯ ಸಿದ್ಧಿಂ ದ್ವಿಷತಾಮುಪಕೃತೀಂ ಕೃತೀ ತತಸ್ತತಸ್ತ್ಯ ವಿನಿಯಂತು ಮಕ್ಷಮ ನೃಪಸ್ಯ ಮನ್ಯುರ್ ವ್ಯವಸಾಯ ದೀಪಿನೀರುದಾಜಹಾರ ದ್ರುಪದಾತ್ಮ ಕ್ಷಮಿಸಬೇಕು. ಪ್ರಲೀನ ಭೂಪಾಲಮಪಿ ಸ್ಥಿರಾಯತಿ ಪ್ರಶಾಸದ ಅವಾರಿಧಿ ಮಂಡಲಂ ಭುವಃ ಸಚಿಂತಯತ್ಯೇವ ಭಿಯಸ್ತ್ವದೇಶಿತಿ ರಹೋ ದುರಂತ ಬಲವದ್ವಿರೋಧಿತ. ಇಷ್ಟೆಲ್ಲ ಅನುಕೂಲ ಇದ್ದರೂ ನಿನ್ನ ಬಗ್ಗೆ ಚಿಂತೆ ಮಾಡ್ತಾನೆ. ನಿಮ್ಮಿಂದ ಏನು ಅಪಾಯ ಬರುತ್ತೋ, ನಿನ್ನ ತಮ್ಮಂದರಿಂದ ಏನು ತೊಂದರೆ ಬರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಯ್ಯೋ, ಬಲಿಷ್ಠರ ದೊಡ್ಡವರ ವಿರೋಧ ಮಾಡಿಕೊಳ್ಳೋದು ಎಷ್ಟು ಅಪಾಯಕಾರಿ, ಇದು ಅವನಿಗೆ ಗೊತ್ತಾಗ್ತಾ ಇದೆ ಈಗ ಅಂತ. ಇದೊಂದು ಒಳ್ಳೆಯ ಸೂಕ್ತಿಯಾಗಿದೆ. ಅಹೋ ದುರಂತ ಬಲವದ್ವಿರೋಧಿತ. ಇಲ್ಲಿ ಮುಂಚೆ ಬಂತಲ್ಲ, ನಾವು ಈ ಒಂದು ಮಾತುಗಳಲ್ಲಿ ಸೊಗಸಾಗಿ ಆಡ್ತಕ್ಕಂಥವರಲ್ಲಿ ಫಲ ಇರಬೇಕು ಅಂತ ಏನೂ ಇಲ್ಲ. ಪ್ರಿಯಂ ಮನೋಹಾರಿ ಸುದುರ್ಲಭಂ ವಚಃ ಇತ್ಯಾದಿಯಾಗೆಲ್ಲ ಭಾರವಿಯ ಸೂಕ್ತಿಗಳಲ್ಲಿ ಒಂದಾಗಿದೆ. ಕಥಾ ಪ್ರಸಂಗೇನ ಜನೈರುದಾಹೃತಾದ್
ಅನುಸ್ಮೃತ ಖಂಡಲ ಸೂನು ವಿಕ್ರಮ ತವಾಭಿಧಾನಾದ್ಯತತೆ ನತಾನನಃ ಸದುಸ್ಸಹಾನ್ ಮಂತ್ರ ಪದಾದಿವೋರಗ. ಜನರು, ದೊಡ್ಡವರು, ಹಿರಿಯರು, ಬಂಧುಗಳು, ಆತ್ಮೀಯರು, ಲೋಕಸಾಮಾನ್ಯರು, ಪ್ರಜಾಪ್ರಮುಖರು ಇವರೆಲ್ಲ ಪ್ರಸ್ತಾವತ್ವೇನ ಧರ್ಮರಾಜನ ರಾಜ್ಯ ಅಂದರೆ, ಧರ್ಮರಾಜನ ಆಳ್ವಿಕೆ ಅಂದರೆ, ಧರ್ಮರಾಜನ ನ್ಯಾಯ ನಿರ್ಣಯ ಅಂತಂದರೆ ಅಂತ ನಿನ್ನ ಬಗ್ಗೆ ಪ್ರಸ್ತಾವನೆ ಮಾಡೋದು, ಅಥವಾ ಅರ್ಜುನನ ಪರಾಕ್ರಮವನ್ನು, ಅರ್ಜುನನ ಕೌಶಲವನ್ನು ಇತ್ಯಾದಿಯನ್ನೆಲ್ಲ ನೆನಪಿಸಿಕೊಂಡು ಹೇಳಿದ ತಕ್ಷಣ ಅವನು ಮಂತ್ರಬದ್ಧವಾದ ಹಾವು ಬುಸುಗುಟ್ತಾ ಹೆಡೆಯನ್ನು ರಪ್ಪರಪ್ಪನೆ ನೆಲಕ್ಕೆ ಬಡಿಯುವಂತೆ ತನ್ನ ಅಂತರಂಗದಲ್ಲೇ ತಾನು ಕ್ಷುಬ್ಧನಾಗ್ತಾ ಇದ್ದಾನೆ ಅಂತ. ಏನಾದರೂ ಒಳ್ಳೆ ಬುದ್ಧಿ ಬಂದಿಲ್ಲ, ಪರಸ್ತವ ಪರಗುಣೋತ್ಕರ್ಷವನ್ನು ಸಹಿಸೋದಿಲ್ಲ, ಆ ರೀತಿಯಲ್ಲಿ ಆಗಿದೆ ಅಂತ. ತದಾಶು ಕರ್ತುಂ ತ್ವೈಜಿಂಹ ಮುದ್ಯತೆ ವಿಧೀಯತಾಂ ತತ್ರ ವಿಧೇಯಮುತ್ತರಂ ಪರಪ್ರಣೀತಾನಿವ ಚಾಂಸಿ ಚಿನ್ವತಾಂ ಪ್ರವೃತ್ತಿಸಾರ ಖಲು ಮಾದೃಶಾಂ ಗಿರಃ. ಹಾಗಾಗಿ ನಿಮ್ಮೆಲ್ಲರನ್ನೂ ಬಗ್ಗು ಬಡಿಬೇಕು ತನ್ನ ಜನಾನುರಾಗಿತೆಯಿಂದ, ನಿಮ್ಮ ನೆನಪೇ ಇಲ್ಲದಂತೆ ಒರೆಸಿಬಿಡಬೇಕು ಜನಮಾನಸದಲ್ಲಿ ಅಂತ ಪ್ರಯತ್ನ ಪಡ್ತಾ ಇರುವ ದುರ್ಯೋಧನನಿಗೆ ನೀನು ಸರಿಯಾಗಿ ಪ್ರತೀಕಾರವನ್ನು ಮಾಡಬೇಕು, ನಿನ್ನ ತೀರ್ಮಾನ ಸರಿಗಿರಬೇಕು. ಅದಕ್ಕಾಗಿ ನಾನು ಈ ಸಂದೇಶ ತಂದದ್ದು. ಆಲ್ ಮೈ ರಿಸರ್ಚ್, ಆಲ್ ಮೈ ಸ್ಪೈಯಿಂಗ್ ಈಸ್ ಓನ್ಲಿ ಟು ಎಕ್ವಿಪ್ ಯು ಟು ಟೇಕ್ ಎ ಬೆಟರ್ ಡಿಸಿಷನ್, ಟು ಮೇಕ್ ಎ ಬೆಟರ್ ಡಿಸಿಷನ್, ಅಷ್ಟೇ, ಇನ್ನೇನೂ ಇಲ್ಲ. ಹೀಗಾಗಿ ನನ್ನಂಥವ್ರ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ. ಇಷ್ಟು ಹೇಳಿ ಮಾತನ್ನು ನಾವು ಆಡಬಲ್ಲೆವು, ಇಷ್ಟು ವಿಷಯ ಸಂಗ್ರಹ ಮಾಡಬಲ್ಲೆವು, ತೀರ್ಮಾನ ಮಾಡುವುದು, ಆ ತೀರ್ಮಾನಾನುಸಾರವಾಗಿ ಯುದ್ಧವೋ ಸಂಧಿಯೋ ಯಾವುದೋ ಸಮರವೋ ಅಥವಾ ಸಂಧಾನವೋ ಎಲ್ಲ ನಿಮಗೆ ಬಿಟ್ಟದ್ದು. ಅಂದರೆ ಆ ಸೇವಕ ಕಾಡಿನೆಲ್ಲ ಇದ್ದ ಬೇಡ ಒಟುವೇಷಧಾರಿಯಾಗಿ ಹೋದವನಿಗೆ ಎಷ್ಟು ವಿವೇಕ, ಎಷ್ಟು ದೂರದೃಷ್ಟಿ, ಎಷ್ಟು ಹದ, ಎಷ್ಟು ನಯ, ಎಷ್ಟು ವಿವೇಕ, ತುಂಬ ಸೊಗಸಾದದ್ದು. ಅದನ್ನು ಹೇಳ್ತಾನೆ. ಅವನು ಹಾಗೆ ಹೊರಡ್ತಾನೆ. ಇತೀರಯಿತ್ವಾ ಗಿರಿಮಾತ್ತ ಸತ್ಕ್ರಿಯೆ ಗತೇತ ಪತ್ಯೌ ವನಸನ್ನಿವಾಸಿನಾಂ ಪ್ರವಿಶ್ಯ ಕೃಷ್ಣ ಸದನಂ ಮಹೀಭುಜ ತದಾಚ ಚಕ್ಷೇನುಜ ಸನ್ನಿಧೌ ವಚಃ. ಅವನಿಗೆ ಸನ್ಮಾನ ಸತ್ಕಾರ ಮಾಡಿ ಕಳಿಸಿದಂತೆ. ವನವಾಸದಲ್ಲಿ ಇವರಿಗೆ ಏನಿದೆ ಸಂಪತ್ತಿ, ಆದರೂ ಏನೋ ಮಾಡಿದ್ದಾನೆ, ಏನೋ ಒಳ್ಳೆ ಮಾತಾಡಿರಬೇಕು, ಯಾವುದೋ ಒಂದು ಮೃಗವನ್ನು ಬೇಟೆ ಆಡಿದ್ದನ್ನು ತಂದು ಕೊಟ್ಟಿರಬೇಕು, ಎಂಥದ್ದು ಅದು ಏನು ಅಂತ ಕವಿ ಹೇಳಿಲ್ಲ. ಆಮೇಲೆ ನೇರ ಬಂದು ಭೀಮನ ಜೊತೆ ಇದ್ದ ದ್ರೌಪದಿಗೆ ಎಲ್ಲ ವಾರ್ತೆ ಹೇಳಿದನಂತೆ. ಇದೇ ಇರಲಾರದೆ ಇರವೇ ಬಿಟ್ಕೊಂಡ್ರು ಅಂತಂದರೆ. ಒಂದು ಗಾದೆ ಉಂಟು ಕನ್ನಡದಲ್ಲಿ, ತಲೆನೋವಿಗೆ ಕೊಳ್ಳಿಲಿ ಕೆರ್ಕೊಂಡ್ರು ಅಂತ. ದ್ರೌಪದಿ ಈಗ ಅವನನ್ನು ಎತ್ತುತ್ತಾಳೆ. ನೀನು ಇಂಥ ಮಾತನ್ನ ನನ್ನ ಹತ್ರ ಹೇಳ್ತಿದ್ಯಾ, ಇದೆಲ್ಲ ಆಗತ್ತೆ ಅಂತ ಗೊತ್ತೇ ಇತ್ತು ಅಂತ. ನೃಪಸ್ಯ ಮನ್ಯುರ್ವ್ಯವಸಾಯ ದೀಪಿನಿ ರುದಾಚಹಾರ ದೃಪದಾತ್ಮಜಾಗಿರಹ. ರೇಗೋಬಿಡುತ್ತೆ. ನಿಶಮ್ಯ ಸಿದ್ಧಿಂ ದ್ವಿಷತಾಂ ಅಪಾಕೃತಿ ತತಸ್ತತಸ್ಯ ವಿನಿಯಂತು ಮಕ್ಷಮ. ಆ ಶತ್ರುವಾದ ತನ್ನ ಅವಮಾನಕ್ಕೆಲ್ಲ ಕಾರಣನಾದ ದುರ್ಯೋಧನ ಇಷ್ಟು ಸಮರ್ಥನಾಗ್ತಾ ಇದ್ದಾನೆ, ಬಲಿಷ್ಠನಾಗ್ತಾ ಇದ್ದಾನೆ, ಇಷ್ಟು ಜಾಣ್ಮೆ ತೋರಿಸ್ತಾ ಇದ್ದಾನೆ ಅನ್ನೋದು ತಾಳೋಕ್ಕಾಗದೆ ಅವಳಿಗೆ ರೇಗೋಗ್ಬಿಟ್ಟು ಕಠೋರವಾದ ಮಾತುಗಳಿಂದ ತನ್ನ ಗಂಡ ಧರ್ಮರಾಜನ್ನ ಆಕ್ಷೇಪ ಮಾಡ್ತಾಳೆ. ಹೇಳ್ತಾಳೆ, ಭವಾದೃಶೇಷು ಪ್ರಮದಾ ಜನೋದಿತಂ ಭವತ್ಯಧಿಕ್ಷೇಪ ಇವಾನುಶಾಸನಂ ತಥಾಪಿ ವಕ್ತುಂ ವ್ಯವಸಾಯಯಂತಿ ಮಾಂ ನಿರಸ್ತ ನಾರೀ ಸಮಯ ದುರಾಧಯ. ನಿಮ್ಮಂಥವರಿಗೆ ನನ್ನಂಥ ಹೆಂಗಸರು ಹೇಳೋ ಮಾತುಗಳು ಪಥ್ಯವಾಗೋಲ್ಲ. ಆದರೆ ನನ್ನ ಸಂಕಟ ನನ್ನನ್ನು ಸಾಮಾನ್ಯ ಹೆಣ್ಣು ತಗ್ಗಿ ಬಗ್ಗಿ ನಡೆಯೋ ಥರ ಮಾಡೋದಕ್ಕೆ ಇಷ್ಟಪಡೋಲ್ಲ. ಐ ವಾಂಟ್ ಟು ರಿವೋಲ್ಟ್. ನಾನು ಸಿಡಿದೆದ್ದು ಹೇಳಬೇಕು ಅಂತ ಮಾಡ್ತಾ ಇದ್ದೀನಿ. ಆ ರೀತಿ ನಿರಸ್ತ ನಾರೀ ಸಮಯ ದುರಾಧಯ, ನನಗೆ ಬಂದಿರೋ ಮನೋವೇದನೆ ಎಲ್ಲ ಸ್ತ್ರೀ ಸಹಜವಾದ ನಯವನ್ನು, ಸೌಮ್ಯತೆಯನ್ನು ಬಿಟ್ಟು ನಡ್ಕೊಳ್ಬೇಕು ಅಂತ ಮಾಡ್ತಾ ಇದೆ ಅಂತ ಅವಳು ಹೇಳ್ತಾಳೆ. ಅಖಂಡ ಮಾಖಂಡಲ ತುಲ್ಯಧಾಮಭಿ ಚಿರಂ ಧೃತ ಭೂಪತಿಭಿ ಸ್ವವಂಶಜೈ ತ್ವಯಾತ್ಮಹಸ್ತೇನ ಮಹೀಮದಚ್ಯುತ ಮತಂಗಜೇನ ಸ್ರಗಿವಾಪವರ್ಜಿತ. ಅಯ್ಯೋ, ಏನು ನೀನು ಮಾಡಿದ್ದು? ಇಷ್ಟು ದಿವ್ಯವಾದಂಥ ಸಂಪತ್ತಿ ನಮ್ಮಲ್ಲಿತ್ತು, ಅದನ್ನು ಮದಿಸಿದ ಆನೆ ಒಂದು ಹೂಮಾಲೆಯನ್ನು ಹೇಗೆ ಎತ್ತೆಸ್ದು ಬಿಡುತ್ತೆಯೋ ಹಾಗೆ ಎತ್ತಿಬಿಟ್ಟಿಯಲ್ಲ ಅಂತ. ಇಲ್ಲಿ ಒಂದು ಸೂಕ್ಷ್ಮ ಸ್ವಾರಸ್ಯ ಉಂಟು. ಹಿಂದೊಮ್ಮೆ ಇಂದ್ರ ತನ್ನ ಐರಾವತ ಗಜದ ಮೇಲೆ ವಿಹಾರ ಬರ್ತಾ ಇದ್ದಾಗ ದುರ್ವಾಸ ಮಹರ್ಷಿಗಳು ಆಗಷ್ಟೇ ಶಿವನ ಸನ್ನಿಧಿಗೆ ಹೋಗಿ ಕೈಲಾಸದಿಂದ ವಾಪಸ್ ಬರ್ತಾ ಇದ್ರು. ಶಿವ ಪೂಜೆ ಮಾಡಿ ದಿವ್ಯವಾದ ಮಾಲಿಕೆಯೊಂದನ್ನು ಶಿವ ನಿರ್ಮಾಲ್ಯವಾಗಿ ತಂದು ಇಂದ್ರನಿಗೆ ಒಪ್ಪಿಸಬೇಕು ಅಂತ ಬಂದರು. ಅದು ಇಂದ್ರನಿಗೆ ತುಂಬ ಮಂಗಳಕಾರಿ ಅಂತ. ಆದರೆ ಇಂದ್ರನಿಗೆ ಐರಾವತ ಹತ್ತಿದ್ದವನಲ್ವಾ, ಅವನು ಕೊಡೋದು ಹೇಗೆ? ಇಂದ್ರ ದುರ್ವಾಸ ಮಹರ್ಷಿ ಅಂತ ಗೌರವದಿಂದ ಇಳಿತಾನೆ.
ಇಳಿದು ನಮಸ್ಕಾರ ಮಾಡ್ತಾನೆ. ಇದುಗೋ ಶಿವನ ಪ್ರಸಾದ ಅಂತ ಹೇಳ್ತಾನೆ. ಅದನ್ನು ಕಣ್ಣು ಗೊತ್ತುಕೊಂಡು ಐರಾವತದ ತಲೆ ಮೇಲೆ ಇಡ್ತಾನೆ. ಇಟ್ಟಾಗ ಐರಾವತ ಅದನ್ನು ಸೊಂಡ್ಲಿಂದ ತೆಗೆದು ರಪ್ಪನೆ ನೆಲಕ್ಕೆ ಹಾಕಿ ಕಾಲಿಂದ ತುಳಿದು ಬಿಡ್ತು. ನಾನು ಮಾಡಿದ ಶಿವಪೂಜೆ ಅದರಿಂದ ಬಂದಂಥ ನಿರ್ಮಾಲ್ಯ, ಅದು ನಿನಗೊಳ್ಳೇದಾಗಲಿ ಅಂತ ಕೊಟ್ಟರೆ ನೀನು ಆನೆ ತಲೆ ಮೇಲಿಟ್ಟು ಆನೆ ಅದನ್ನು ಕಾಲು ಕೆಳಗೆ ಹಾಕ್ಕೊಂಡು ತುಳಿಯೋದ, ನಿನ್ನ ಸಂಪತ್ತಿಯು ಹೀಗೆ ಸರ್ವನಾಶ ಆಗಲಿ ಅಂತ ಶಾಪ ಕೊಡ್ತಾನೆ. ತಕ್ಷಣವೇ ಐರಾವತ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಹರಿಚಂದನ, ಸಂತಾನ ಮೊದಲಾದ ಸಮಸ್ತ ವಸ್ತುಗಳು, ಅಪ್ಸರೆಯರು, ಚಂದ್ರ ಎಲ್ಲವೂ ಸಮುದ್ರಕ್ಕೆ ಬಿದ್ದೋಯ್ತು, ಕ್ಷೀರಸಾಗರಕ್ಕೆ. ಆಮೇಲೆ ಅದನ್ನು ಹೊರಕ್ಕೆ ಪಡ್ಕೊಳ್ಳೋದಕ್ಕೆ ಅಂತಲೇ ಸಮುದ್ರ ಮಥನ ಮಾಡಿತ್ತು. ಇದು ಅಂತ ಒಂದು ಪುರಾಣ ಕಥೆ ಉಂಟು. ಹಾಗೆ ನೀನು ಮಾಡಿದ್ದೀಯಾ ಅನ್ನುವಂಥ ಒಂದು ಧ್ವನಿ, ಇದನ್ನು ಯಾವ ವ್ಯಾಖ್ಯಾನಕಾರರು ಗಮನಿಸಿದಂತೆ ಕಾಣೆ. ಸ್ವಾರಸ್ಯವಾಗಿರುವ ಸೂಚನೆ ಇಲ್ಲಿ ತೋರುತ್ತದೆ. ವ್ರಜಂತಿತೆ ಮೂಢಧಿಯಃ ಪರಾಭವಂ ಭಜಂತಿ ಮಾಯಾವಿಷು ಯೇನ ಮಾಯಿನಃ ಪ್ರವಿಶ್ಯ ಹಿಘ್ನಂತಿ ಶಠಸ್ತಥಾ ವಿಧಾನ್ ಅಸಂವೃತಾಂಗಾನ್ ನಿಶಿತಾ ಇವೇಶವಃ. ನೋಡಿ, ಯಾವತ್ತೂ ಶಠಂ ಪ್ರತಿ ಶಾಠ್ಯಂ ಅಂತ, ಮಾಯಾವಿ ಮಾಯಯಾ ವಧ್ಯ ಅಂತ ಉಂಟು. ಕಪಟಿಗಳನ್ನು ಕಪಟಿಗಳಾಗಿ, ಧೂರ್ತರನ್ನು ಧೂರ್ತರಾಗಿ ಎದುರಿಸಬೇಕು. ಹಾಗಲ್ಲದೆ ಇರತಕ್ಕಂಥವರು ತೊಂದರೆಗೆ ಒಳಗಾಗ್ಬಿಡ್ತಾರೆ. ಅದು ಹೇಗೆ ಅಂದರೆ, ಬಾಣ ತೀಕ್ಷ್ಣವಾಗಿರೋದು ಕವಚವನ್ನು ಸೀಳಿಕೊಂಡು ಒಳಗೆ ಬಂದುಬಿಡುತ್ತಲ್ಲ, ಆ ರೀತಿಯಲ್ಲಿ ಹಾಗೆ ಮಾಡಬಾರ್ದು. ಅದರಿಂದ ಸಂವೃತಾಂಗಾತ್ ನಿಶಿತಾ ಇಶವಃ ಇವ. ಕವಚಾವೃತನಾಗಿದ್ದ ಶರೀರಿಗೂ ಕವಚ ಸೀಳಿಕೊಂಡು ಬಾಣ ಬರುವಂತೆ ಆಗಿಬಿಡುತ್ತದೆ. ನಾವು ಕಪಟಿಗೆ ಕಾಪಟ್ಯವನ್ನು ಪ್ರತಿಕೂಲವಾಗಿ ಮಾಡಿಕೊಡದೇ ಇದ್ದರೆ ಅಂತ. ನಮ್ಮ ದೇಶದ ಅವಿವೇಕ ಅದೇನೆ. ಟಿಟ್ ಫಾರ್ ಟ್ಯಾಟ್ ಅನ್ನೋದನ್ನು ಮಾಡದೆ ಹೋಗಿದ್ದರಿಂದ ಇಂಥ ಅನರ್ಥಗಳು ಬಂತು ಅಂತ ನಾವು ಕಂಡಿದ್ದೀವಿ ಭಾರತ ಭೂಮಿಯಲ್ಲಿ. ಅದನ್ನು ಭಾರವಿ ಮೊದಲೇ ಹೇಳಿದ್ದಾನೆ ಅನ್ನುವಂಥದ್ದು ವಿಶೇಷವಾಗಿದೆ. ಅದು ಮಾತ್ರವಲ್ಲ, ಗುಣ ಅನುರಕ್ತ ಸಾಧನ ಕುಲಾಭಿಮಾನಿ ಕುಲಜಾಂನರಾಧಿಪ ಪರೈಸ್ತ್ವದನ್ಯ ಕೈವಾಪಹಾರಯೇನ್ ಮನೋರಮಾತ್ಮವಧೂಮಿವ ಶ್ರಿಯಂ. ಅಲ್ಲ, ನಿನ್ನಂಥ ಸತ್ಕುಲಿನ ಪ್ರಸೂತ, ನಿನ್ನಂಥ ವಿವೇಕಿ, ನಿನ್ನಂಥ ವಿದ್ವಾಂಸ ವೀರ ಯಾವ ರಾಜ ತಾನೇ ತನ್ನ ಹೆಂಡತಿಯನ್ನೇ ಬಿಟ್ಟುಕೊಡೋ ತರಹ ಶತ್ರುಗಳಿಗೆ ಸಾಮ್ರಾಜ್ಯವನ್ನೇ ಬಿಟ್ಟುಕೊಟ್ಟಿದ್ದಾಯಿತು ಅಂತ. ನನ್ನನ್ನೂ ಹಾಗೆ ಪಣಕ್ಕಿಟ್ಬಿಟ್ಟು ನಾಶ ಮಾಡದಿಯಲ್ಲ ಅನ್ನುವಂಥ ಧ್ವನಿಯಲ್ಲಿದೆ. ಇದು ತುಂಬ ಅನ್ಯಾಯವಾದಂಥದ್ದಾಯಿತು. ಮತ್ತು ಇಲ್ಲಿ ಎರಡೂ ರೀತಿಯಾದಂಥ ಒಂದು ಗುಣವಿಶೇಷಗಳನ್ನು, ಒಳ್ಳೆ ಪತ್ನಿಗೆ ಸಾಮ್ರಾಜ್ಯಕ್ಕೆ ಇರುವಂಥದ್ದು ಪೂರ್ತಿ ಹೇಳ್ತಾ ಇದ್ದೇನೆ. ಅದಕ್ಕೂ ಜನಾನುರಾಗ ಇತ್ತು, ಪತ್ನಿಗೂ ಪ್ರಿಯಾನುರಾಗ ಉಂಟು. ಅಲ್ಲಿಯೂ ಸಂಪತ್ತಿ ಉಂಟು, ಇಲ್ಲಿಯೂ ಸಂಪತ್ತಿ ಉಂಟು. ಅಲ್ಲಿಯೂ ಅನುಕೂಲ ವರ್ತಿತ್ವ ಉಂಟು, ಇಲ್ಲಿಯೂ ಅನುಕೂಲ ವರ್ತಿತ್ವ ಉಂಟು. ಹಾಗೆ ಮಾಡಿದೆಯಲ್ಲ, ಇದು ತುಂಬ ತುಂಬ ತಪ್ಪಾಗಿರ್ತಕ್ಕಂಥದ್ದು. ಭವಂತಮೇತರ್ಹಿ ಮನಸ್ವಿ ಗರ್ಹಿತಂ ವಿವರ್ತಮಾನಂ ನರದೇವ ವರ್ತಮನಿ ಕಥನ್ನು ಮನ್ಯುರ್ಜ್ವಲಯತ್ಯುದೀರಿತಃ ಶಮೀತರಂ ಶುಷ್ಕಮಿವಾಗ್ನಿ ಉಚ್ಚಿಕಃ ಅಂತ. ಅಂದರೆ ನೀನು ಹೇಗೆ ಮಾಡಿದೆ ಅಂತಂದರೆ, ಶಮಿ ವೃಕ್ಷದಲ್ಲಿ ಹೊರಗಡೆ ಬೆಂಕಿ ಬೇಕಿಲ್ಲ, ಅದ್ರ ಒಳಗೆ ಬೆಂಕಿ ಇದೆ, ಅಗ್ನಿಗರ್ಭ ಅಂತಲೇ ಶಮಿಯನ್ನು ಹೇಳ್ತಾರೆ. ಆ ಬೆಂಕಿ ತನ್ನೊಳಗಿರುವ ಬೆಂಕಿ ಅದು ಶಮಿ ವೃಕ್ಷದ್ದು. ಅದು ಹೇಗೆ ಉರಿದು ಬಿಡುತ್ತೋ ಆ ರೀತಿಯಾಗಿ ನನ್ನೊಳಗಿನ ಬೆಂಕಿ, ಇವಳು ಹೇಳಿ ಕೇಳಿ ಬೆಂಕಿಯ ಮಗಳು ಕೂಡ ಉರಿಸ್ತಾ ಇದೆ. ಅವಂಧ್ಯ ಕೋಪಸ್ಯ ವಿಹಂತುರಾಪದಾಂ ಭವಂತಿ ವಶ್ಯಾ ಸ್ವಯಮೇವ ದೇಹಿನಃ ಅಮರ್ಷ ಶೂನ್ಯೇನ ಜನಸ್ಯ ಜಂತುನ ನ ಜಾತ ಹಾರ್ದೇನ ನ ವಿದ್ವಿಷಾದರಃ. ಆಪತ್ತುಗಳನ್ನು ನಿವಾರಿಸಬೇಕು ಅನ್ನುವ ಸಾಮರ್ಥ್ಯ ಇರತಕ್ಕಂಥ ರಾಜರು ತಾವೇ ತಮಗೆ ನಿಯಂತರಾಗ್ತಾರೆ, ತಮಗೆ ತಾವೇ ವಶರಾಗಿರ್ತಾರೆ. ಹಾಗೆ ಕೋಪ ಇಲ್ಲದೆ ಇದ್ದವರಿಗೆ, ಅಂದರೆ ತಮ್ಮ ಕೋಪವನ್ನು ತಾವು ಸರಿಯಾಗಿ ಬಳಸ್ಕೊಳ್ಳೋ ಶಕ್ತಿ ಇಲ್ಲದೆ ಇದ್ದವರಿಗೆ ಯಾರ ಆದರವೂ ಇಲ್ಲ. ನ ಜಾತಹಾರ್ದೇನ ನ ವಿದ್ವಿಷಾದರ. ಅವರಿಗೆ ಸ್ನೇಹಿತರ ಆದರವೂ ಇಲ್ಲ, ವೈರಿಗಳ ಭಯವೂ ಇಲ್ಲ. ಅಂದರೆ ವೈರಿಗಳು ಅವ್ರನ್ನ ನೋಡಿ ಭಯಪಡುವುದೂ ಇಲ್ಲ, ಸ್ನೇಹಿತರು ಅವ್ರನ್ನ ಕಂಡು ಮೆಚ್ಚಿಕೊಳ್ಳೋದೂ ಇಲ್ಲ. ಇಂಥ ಸ್ಥಿತಿ ನಿನಗೆ ಬಂದುಬಿಟ್ಟಿದೆ. ಏನೇನೆಲ್ಲ ಆಗಿರತಕ್ಕಂಥದ್ದು. ನಿನ್ನ ತಮ್ಮಂದರೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದವರು. ಇಂದ್ರಪುತ್ರ ಅರ್ಜುನ ಉತ್ತರ ಕುರುಗಳನ್ನೆಲ್ಲ ಗೆದ್ದುಬಿಟ್ಟು ರಾಜಸೂಯ ಯಾಗದಲ್ಲಿ ಸಂಪತ್ತಿಯನ್ನು ತಂದುಕೊಟ್ಟ. ಅಂಥ ಅರ್ಜುನ ಈಗ ಏನು ಮಾಡ್ತಾ ಇದ್ದಾನೆ? ಪರಿಭ್ರಮಲ್ ಲೋಹಿತ ಚಂದನೋಚಿತ ಪದಾತಿರಂತರ್ಗಿರಿರೇಣುರೂಷಿತ ಮಹಾರಥ ಸತ್ಯಧನಸ್ಯ ಮಾನಸೀಂ ದುನೋತಿ ನೋ ಕಚ್ಚಿದಯಂ ವೃಕೋದರ. ಭೀಮ ನಿನಗೆ ಇಷ್ಟು ಅನುಕೂಲ ಮಾಡಿಕೊಡ್ತಾನೆ, ಇಷ್ಟಿಷ್ಟೆಲ್ಲ ಸಂಪಾದನೆ ಮಾಡಿಕೊಟ್ಟವನು. ಅವನು ರಕ್ತಚಂದನವನ್ನು ಹಚ್ಚಿಕೊಂಡು ವೀರಾವತಾರಿಯಾಗಿ ರಥದಲ್ಲಿ ವಿಹಾರ ಮಾಡ್ತಾ ಇದ್ದವನು, ಮಹಾರಥಿಯಾಗಿದ್ದವನು. ಇವತ್ತು ಅವನು ಧೂಳಿದೂಸರವಾಗಿ ಕಾಲ್ನಡಿಗೆಯಲ್ಲಿ ಪದಾತಿರಂತರ್ಗಿರಿ, ಬೆಟ್ಟ ಗುಡ್ಡ ಕಣಿವೆಗಳಲ್ಲಿ
ಬರಿಗಾಲಲ್ಲಿ ಓಡಾಡ್ತಾ ಇದ್ದಾನೆ, ಅವನು ಎಷ್ಟು ಸಂಕಟವನ್ನು ನಿನಗೆ ಉಂಟು ಮಾಡೋದಿಲ್ಲ. ಮತ್ತದೇ ವಿಜಿತ್ಯ ಪ್ರಾಜ್ಯಂ ಅಯಚ್ಛದ್ ಉತ್ತರಾನ್ ಕುರೂನ್ ಅಕುಪ್ಯಂ ವಾಸವೋಪಮಃ. ಎಷ್ಟು ದೊಡ್ಡ ಸಂಪತ್ತಿಯನ್ನು ನಿನಗೆ ತಂದುಕೊಟ್ಟ, ಬಂಗಾರ ವಜ್ರ ಇತ್ಯಾದಿಗಳನ್ನೆಲ್ಲ ಉತ್ತರ ಕುರುವಿನಿಂದ ಅರ್ಜುನ ತಂದುಕೊಟ್ಟ. ಅಂಥ ಅರ್ಜುನ ಈಗ ನಿನಗೇನು ಮಾಡ್ತಾನೆ? ಸವಲ್ಕ ವಾಸಾಂಸಿತವಾಧುನಾಹರನ್, ನಿನಗೆ ಇವಾಗ ನಾರು ಬಟ್ಟೆ ತಂದು ಕೊಡ್ತಾ ಇದ್ದಾನೆ. ಕರೋತಿ ಮನ್ಯುಂ ನ ಕಥಂ ಧನಂಜಯ. ಅಯ್ಯೋ, ಅಣ್ಣನಿಗೆಂತ ನಾನು ಕಪ್ಪ ಕಾಣಿಕೆ ದೊಕ್ಕಿಸಿಕೊಟ್ಟೆ, ಈಗ ನಾರು ಬೇರು ತಂದು ಕೊಡೋದಾಗ್ತಾ ಇದೆಯಲ್ಲ ಅಂತ ಬೇಜಾರು ಮಾಡಿಕೊಂಡ್ರೆ ಅವನ ಮನಸ್ಸು ನೀನು ಎಷ್ಟು ನೋಯಿಸ್ತಾ ಇದೆಯಾ ಅಂತ ಗೊತ್ತಾಗುತ್ತದೆ. ಮತ್ತೆ ಇನ್ನೇನು, ವನಾಂತ ಶಯ್ಯ ಕಠಿನೀಕೃತಾಕೃತಿ ಕಚಾಚಿತೌ ವಿಶ್ವಗಿವ ಗಜೌ ಕಥಂ ತ್ವಮೇತೋ ಧೃತಿ ಸಂಯಮೋ ಯಮೋ ವಿಲೋಕ ಎನ್ನುತ್ಸಾಸೇನ ಬಾಧಿತು. ಅಲ್ಲಿ ಶಬ್ದಾಲಂಕಾರ ನೋಡಿ. ಕಠಿನೀಕೃತಾಕೃತಿ, ವಿಶ್ವಗಿವ ಗಜೌ ಧೃತಿ ಸಂಯಮೋ ಯಮೌ ಅಂತೆಲ್ಲ ಶಬ್ದಾಲಂಕಾರ ಯಮಕಾಲಂಕಾರ ಬಂದಿದೆ. ಯಮೌ ಅಂತಂದರೆ ಯಮಳರು, ನಕುಲ ಸಹದೇವರು. ಅವರು ಎಷ್ಟು ಚೆನ್ನಾಗಿರೋರು ಪಾಪ. ಈಗ ಕಾಡಿನಲ್ಲಿ ನೆಲವನ್ನೇ ಹಾಸಿಗೆ ಮಾಡಿಕೊಂಡು ಒರಟಾದ ಈ ನೆಲದ ಮೇಲೆ ಮಲಗಿ ಮೈಯೆಲ್ಲ ಒರಟಾಗಿದೆ. ಎಷ್ಟು ಕೋಮಲಕಾಯರಾದವರು, ಒಬ್ಬ ಸುಂದರ ಮತ್ತೊಬ್ಬ ಜ್ಞಾನಿ. ಇಂಥವರು ಈಗ ಪಾಪ ತಲೆ ಮೇಲೆ ಮಣ್ಣು ಹಾಕ್ಕೊಂಡಂಥ ಆನೆಗಳ ತರಹ ಕಾಣಿಸ್ತಾ ಇದ್ದಾರೆ. ತುಂಬ ಬೇಸರವಾಗೋದಿಲ್ವ ಅವ್ರನ್ನ ಕಂಡಾಗ? ಇಮಾಮಹಂ ವೇದನ ತಾವಕೀಂ ಧಿಯ ವಿಚಿತ್ರ ರೂಪ ಖಲು ಚಿತ್ತವೃತ್ತಯ ವಿಚಿಂತಯಂತ್ಯ ಭವದಾ ಪದಾಂಪರಾಂ ರುಜಂತಿ ಚೇತ ಪ್ರಸಭಂ ಮಮಾಧಯ. ಅದು ಹೋಗಲಿ, ನನ್ನ ಸ್ಥಿತಿಯನ್ನು ನೀನು ನೋಡಿದಾಗ ಅದಕ್ಕಾದರೂ ನಿನಗೆ ಬೇಸರ ಆಗೋದಿಲ್ವಾ? ನಿನ್ನ ಈ ವಿವೇಕದ ಬುದ್ಧಿಯನ್ನು ನೋಡಿದಾಗ ನನಗೆ ಏನಪ್ಪ ಈ ಥರ ಮನುಷ್ಯರು ಇರ್ತಾರಾ ಅಂತ ವ್ಯಥೆ ಆಗುತ್ತದೆ. ಹೋಗಲಿ, ನಿನ್ನ ಬಗ್ಗೆನೆ. ಅರ್ಜುನ ಬೇಡ, ಭೀಮ ಬೇಡ, ನಕುಲ ಬೇಡ, ಸಹದೇವ ಬೇಡ, ನಾನು ಬೇಡ. ನೀನು ಹೇಗಿರಬೇಕು? ಪುರಾಧಿರೂಢ ಶಯನಂ ಮಹಾಘನಂ ವಿಬೋಧ್ಯ ಸೇಯ ಸ್ತುತಿಗೀತ ಮಂಗಲೈ ಅದಭ್ರದರ್ಭಾ ಮದಿಶಯ್ಯ ಸಸ್ಥಲಿಂ ಜಹಾಸಿ ನಿದ್ರಾಮಶಿವೈ ಶಿವಾರುತೈ. ಇಲ್ಲಿ ನನಗೆ ಒಂದು ಪಾಠಾಂತರ ತೋರುತ್ತದೆ. ಶಿವ ರವೈಹಿ ಅಂತ ಮಾಡಿದರೆ ಚೆನ್ನಾಗಿರ್ತಿತ್ತು. ಋತ ಅಂದರೆ ಇಂಪಾದನಾದ. ಇಲ್ಲಿ ರವ ಅಂತ ಆಗಬೇಕು, ಯಾಕೆಂದರೆ ನರಿಗಳ ಕೂಗು, ಹೆಣ್ಣು ನರಿಗಳ ಕೂಗು. ರವ ಅಂದರೆ ಕರ್ಕಶವಾದದ್ದು ಅನ್ನುವ ಶಬ್ದ ಬರುತ್ತದೆ. ನೀನು ಹಿಂದೆ ಎಲ್ಲ ಇಷ್ಟು ಚೆನ್ನಾಗಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ಬೆಳಗಿನ ಜಾವದಲ್ಲಿ ವಂದಿ ಮಾಗದರ ಉದ್ಘೋಷಗೆ ಗೀತಗಳಿಗೆ ವಾದ್ಯವೃಂದಕ್ಕೆ ಹೇಳ್ತಾ ಇದ್ದವನು ಈಗ ನೆಲದ ಮೇಲೆ ಮಲಗಿ ಚರ್ಮವನ್ನು ಹೊದ್ದುಕೊಂಡು ಬೆಳಗ್ಗೆ ಏಳೋ ಹೊತ್ತಿಗೆ ಹೆಣ್ಣು ನರಿಗಳು ಊಳಿಡ್ತಾ ಇರುತ್ತವೆ. ಆ ಸುಪ್ರಭಾತ ಸೇವೆ ನಿನಗಾಗ್ತಾ ಇದೆ ಅಂತ ಇಲ್ಲೆಲ್ಲ ಇರತಕ್ಕಂಥದ್ದು ಸುಮಾರು ಪದ್ಯಗಳಿಂದ ನಾವು ನೋಡ್ತಕ್ಕಂಥದ್ದು 34ನೇ ಪದ್ಯದಿಂದ 38ನೇ ಪದ್ಯದವರೆಗೆ ವಿಷಮ ಅಲಂಕಾರ. ಹಾಗಿದ್ದವನು ಹೀಗಾದೆ, ಹಾಗಿದ್ದವ್ರು ಹೀಗಾದರು ಅಂತಕ್ಕಂಥದ್ದು. ಪುರೋಪನೀತಂ ನೃಪರಾಮಣೀಯಕಂ ದ್ವಿಜಾತಿ ಶೇಷೇಣ ಯದೇತದಂಧಸ ತದತ್ಯತೆ ವನ್ಯಫಲಾಶಿನಃ ಪರಂ ಪರೈತಿ ಕಾರ್ಶ್ಯಂ ಯಶಸಾ ಸಮಂ ವಪುಃ. ಹಿಂದೆ ಎಲ್ಲ ಎಷ್ಟು ಸೊಗಸಾಗಿ ಉತ್ತಮೋತ್ತಮವಾದ ಭೋಜನವನ್ನು ಮಾಡ್ತಾ ಇದ್ದೆ, ರುಚಿಯಾದ ಭೋಜನದಿಂದ ಮೈ ಚೆನ್ನಾಗಿ ಬೆಳೆದಿತ್ತು. ಈಗ ನೀನು ಕಾಡಿನ ಗಡ್ಡೆ ಗೆಣಸು ಇತ್ಯಾದಿ ತಿಂದು ನಿನ್ನ ಕೀರ್ತಿಯಂತೆ ಬೆಳೆದ ನಿನ್ನ ಶರೀರ ಇಂದು ನಿನ್ನ ಅಪಕೀರ್ತಿಯಂತೆ ಸ್ವರ್ಗೋಗ್ತಾ ಇದೆ, ನಿನ್ನ ಕೀರ್ತಿಯಂತೆಯೇ ಸ್ವರ್ಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಯಶಸಾ ಸಮಂ ವಪುಃ, ನಿನ್ನ ಕೀರ್ತಿಯ ಜೊತೆಗೆ ನಿನ್ನ ಶರೀರವೂ ಸ್ವರ್ಗ್ತಾ ಇದೆ ಅಂತನ್ನುವ ಮಾತು ತುಂಬ ಚೆನ್ನಾಗಿರ್ತಕ್ಕಂಥ ಸಹೋಕ್ತಿ ಅಲಂಕಾರ. ಮತ್ತು ಅನಾರತಂ ಯೌ ಮಣಿಪೀಠ ಶಾಯಿನಂ ಅರಂಜಯದ್ರಾಜಶಿರ ಸ್ರಜಾಮ್ರಜ ನಿಷೀದತಸ್ಥೌ ಚರಣೌ ವನೇಶುತೆ ಮೃಗಾದ್ವಿಜಾಲೂನ ಶಿಖೇಶು ಬರ್ಹಿಷಾಂ. ಮತ್ತು ನಿನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಎಷ್ಟೆಷ್ಟು ವಿಶೇಷವಾದದ್ದು. ಮಣಿಪೀಠದ ಮೇಲೆ ನೀನು ಕೂತ್ಕೊಂಡಿರ್ತಾ ಇದ್ದದ್ದು, ರಾಜರುಗಳು ಕಪ್ಪ ಕಾಣಿಕೆ ತಂದು ತಮ್ಮ ತಲೆಯನ್ನು ನಿನ್ನ ಪಾದದ ಮೇಲೆ ಇಡ್ತಾ ಇದ್ರು. ಅವರ ತಲೆಯ ಮೇಲಿದ್ದ ಹೂಗಳ ಪರಾಗ ಧೂಳಿಯಿಂದ ರಂಜಿತವಾದದ್ದು ನಿನ್ನ ಪಾದಗಳು. ಈಗ ಬ್ರಾಹ್ಮಣರು ಜಿಂಕೆಗಳು ಕತ್ತರಿಸಿದ ಮೇಯ್ದು ಹೋದಂಥ ಅರ್ಧ ತುಂಡಾದ ದರ್ಭೆಗಳ ಮೇಲೆ ಕಾಲಿಟ್ಟು ಆ ದರ್ಭೆಗಳು ಕಾಲಿಗೆ ಚುಚ್ಚಿಕೊಂಡು ರಕ್ತಸಿಕ್ತವಾಗ್ತಾ ಇದೆ ನಿನ್ನ ಕಾಲು. ಹಾಗೆ ಎಂಥದ್ದಾಗಿದ್ದು ನಿಂದು. ಅತಡು ಭೂರಿ ಪ್ರತಾಪ ಮಹಾಪ್ರತೀಪ ದೂರ ವಿಘಟಿತ ಗರ್ವಾಂಧಕಾರ ವೀರ ವೈರಿ ಕೋಟೀರ ಮಣಿಗಣಿ ವೇಷ್ಟಿತಾಂಗ್ರಿತಲುಡು ಅಂತ ತಿಕ್ಕನ ಸ್ವಾಮಿಯಾಜಿ ಮಹಾಭಾರತದಲ್ಲಿ ಬರೀತಾರೆ ತೆಲುಗಿನಲ್ಲಿ. ಹಾಗಿದ್ದ ನೀನು ಹೀಗಾಗ್ಬಿಟ್ಟಿಯಲ್ಲ, ಎಂಥದ್ದು ಇದು ಅಂತ ಅವಳು ಆಕ್ಷೇಪ ಮಾಡ್ತಾಳೆ. ದ್ರೌಪದಿಯ ಈ ಆಕ್ಷೇಪಗಳು, ಅದಕ್ಕೆ ಭೀಮ ಕೊಟ್ಟಂಥ ಪೋಷಕ ಸಾಮಗ್ರಿಯನ್ನು ನಾಳೆ ನಾವು ನೋಡೋಣ. ನಮಸ್ಕಾರ.